ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ನೋಡಿ, ಇವತ್ತಿನ ಲೆಕ್ಚರ್ ಅಲ್ಲೂ ಕೂಡ ನಾವು ನೋಡಿ ನಿಮ್ಮ ಪಾರ್ಟ್ 2, ಓಕೆ, ಕ್ಲಾಸ್ 9th ನ ಪಾರ್ಟ್ 2 ಲೆಕ್ಚರ್ಸ್ ಅನ್ನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತಿದೀವಿ. ಓಕೆ, ಈ ಪಾರ್ಟ್ 2 ಅಲ್ಲಿ ಬರ್ತಕ್ಕಂಥ ಲೆಕ್ಚರ್ಸ್ ಗಳನ್ನು ಕೂಡ ನಾವು ಏನೋ ಆರ್ಡರ್ ವೈಸ್ ನಿಮ್ ಬುಕ್ಸ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಆರ್ಡರ್ ವೈಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಅದರಲ್ಲಿ ಇವತ್ತು ನೋಡಿ ಒನ್ ಶಾರ್ಟ್ ಲೆಕ್ಚರ್ಸ್ ಮುಖಾಂತರ ದ ಅಹೋಮ್ ಡೈನಸ್ಟಿ, ದ ಮೊಘಲ್ಸ್ ಅಂಡ್ ಮರಾಠಾಸ್, ಈ ಚಾಪ್ಟರ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಪಾರ್ಟ್ 2 ಅಲ್ಲಿ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಆಗಿರುತ್ತೆ ಇದು ನಿಮ್ದು. ಸೊ ಈ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ, ಫಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ PW ಆಪ್ ಅನ್ನ, ಓಕೆ ಜಸ್ಟ್ ಸೆಕೆಂಡ್, ಫಸ್ಟ್ ನೀವು ನಮ್ಮ PW ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೀವು ಕ್ಲಾಸ್ ಕೇಳ್ತಾ ಇರ್ತೀರಲ್ವಾ, ಮೊಬೈಲ್, ಲ್ಯಾಪ್ಟಾಪ್, ಸೊ ಯಾವ್ದಿರುತ್ತೋ ನಿಮ್ಮ ಹತ್ರ, ಸೊ ಅದರಲ್ಲಿ ನೀವು ನೋಡಿ PW ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟ್ ಥಿಂಗ್. ಓಕೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಅಲ್ಲಿ ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ, ಸೊ ಅಲ್ಲಿ ನಿಮ್ಗೆ ನಂತರ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಸರ್ಚ್ ಅಂತ ಇದೆ. ಓಕೆ, ಸೊ ನೋಡಿ ಸರ್ಚ್ ಮಾಡ್ಬೇಕಂತ ತಿಳಿಸಿದ್ದಾರೆ. ಇಲ್ಲಿ ನಿಮ್ಮ ಬ್ಯಾಚಸ್ ನೇಮ್ ಇರುತ್ತಲ್ವಾ, ನಿಮ್ದು ಯಾವ ಬ್ಯಾಚಸ್ ಇರುತ್ತೋ ಆ ರೆಸ್ಪೆಕ್ಟಿವ್ ಬ್ಯಾಚ್ ನೇಮ್ ಅನ್ನ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಸೊ ನಿಮ್ಗೆ ನಂತರ ಈ ರೀತಿ ಸಿಗ್ತಾ ಹೋಗುತ್ತೆ. ಸೊ ನಂತರ ನೋಡಿ ಇಲ್ಲಿ ನೋಡಿ ಬ್ಯಾಚ್ ಡೀಟೇಲ್ಸ್ ಎಲ್ಲ ಇದೆ, ಇದೆಲ್ಲ ಬ್ಯಾಚ್ ರಿಲೇಟೆಡ್ ಡೀಟೇಲ್ಸ್. ಸೊ ಇದು ನೀವು ಏನೋ ನೋಡ್ಕೋಬಹುದು. ಓಕೆ, ಅಲ್ಲಿ ಏನೇನಿದೆ ಅನ್ನೋದು. ನಂತರ ನೋಡಿ ಈ ಕ್ಲಾಸಸ್ ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತವೆ ಸ್ಟೂಡೆಂಟ್ಸ್. ಓಕೆ, ಕಂಪ್ಲೀಟ್ಲಿ ಫ್ರೀ ಕ್ಲಾಸಸ್, ನೀವು ₹1 ಕೂಡ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಂತರ ನೀವು ಇಲ್ಲೇನ್ ಮಾಡ್ತೀರಪ್ಪ ಅಂತಂದ್ರೆ ಎನ್ರೋಲ್ ನಾವು ಅನ್ನೋದಕ್ಕೆ ಕ್ಲಿಕ್ ಮಾಡಬೇಕು, ಇದು ಕಂಪಲ್ಸರಿ. ಸೊ ನಂತರ ಅಂದ್ರೆ ಆ ಕೋರ್ಸ್ ಒಳಗಡೆ ನೀವು ಜಾಯ್ನ್ ಆಗ್ಲಿಕ್ಕೆ ಏನು ಎನ್ರೋಲ್ ನಾವು ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಫಿಸಿಕ್ಸ್ ಸಬ್ಜೆಕ್ಟ್ ನಿಮ್ಗಳು ತೋರಿಸ್ತಾ ಹೋಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಏನು ಕ್ಲಾಸಸ್ಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಕ್ಲಾಸ್ ನ ಎಲ್ಲಾ ಸಬ್ಜೆಕ್ಟ್ಗಳು ಇಲ್ಲಿ ಇದೆ. ಓಕೆ, ಸೊ ನೀವು ಇದ್ರ ಮುಖಾಂತರ ಏನ್ ಮಾಡ್ಬೋದು, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ನ ಕ್ಲಾಸ್ ನ ಕೇಳ್ತಾ ಹೋಗ್ಬೋದು ಆರಾಮಾಗಿ. ಓಕೆ, ಸೊ ಇದು ನೀವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಸೊ ನಂತರ ನಮ್ದು PW ಕನ್ನಡ 8, 9, 10 ಚಾನಲ್ ಇದೆ, ಫೌಂಡೇಶನ್ ಚಾನಲ್ ಇದೆ. ಓಕೆ, ಸೊ ವಾಟ್ಸಪ್ ಚಾನಲ್ ಏನೇಳಿ ವಾಟ್ಸಪ್ ಚಾನಲ್ ಇದೆ PW ಕನ್ನಡ 8, 9, 10 ಅಂತ. ಈ ಚಾನಲ್ ಲಿಂಕ್ ನಿಮ್ಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಈ ಚಾನಲ್ ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ಈ ಚಾನಲ್ಗೂ ಕೂಡ ನೀವು ಇವಾಗ್ಲೇನೆ ಕಂಪಲ್ಸರಿ ಜಾಯ್ನ್ ಆಗಬೇಕು. ಇಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ನಿಮಗೆ ಪ್ರತಿ ಚಾಪ್ಟರ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್, MCQs ಮತ್ತೆ ಇಂಪಾರ್ಟೆಂಟ್ ಅಪ್ಡೇಟ್ಸ್, ನಿಮ್ಮ ಎಕ್ಸಾಮ್ ಯಾವಾಗ ಆಗುತ್ತೆ ಮತ್ತೆ ಟೈಮ್ ಟೇಬಲ್, ಬೇರೆ ಎಲ್ಲಾ ವಿಚಾರಗಳ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಈ ಒಂದು ಇದರಲ್ಲಿ ಏನು ಈ ಒಂದು ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಬೇಕು. ಸೊ ನಂತರ ನೋಡಿ ಏನ್ ಮಾಡೋಣ, ಆಬ್ವಿಯಸ್ಲಿ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ, ಲಾಸ್ಟ್ ಕ್ಲಾಸ್ ಬಗ್ಗೆ ನೋಡ್ಕೊಬರ್ತೀವಲ್ವಾ, ರೀಕ್ಯಾಪ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ಮತ್ತೆ ಯಾವ ವಿಷಯದ ಬಗ್ಗೆ ಕಲ್ತಿದ್ವಿ ಅಂತ. ಫಸ್ಟ್ ಒನ್ ಮೀನಿಂಗ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಕಲ್ತಿದ್ವಿ ಅಲ್ವಾ ನಾವು. ಸೊ ಅಲ್ಲಿ ಮೀನಿಂಗ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಮ್ಯಾನೇಜ್ಮೆಂಟ್ ನ ಮೀನಿಂಗ್ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ನಂತರ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಬಿಸ್ನೆಸ್ ನ ಅಲ್ಲಿ ಕೆಲವೊಂದು 14 ಪ್ರಿನ್ಸಿಪಲ್ಸ್ ಬರುತ್ತೆ. ಎಷ್ಟು ಹೇಳಿ, 14 ನೆನಪಿದೆ ಅಲ್ವಾ? ಈ 14 ಪ್ರಿನ್ಸಿಪಲ್ಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ ಯಾವ್ಯಾವ ಪ್ರಿನ್ಸಿಪಲ್ ಅನ್ನೋದು. ಸೊ ನಂತರ ಇಂಪಾರ್ಟೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಅಂಡ್ ಇಟ್ಸ್ ಪ್ರೋಸೆಸ್. ಏನು ಈ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಏನು ತೀರ್ಮಾನಗಳನ್ನ ಕೈಗೊಳ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಪ್ರೋಸೆಸ್ ಯಾವ ರೀತಿ ಮಾಡಬೇಕು. ಓಕೆ, ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಅಲ್ಲಿ ಯಾವ್ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದೆನ್ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ನಾವಿಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಇಷ್ಟೆಲ್ಲ ಕೂಡ ನಾನು ಕ್ಲಿಯರ್ ಆಗಿದೆ ಅಂತ ಅನ್ಕೊಡ್ತೀನಿ. ಸೊ ನೋಡಿ, ಹಾಗಾದ್ರೆ ಇವತ್ತಿನ ಚಾಪ್ಟರ್ ಅಲ್ಲಿ ಟಾಪಿಕ್ಸ್ ಟು ಬಿ ಕವರ್ಡ್. ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಅಹೋಮ್ ಡೈನಸ್ಟಿ ಮತ್ತೆ ಅದರ ಅಚೀವ್ಮೆಂಟ್ಸ್. ಓಕೆ, ಅಹೋಮ್ ಡೈನಸ್ಟಿ ಎಲ್ಲಿ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಅಲ್ಲಿ ಬರ್ತಕ್ಕಂಥ ರಾಜರು ಯಾರು, ಅವರ ಅಚೀವ್ಮೆಂಟ್ಸ್ ಏನು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ನಂತರ ನೋಡಿ ದ ಮೊಘಲ್ ರೂಲರ್ಸ್, ಮೊಘಲ್ ಸಾಮ್ರಾಜ್ಯದ ಬಗ್ಗೆನೂ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಮೊಘಲ್ ಸುಲ್ತಾನ್ಸ್ ಟು ಲಿಟರೇಚರ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ನೋಡಿ, ಮೊಘಲ್ ಸುಲ್ತಾನರ ಏನು ಸಾಹಿತ್ಯ, ಕಲೆ ಮತ್ತೆ ಶಿಲ್ಪಕಲೆ ಕ್ಷೇತ್ರಕ್ಕೆ ಮೊಘಲ್ ರಾಜರ ಕೊಡುಗೆ ಏನೇನು ಕೊಡುಗೆಗಳನ್ನ ಅವರು ಕೊಟ್ರು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ನೋಡಿ ದ ರೈಸ್ ಆಫ್ ದ ಮರಾಠಾ ಕಿಂಗ್ಡಮ್ ಅಂಡ್ ಶಿವಾಜಿಸ್ ಅಡ್ಮಿನಿಸ್ಟ್ರೇಷನ್. ನೋಡಿ,
ಅದಾದ ನಂತರ ಮರಾಠ ಕಿಂಗ್ಡಮ್ ಮತ್ತೆ ಛತ್ರಪತಿ ಶಿವಾಜಿ ಅವರ ಏನು ಆಡಳಿತ ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ಆಡಳಿತ ಮಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ಓಕೆ, ಸೊ ಇಷ್ಟು ನೋಡ್ತಾ ಹೋಗೋಣ ನಾವು. ಸೊ ಆಬ್ವಿಯಸ್ಲಿ ಫಸ್ಟ್ ಒಂದು ಯಾವ್ದರಿಂದ ಸ್ಟಾರ್ಟ್ ಮಾಡೋಣಪ್ಪ ಅಂತಂದ್ರೆ ಅಹೋಮ್ ಡೈನಸ್ಟಿ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಅಹೋಮ್ಸ್ ಆರ್ ದ ಡಿಸೆಂಡೆಂಟ್ಸ್ ಆಫ್ ಮಂಗೋಲಿಯನ್ ಶಾ ಟ್ರೈಬಲ್ ಕಮ್ಯುನಿಟಿ. ಓಕೆ, ಈ ಅಹೋಮ್ಸ್ ಇದಾರಲ್ಲ, ಅಂದ್ರೆ ಈ ಅಹೋಮ್ ರಾಜ್ಯ ಮನೆತಗಳಲ್ಲಿ ಬರ್ತಕ್ಕಂಥ ಜನ ಇದಾರಲ್ಲ, ಪೀಪಲ್, ಅಹೋಮ್ ರಾಜ್ಯ ಮನೆತಗಳಲ್ಲಿ ಬರ್ತಕ್ಕಂಥ ಇವರು ಮಂಗೋಲಿಯನ್ ಶಾ ಟ್ರೈಬಲ್ ಕಮ್ಯುನಿಟಿ ಅಂತ ಬರುತ್ತೆ. ಓಕೆ, ಎಲ್ಲಿ? ಓಕೆ, ಮಂಗೋಲಿಯನ್. ಓಕೆ, ಈ ದೇಶ ಬರುತ್ತೆ, ಮಂಗೋಲಿಯನ್ ಅಂತ ಹೆಸರು ಕೇಳಿದಾರೆ ನೀವು. ಸೊ ಆ ಭಾಗದಲ್ಲಿ ಏನು ಅಲ್ಲಿದ್ದಂತ ಟ್ರೈಬಲ್ ಜನರು ಇವರು. ಓಕೆ, ಸೊ ಅವರ ಒಂದು ಭಾಗ ಆಗಿರ್ತಕ್ಕಂಥವ್ರು, ಅವರ ನಂತರ ಅವರ ಒಂದು ಜನರೇಷನ್ ನ ಒಂದು ಭಾಗ ಆಗಿ ನಂತರ ಬರ್ತಕ್ಕಂಥವ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಡಿಸೆಂಡೆಂಟ್ಸ್ ಅಂತಂದ್ರೆ ಅವರ ನಂತರರು. ಓಕೆ, ಸೊ ಇನ್ ದ ಅರ್ಲಿ 30th century ದೇ ಮೈಗ್ರೇಟೆಡ್ ಫ್ರಮ್ ಥೈಲ್ಯಾಂಡ್ ಅಂಡ್ ಮಯನ್ಮಾರ್. ನೋಡಿ ಏನ್ ಮಾಡಿದ್ರು ಈ ಟೈಮಲ್ಲಿ 30th century ಅಂದ್ರೆ 13ನೇ ಶತಮಾನದ ಪ್ರಾರಂಭದಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಥೈಲ್ಯಾಂಡ್, ಓಕೆ, ಮತ್ತೆ ಮಯನ್ಮಾರ್ ಈ ಭಾಗಗಳಿಂದ ನೋಡಿ. ಸೊ ನಮ್ಮ ಭಾರತ ಎಲ್ಲಿದೆ ಅಂದ್ರೆ ಇಲ್ಲಿ ಮಯನ್ಮಾರ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇದು ನಮ್ಮ ಭಾರತ ಅಂತಂದ್ರೆ ಈ ಭಾಗದಲ್ಲಿ ಮಯನ್ಮಾರ್ ಬರುತ್ತೆ, ಮತ್ತೆ ಇದ್ರ ಪಕ್ಕದಲ್ಲಿ ಇಲ್ಲಿ ಥೈಲ್ಯಾಂಡ್ ಎಲ್ಲ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ಭಾಗದಿಂದ ಏನಾಗಿರೋದು, ಈ ಭಾಗಕ್ಕೆ ಏನು ಈ ಅಸ್ಸಾಂ ಭಾಗ ಇದೆಯಲ್ವಾ, ಈ ಭಾಗಕ್ಕೆ ಬಂದು ಏನಾಗಿದ್ದಾರೆ ಇವರು ಅಲ್ಲಿ ಸೆಟಲ್ ಆಗಿರೋದು, ಅಸ್ಸಾಂ ಅಲ್ಲಿ ಸೆಟಲ್ ಆಗಿರೋದು. ಓಕೆ, ಅಸ್ಸಾಂ ಎಲ್ಲಿ ಬರ್ತೇಳಿ ನಮ್ಮ ರಾಜ್ಯದಲ್ಲಿ ಈಶಾನ್ಯ ಭಾರತದ ಭಾಗದಲ್ಲಿ ಬರ್ತಾ ಹೋಗುತ್ತಲ್ವಾ, ಆ ಪಾರ್ಟಲ್ಲಿ ಸೆಟಲ್ ಆಗಿರೋರು ಇವರು. ಓಕೆ, ಡಿಸ್ಪೈಟ್ ಆಫ್ ದೇರ್ ಎಕ್ಸ್ಟರ್ನಲ್ ಒರಿಜಿನ್ ದೇ ಕ್ವಿಕ್ಲಿ ಅಡಾಪ್ಟೆಡ್ ಟು ಇಂಡಿಯನ್ ಕಲ್ಚರ್. ಸೊ ಅವರು ಬೇರೆ ಭಾಗಗಳಿಂದ ಬಂದ್ರು, ಬೇರೆ ದೇಶಗಳಿಂದ ಬಂದ್ರು ಕೂಡ, ಸೊ ಅವ್ರು ಏನ್ ಮಾಡಿದ್ರು, ಕ್ವಿಕ್ ಆಗಿ ತುಂಬಾ ಬೇಗ ಭಾರತದ ಕಲ್ಚರ್ಗೆ ತುಂಬಾ ವೇಗವಾಗಿ ಅಡಾಪ್ಟ್ ಆದ್ರು, ಕ್ವಿಕ್ ಆದ್ರು, ಅಂದ್ರೆ ಅಡಾಪ್ಟ್ ಮಾಡ್ಕೊಂಡ್ರು, ಅದನ್ನ ಏನು ಭಾರತದ ಕಲ್ಚರ್ ಏನಿದೆ ಅದಕ್ಕೆ ರೂಢಿ ಆದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಹೋಮ್ ಡೈನಾಸ್ಟಿ ವಾಸ್ ಫೌಂಡೆಡ್ ಬೈ ಸುಕಫಾ ಇನ್ 1228. ಓಕೆ, ನೋಡಿ ಈ ಯಾವಾಗ ಸ್ಥಾಪನೆ ಮಾಡಿದೆ ಅಂತ ಕೇಳ್ತಾರೆ. ಮತ್ತೆ ಅವರ ದೇರ್ ಇನಿಷಿಯಲ್ ಕ್ಯಾಪಿಟಲ್ ವಾಸ್ ಚಿರಾಯ್ಡಾಯ್. ಓಕೆ, ಚಿರಾಯ್ಡಾಯ್ ಅನ್ನೋದು ಇವರ ಕ್ಯಾಪಿಟಲ್. ಓಕೆ, ಇವೆರಡು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ನೋಡಿ ಇವರು ಎಲ್ಲಿಂದ ಬಂದ್ರು ಅಂತ ಕೇಳ್ತಾರೆ ಈ ಸ್ಲೈಡ್ ಅಲ್ಲಿ. ಅಹೋಮ್ ಡೈನಾಸ್ಟಿ ಅವರು ಎಲ್ಲಿಂದ ಬಂದ್ರು ಅಂತ ಕೇಳ್ತಾರೆ ಫಸ್ಟ್ ಥಿಂಗು. ಸೊ ವೇರ್ ದೇ ಆರ್ ಕಮ್ ಫ್ರಮ್ ಥೈಲ್ಯಾಂಡ್ ಅಂಡ್ ಮಯನ್ಮಾರ್. ಓಕೆ, ಸೊ ಅದಾದ ನಂತರ ವೆನ್ 30th century ಅದಾದ ನಂತರ ಎಲ್ಲಿ ಸೆಟಲ್ ಆದ್ರು, ಅಸ್ಸಾಂ ಭಾಗದಲ್ಲಿ. ಸೊ ದೆನ್ ನೋಡಿ ಸುಕಪ, ಹೂ ಇಸ್ ದ ಫೌಂಡರ್ ಆಫ್ ಅಹೋಮ್ ಡೈನಾಸ್ಟಿ ಅಂತ ಕೇಳ್ತಾರೆ. ಓಕೆ, ಹೂ ಇಸ್ ದ ಫೌಂಡರ್ ಆಫ್ ಅಹೋಮ್ ಡೈನಾಸ್ಟಿ ಅಂತ ಕೇಳ್ತಾರೆ, ಯಾರು? ಸುಕಪ ಇನ್ 1228 ಅಲ್ಲಿ. ಓಕೆ, ಮತ್ತೆ ಅವರ ಕ್ಯಾಪಿಟಲ್ ಯಾವುದು? ಚಿರಾಯ್ಡಾಯ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಆ 4 ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಇದು ನೋಡಿ ಆ ಸುಕಪ್ಪನ ಒಂದು ಪಿಕ್ಚರ್. ಓಕೆ, ಅದಾದ ನಂತರ ಇದು ಆ ಒಂದು ಎಂಬ್ಲಮ್, ಅವರ ಒಂದು ರಾಜ್ಯದ ಒಂದು ಎಂಬ್ಲಮ್, ಒಂದು ಚಿಹ್ನೆ ಅಂತ ಹೇಳ್ತೀವಲ್ವಾ ನಾವು. ನಮ್ಮ ದೇಶಕ್ಕೆ ಯಾವ ರೀತಿ ಒಂದು ಚಿಹ್ನೆ ಇದೆಯಲ್ವಾ, ರಾಷ್ಟ್ರೀಯ ಲಾಂಛನ ಅಂತ, ಆ ರೀತಿ ಆಯಾ ರಾಜ್ಯಕ್ಕೆ ಪ್ರತಿಯೊಂದು ರಾಜ್ಯದವರು ಅವ್ರದೇ ಆಗಿರ್ತಕ್ಕಂಥ ಒಂದೊಂದು ರಾಜ ಲಾಂಛನವನ್ನು ಹೊಂದಿರ್ತಾರೆ. ಸೊ ಆ ಲಾಂಛನ ಕೊಟ್ಟಿದ್ದೀನಿ. ನಂತರ ಆ ಒಂದು ರಾಜ ಯಾರು, ಸುಕಪ ಅವರದ ಒಂದು ಪಿಕ್ಚರ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಆ ರೀತಿ ಇದ್ರು ಅನ್ನೋದು. ಓಕೆ, ಅವರೇ ಅಲ್ಲ, ಆ ರೀತಿ ಇದ್ರು ಅಂತ. ದೇ ಸಕ್ಸಸ್ಫುಲಿ ರಿಪೇರ್ಡ್ ಇನ್ವೇಷನ್ ಸುಕಪ ಅಹೋಮ್ ಫೌಂಡೆಡ್ ಬೈ ದ ಖಿಲ್ಜಿತ್, ಲೋಧಿತ್ ಅಂಡ್ ದ ಬೆಂಗಾಲ್ ಸುಲ್ತಾನ್ಸ್. ಇನ್ವೇಷನ್ ಬೈ ದ ನೋಡಿ ಈ ಖಿಲ್ಜಿ ದೊರೆಗಳು, ಮತ್ತೆ ಲೋಧಿತ್ಸು, ಮತ್ತೆ ಬೆಂಗಾಲ್ ಸುಲ್ತಾನ್ಸ್, ಬಂಗಾಳರ ಸುಲ್ತಾನರು. ಈ 3 ಜನಗಳು ಈ ಬಾಕ್ಸ್ ಅಲ್ಲಿ ಮಾಡಿದ್ದೀನಲ್ವಾ, ಈ 3 ರಾಜರು ಮಾಡಿದಂತ ದಾಳಿಯನ್ನ ಅವ್ರು ಏನ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿ ರಿಪೇಲ್ ಅಂತಂದ್ರೆ ಎದುರಿಸಿದ್ರು, ಅಂದ್ರೆ ಅವ್ರನ್ನ ಹಿಮ್ಮೆಟ್ಟಿಸಿದ್ರು, ವಾಪಸ್ ಕಳಿಸಿದ್ರು. ಈ 3 ರಾಜಮನೆತನಗಳು ಕೂಡ ಈ ಒಂದು ಅಹೋಮ್ ಡೈನಾಸ್ಟಿಯ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನ ಸ್ವತಂತ್ರವಾಗಿ ಏನು ಸ್ಟ್ರಾಂಗ್ ಆಗಿ ಸೋಲಿಸ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹೌವೆವರ್ ಔರಂಗಜೇಬ್ ವಾಂಟೆಡ್ ಟು ಕಾಂಕರ್ ದ ಅಹೋಮ್ ಕಿಂಗ್ಡಮ್ ಅಂಡ್ ಲಾಂಚ್ಡ್ ಅನ್ ಅಟ್ಯಾಕ್ ಅಂಡ್ ಕಾಂಕರ್ಡ್ ಇಟ್. ಬಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಔರಂಗಜೇಬ್ ಇವನ್ ಎಲ್ಲಿ ಬರ್ತಾನಪ್ಪ ಅಂತಂದ್ರೆ ಮುಘಲ್ ರಾಜ ಇವನು. ಓಕೆ, ಔರಂಗಜೇಬ್ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನು ಇಲ್ಲ, ನಾನು ಏನು ಅಹೋಮ್ ಡೈನಾಸ್ಟಿ ಮೇಲೆ ಯುದ್ಧ ಮಾಡ್ಲೇಬೇಕು, ಅಟ್ಯಾಕ್ ಮಾಡ್ಲೇಬೇಕು, ಅದನ್ನ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ ಫೈನಲ್ ಆಗಿ ವಶಪಡಿಸ್ಕೊಳ್ತಾನೆ. ಓಕೆ, ಮೊಘಲ್ ರಾಜ ಅದ್ ನೋಡ್ತಾ ಹೋಗ್ತೀವಿ. ದೆನ್ ಮೊಘಲರು ಸಪರೇಟ್ ಬರ್ತಾ ಹೋಗುತ್ತೆ ಅಲ್ಲಿ. ಓಕೆ, ಸೊ ನಂತರ ನೋಡಿ ಬೆಂಗಾಲ್ ಅಡ್ವಾನ್ಸ್ಡ್ ಟುವರ್ಡ್ಸ್ ದ ಅಹೋಮ್ ಕಿಂಗ್ಡಮ್ ಥ್ರೂ ಬ್ರಹ್ಮಪುತ್ರ ವ್ಯಾಲಿ ಲೀಡಿಂಗ್ ಟು ಎ ವಾರ್ ಇನ್ ವಿಚ್ ದ ಅಹೋಮ್ಸ್ ಲಾಸ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ದೇರ್ ಟೆರಿಟರಿ. ನೋಡಿ ಸೊ ಏನು ನೋಡಿ, ಬೆಂಗಾಲ್ ಅಡ್ವಾನ್ಸ್ಡ್ ಟುವರ್ಡ್ಸ್ ದ ಅಹೋಮ್ ಕಿಂಗ್ಡಮ್ ಥ್ರೂ ಬ್ರಹ್ಮಪುತ್ರ ವ್ಯಾಲಿ. ಓಕೆ, ಸೊ ಎಲ್ಲಿವರೆಗೂ ನೋಡಿ ಈ ಬ್ರಹ್ಮಪುತ್ರ ವ್ಯಾಲಿವರೆಗೂ ಏನು ಆ ಬಂಗಾಳದ ರಾಜ್ಯ ವಿಸ್ತರಿಸಲ್ವಾ. ಸೊ ಅದನ್ನೆಲ್ಲ ಏನು ಇವರ ರಾಜ್ಯದಲ್ಲಿ ಬರ್ತಕ್ಕಂಥ ಇಷ್ಟೆಲ್ಲ ಪ್ರದೇಶಗಳನ್ನ ಇವ್ರು ಏನ್ ಮಾಡಿದ್ರು,
ಈ ಔರಂಗಜೇಬ್ ಜೊತೆ ಯುದ್ಧ ಮಾಡಿದ್ಮೇಲೆ ಏನ್ ಮಾಡಿದ್ರು, ಕಳ್ಕೊಂಡ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಜಯಧ್ವಜ ಸಿಂಗ್ ಆಫ್ ದ ಅಹೋಮ್ ಡೈನೆಸ್ಟಿ ವಾಸ್ ಕಂಪೆಲ್ಡ್ ಟು ಸೈನ್ ಎ ಟ್ರೀಟಿ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್. ಸೊ ಈ ಟೈಮಲ್ಲಿ ಯಾವಾಗ ಈ ಔರಂಗಜೇಬ್ ಯುದ್ಧ ಮಾಡ್ತಾನಲ್ವಾ, ಯುದ್ಧ ಮಾಡಿ ಅವರ ಒಂದು ಅಹೋಮ್ ಡೈನಸ್ಟಿಯ ಸಾಮ್ರಾಜ್ಯನೆಲ್ಲ ವಶಪಡಿಸ್ಕೊಳ್ತಾನಲ್ವಾ, ಸೊ ಆವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಅಹೋಮ್ ಡೈನಸ್ಟಿಯ ರಾಜ ಆಗಿದ್ದಂತ ಜಯಧ್ವಜ ಸಿಂಗ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಏನೋ ಒಪ್ಪಂದಕ್ಕೆ ಬರ್ತಾ ಹೋಗ್ತಾನೆ. ಓಕೆ, ಅವ್ರ ಜೊತೆ ಆ ಔರಂಗಜೇಬ್ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನೋಡಿ, ಇದು ಅವರ ಮ್ಯಾಪ್ ಸ್ಟೂಡೆಂಟ್ಸ್. ಓಕೆ ನೋಡಿ, ಅಹೋಮ್ ಕಿಂಗ್ಡಮ್ ಇನ್ ನಾರ್ತ್ ಈಸ್ಟ್ ಭಾಗದಲ್ಲಿ ಬರೋದು. ನಾರ್ತ್ ಈಸ್ಟ್ ಅಂತ ನಾನು ತೋರಿಸ್ತೀನಿ, ಅಸ್ಸಾಂ. ಓಕೆ ನೋಡಿ, ಈ ಭಾಗ ನೋಡಿ, ಇಲ್ಲಿ ಬ್ರಹ್ಮಪುತ್ರ ರಿವರ್ ವ್ಯಾಲಿ ಇದೆ. ಓಕೆ, ಬ್ರಹ್ಮಪುತ್ರ ರಿವರ್ ವ್ಯಾಲಿ ಇದೆ. ಸೊ ನಂತರ ನೋಡಿ, ಗಾರೋ, ಕಾಶಿ ಹಿಲ್ಸ್ ಇವೆಲ್ಲ ಎಲ್ಲಿ ಬರ್ದೇಳಿ, ಜೈಂತ ಹಿಲ್ಸ್ ಇವೆಲ್ಲ ಎಲ್ಲಿ ಬರ್ದೇಳಿ, ಮೇಘಾಲಯದ ಭಾಗದಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ನಾರ್ತ್ ಈಸ್ಟರ್ನ್ ಪಾರ್ಟ್. ಓಕೆ, ಸೊ ಕ್ಲಿಯರ್ ಆಗಿದೆಯಲ್ವಾ ನಿಮಗೆ? ಸೊ ನಮ್ಮ ದೇಶದ ಈ ಭಾಗ. ಓಕೆ, ಯಾವ್ದು ಹೇಳಿ, ಈ ಭಾಗ. ಸೊ ಈ ಭಾಗ ಇದೆಯಲ್ವಾ ನಮ್ದು, ಸೊ ಈ ಭಾಗದಲ್ಲಿ ಇವ್ರದ್ದು ಬರ್ತಕ್ಕಂಥದ್ದು. ಓಕೆ, ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಸ್ವಲ್ಪ ಝೂಮ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಆಫ್ಟರ್ ದ ಡೆತ್ ಆಫ್ ಜಯಧ್ವಜ ಸಿಂಗ್, ಲಚಿತ್ ದ ಗ್ರೇಟ್ ವಾರಿಯರ್ ಚಕ್ರಧ್ವಜ ಸಿಂಗ್ ಬಿಕಮ್ ದ ರೂಲರ್ ಆಫ್ ದ ಅಹೋಮ್ ಡೈನಸ್ಟಿ. ನೋಡಿ, ಆಫ್ಟರ್ ದ ಡೆತ್ ಆಫ್ ಜಯಧ್ವಜ ಸಿಂಗ್, ಆ ಜಯಧ್ವಜ ಸಿಂಗ್ ಅನ್ನೋ ಇವನು ಇದ್ನಲ್ವಾ ರಾಜ, ಅವನ ಡೆತ್ ಆದ ನಂತರ ದ ಲುಚಿತ್ ದ ಗ್ರೇಟ್ ವಾರಿಯರ್, ಸೊ ಅದಾದ್ಮೇಲೆ ದ ಚಕ್ರಧ್ವಜ ಸಿಂಗ್ ಏನಾಗ್ತಾನೆ, ಈ ಚಕ್ರಧ್ವಜ ಸಿಂಗ್ ಅನ್ನೋನ್ ಏನಾಗ್ತಾನೆ, ರಾಜನಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾನೆ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡಿ, ಲಚಿತ್ ಬಿಕಮ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಅಹೋಮ್ ಆರ್ಮಿ. ಸೊ ಈ ಲಚಿತ್ ನೋಡಿ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾನಲ್ವಾ, ಸೊ ಇವನು ಕೂಡ ಏನಾಗ್ತಾನೆ, ದೊಡ್ಡ ವಾರಿಯರ್ ಆಗಿರ್ತಾನೆ ಇವನು. ಸೊ ಇವನಾಗ್ತಾನಪ್ಪ ಅಂತಂದ್ರೆ ಏನಾಗ್ತಾನೆ, ಇವನು ಕಮಾಂಡರ್ ಇನ್ ಚೀಫ್ ಆಫ್ ಅಹೋಮ್ ಆರ್ಮಿ. ಓಕೆ, ಅವರ ಒಂದು ಆರ್ಮಿಗೆ ಏನಾಗ್ತಾನೆ, ಸೊ ಕಮಾಂಡರ್ ಆಗ್ತಾನೆ. ದಿಸ್ ಪೋಸ್ಟ್ ವಾಸ್ ಕಾಲ್ಡ್ ಆಸ್, ನೋಡಿ ಇಲ್ಲಿ, ಬೋರ್ಫುಕಾನ್. ಸೊ ಈ ವಾಸ್ ಕಾಲ್ಡ್ ಆಸ್ ದ ಲಚಿತ್ ಬೋರ್ಫುಕಾನ್. ಓಕೆ, ಸೊ ಈ ಒಂದು ಪೋಸ್ಟ್ ಅನ್ನ ತಗೊಂಡಿದ್ದಕ್ಕೆ ಅವನನ್ನ ಬೋರ್ಫುಕಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹಾಗಾಗಿ ಅವನ ಹೆಸರು ಏನಾಗಿ ಆಗುತ್ತಪ್ಪ ಅಂತಂದ್ರೆ ಲಚಿತ್ ಬೋರ್ಫುಕಾನ್ ಅಂತ ಹೇಳ್ಬಿಟ್ಟು ಅವರನ್ನ ನಾರ್ಮಲ್ ಆಗಿ ಎಲ್ಲರೂ ಕೂಡ ಕರಿತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ನಮಗೆ ಕ್ಲಿಯರ್ ಆಗಲಿ. ಇದೊಂದು ಅವನ ಜನರಲ್ ಆಗಿ ಇರ್ತಕ್ಕಂಥ ಒಂದು ಪಿಕ್ಚರ್. ಓಕೆ, ಸೊ ಇದು ನಿಮಗೆ ಇಷ್ಟು ಚೆನ್ನಾಗಿ ಗೊತ್ತಿರ್ಬೇಕು ಸ್ಟೂಡೆಂಟ್. ನೋಡಿ, ಅವನು ಏನೇನ್ ಮಾಡಿದ್ನಪ್ಪ ಅಂತಂದ್ರೆ ಈ ಕಂಡಕ್ಟೆಡ್ ಸ್ಟ್ರಿಕ್ಟ್ ಟ್ರೈನಿಂಗ್ ಸೆಷನ್ ಫಾರ್ ದ ಆರ್ಮಿ ಅಂಡ್ ಇಂಟ್ರೊಡ್ಯೂಸ್ ಮಾಡರ್ನೈಸ್ಡ್ ವಾರ್ಫೇರ್ ವೆಪನ್ಸ್. ಸೊ ಇವನು ಏನ್ ಮಾಡಿದ್ನಪ್ಪ ಅಂತಂದ್ರೆ ಅವರ ಆರ್ಮಿಗೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಏನು ಟ್ರೈನಿಂಗ್ ಅನ್ನ ಕೊಡ್ತಾ ಹೋದ. ಓಕೆ, ನಮ್ಮ ಆರ್ಮಿ ಸ್ಟ್ರಾಂಗ್ ಇರಬೇಕು, ನಾವೇನಿರ್ಬೇಕು, ಶಕ್ತಿಯುತವಾಗಿರ್ಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಬೇರೆ ಯಾವುದೇ ರಾಜ್ಯರು ಬಂದು ನಮ್ಮ ಮೇಲೆ ಯುದ್ಧ ಮಾಡಕ್ ಬಂದ್ರು ಕೂಡ ನಾವು ಅದನ್ನ ಸುಲಭವಾಗಿ ಧೈರ್ಯವಾಗಿ ಎದುರಿಸೋ ಕೆಪಾಸಿಟಿ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾನೆ, ಒಳ್ಳೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಮತ್ತೆ ಮಾಡರ್ನೈಸ್ಡ್ ವಾರ್ಫೇರ್ ವೆಪನ್ಸ್ ಅನ್ನ ಕೂಡ ಅಲ್ಲಿ ಹೊಸ ಹೊಸ ಗನ್ನು, ಬಂದೂಕುಗಳು ಇವನ್ನೆಲ್ಲ ಕೂಡ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಅವನ ಒಂದು ಆರ್ಮಿಯಲ್ಲಿ ಬಳಸ್ಕೊಳ್ಳಕ್ಕೆ ಇವನು ಪ್ರಾಶಸ್ತ್ಯ ಕೊಡ್ತಾನೆ. ಬೈ ಡ್ರೈವಿಂಗ್ ಅವೇ ದ ಮುಘಲ್ ಆಫೀಸರ್ಸ್ ಅಂಡ್ ಆರ್ಮಿ he recaptured Itkuli fort and consolidated his position. He also reconquered Guwahati ಅಂತಂದ್ರೆ. ಸೊ ನೋಡಿ, ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಸೊ ಇವನ ಕಾಲದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಮೊಘಲ್ ಆಫೀಸರ್ಸ್, ಓಕೆ, ಮೊಘಲ್ ಆಫೀಸರ್ಸ್ ಮತ್ತೆ ಮೊಘಲ್ ಆರ್ಮಿಯನ್ನ ವಾಪಸ್ ಕಳಿಸ್ತಾನೆ. ಓಕೆ, ಅವರನ್ನ ಅವ್ರ ಜಾಗದಲ್ಲಿ ಆ ಬಂಗಾಳವನ್ನ ವಶಪಡಿಸ್ಕೊಂಡಿದ್ವಲ್ವಾ, ಯಾಕೆ, ಸೊ ಆ ಭಾಗದಲ್ಲಿ ಅಲ್ಲಿದ್ದಂತ ಆ ಮೊಘಲ್ ಆಫೀಸರ್ಸ್ ಮತ್ತೆ ಆರ್ಮಿ ಅವ್ರನ್ನ ಏನ್ ಮಾಡ್ತಾನೆ, ಆಚೆ ಹಾಕಳಿಸ್ತಾನೆ. ಓಕೆ, ಅವ್ರ ಮೇಲೆ ಯುದ್ಧ ಮಾಡ್ಬಿಟ್ಟು ನಂತರ ಈ ಇತ್ಕುಲ್ ಫೋರ್ಟ್ ಅನ್ನುವಂಥ ಬಂದರನ್ನ ಮತ್ತೆ ಗುವಾಹಟಿ ಅಸ್ಸಾಂನ ರಾಜಧಾನಿ ಪ್ರೆಸೆಂಟ್. ಸೊ ಈ ಎರಡು ಭಾಗಗಳನ್ನ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ತೆಗೆದುಕೊಳ್ತಾನೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ ದ ಬ್ಯಾಟಲ್ ಆಫ್ ಅಲ್ಬೋಯ್, ಅಹೋಮ್ಸ್ ಆರ್ಮಿ ಡಿಸ್ಪ್ಲೇಡ್ ಎ ಗ್ರೇಟ್ ಕರೇಜ್ ಬೈ ಡಿಫೀಟಿಂಗ್ ದ ಮೊಘಲ್ಸ್ ಆರ್ಮಿ. ನೋಡಿ, ವೆರಿ ಇಂಪಾರ್ಟೆಂಟ್, ಬ್ಯಾಟಲ್ ಆಫ್ ಅಲ್ಬೋಯ್. ಓಕೆ, ಸೊ ಇನ್ ವಿಚ್ ವಾರ್, ಓಕೆ, ಇದು ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ಗೆ. ಸೊ ಇದು ಕೇಳ್ತಾರೆ, ಇನ್ ವಿಚ್ ವಾರ್ ಅಹೋಮ್ಸ್ ಡಿಫೀಟೆಡ್ ದ ಮೊಘಲ್ ಆರ್ಮಿ ಅಂತ ಕೇಳ್ತಾರೆ. ಓಕೆ, ಇನ್ ವಿಚ್ ಬ್ಯಾಟಲ್ ಅಹೋಮ್ಸ್ ಡಿಫೀಟೆಡ್ ಮೊಘಲ್ ಆರ್ಮಿ ಅಂತ, ಯಾವ ಯುದ್ಧದಲ್ಲಿ ಅಹೋಮ್ ಅವರು ಮೊಘಲ್ ಆರ್ಮಿನ ಸೋಲಿಸಿದಂತ ಬ್ಯಾಟಲ್ ಆಫ್ ಅಲ್ಬೋಯಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಹೌಎವರ್ ದಿಸ್ ವಿಕ್ಟರಿ ಕೇಮ್ ಅಟ್ ದ ಕಾಸ್ಟ್ ಆಫ್ ಮೆನಿ ಸೋಲ್ಜರ್ಸ್ ಲೂಸಿಂಗ್ ದೇರ್ ಲೈಫ್ಸ್. ಬಟ್ ಏನಾಯ್ತು, ಇದರಿಂದ ವಿಕ್ಟರಿ ತಗೊಂಡ್ರು ಅಹೋಮ್ಸ್ ಅವರು, ಬಟ್ ಏನಾಯ್ತು ಅಲ್ಲಿ ಹಲವಾರು ಸೋಲ್ಜರ್ಸ್ಗಳು, ನೋಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲ್ಜರ್ಸ್ಗಳು ಏನಾದ್ರು ತಮ್ಮ ಜೀವವನ್ನ ಕಳ್ಕೋಬೇಕಾದಂತ ಪರಿಸ್ಥಿತಿಗೆ ಬಂದ್ರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಿರುತ್ತೆ ಇಲ್ಲಿ. ಸೊ ನಂತರ ನೋಡಿ, ಸ್ಟ್ರೈಟ್ ಸ್ಟ್ರಗಲ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಟ್ರೈಟ್ ಸ್ಟ್ರಗಲ್. ಓಕೆ, ಸೊ ಅದಾದ ನಂತರ ಏನೇನಾಗುತ್ತಪ್ಪ ಅಂತಂದ್ರೆ ಆಫ್ಟರ್ ದ ಡೆತ್ ಆಫ್ ಚಕ್ರಧ್ವಜ ಸಿಂಗ್, ಸೊ ನೋಡಿ, ಉದಯಾದಿತ್ಯ ಸಿಂಗ್ ascended the throne in
1670. ಸೊ ನೋಡಿ ಇವನ್ ನಂತರ ಯಾರು ಬರ್ತಾರೆ, ಉದಯದಿತ್ಯ ಸಿಂಗ್, ಚಕ್ರಧ್ವಜ ಸಿಂಗ್ ನಂತರ ಉದಯಾದಿತ್ಯ ಸಿಂಗ್ ಬರ್ತಾ ಹೋಗ್ತಾನೆ. ಓಕೆ, ಈ ಕನ್ಫ್ರಂಟೆಡ್ persistent Mughal attack and as a significant naval attack took place at Saraighat in 1671. ಓಕೆ, ಸೊ ಇದು ನಿಮಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ. ಓಕೆ, ಸರಾಯಿಘಾಟ್ 1671ರಲ್ಲಿ ಸರಾಯಿಘಾಟ್ ಹತ್ರ ಏನಾಗುತ್ತೆ, ಈ ಮೊಘಲರ ಅಟ್ಯಾಕ್ಸ್ ಇವನು ಏನ್ ಮಾಡ್ತಾನೆ, ಯಶಸ್ವಿಯಾಗಿ ಎದುರಿಸ್ತಾನೆ. ಓಕೆ ಓಕೆ ಯಶಸ್ವಿಯಾಗಿ ಎದುರಿಸ್ತಾನೆ. ನಾವೆಲ್ ಅಟ್ಯಾಕ್ ಇದನ್ನು ಯಶಸ್ವಿಯಾಗಿ ಎದುರಿಸ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಹೋಮ್ಸ್ ಆರ್ ಮೋಸ್ಟ್ ವಿಕ್ಟೋರಿಯಸ್ ಇನ್ ದ ಸೇಮ್ ಇಯರ್ ಲುಚಿತ್ ಬುರ್ಫನ್ ಪಾಸ್ಡ್ ಅವೇ ಡ್ಯೂ ಟು ದ ಹಿಲ್ ಅಂತ. ಬಟ್ ಇದೇ ಸೇಮ್ ವರ್ಷ ನೋಡಿ ಈ ಒಂದು ಯಾರು ಈ ಚಕ್ರಧ್ವಜ ಸಿಂಗ್ ನ ಕಮಾಂಡರ್ ಇರ್ತಾನಲ್ವಾ, ಮೇನ್ ಕಮಾಂಡರು, ಸೊ ಇವನು ರುಚಿತ್ ಇವನ್ ಏನಾಗ್ತಾನಪ್ಪ ಅಂತಂದ್ರೆ ಇಲ್ಲಿ ಅದೇ ವರ್ಷ ಏನೋ ಅನಾರೋಗ್ಯದ ಕಾರಣದಿಂದ ಡೆತ್ ಆಗ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಕೊಂಡು ಹೋಗ್ಬೋದು. ಸೊ ದ ಲಾಸ್ಟ್ ಅಹೋಮ್ ಅಂಡ್ ಮೊಘಲ್ ಸ್ಟ್ರಗಲ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇನ್ 1682 ಅಂಡರ್ ದ ರೂಲ್ ಆಫ್ ನೋಡಿ ಅಂಡರ್ ದ ರೂಲ್ ಆಫ್ ಗಾದಾಧರ ಸಿಂಗ್ ದ ಲಾಸ್ಟ್ ಬ್ಯಾಟಲ್ ಟುಕ್ ಪ್ಲೇಸ್ ಬಿಟ್ವೀನ್ ದ ಅಹೋಮ್ಸ್ ಅಂಡ್ ಮೊಘಲ್ಸ್. ಓಕೆ ನೋಡಿ ಅಂಡರ್ ದ ರೂಲರ್ ಆಫ್ ಗಾದಾಧರ ಸಿಂಗ್. ಸೊ ನೋಡಿ ಯಾವಾಗ ನೋಡಿ ಯಾವುದೇ ಸಾಮ್ರಾಜ್ಯ ಆದ್ರೂ ಏನಾಗುತ್ತೆ ಹೇಳಿ, ಅಲ್ಲಿ ಏನೋ ಮನುಷ್ಯರು ಎಲ್ಲರೂ ಕೂಡ ಏನಾಗ್ತಾರೆ, ಟೈಮ್ ಕಳೆದಾಗೆ ಡೆತ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲೂ ಕೂಡ ಏನಾಗ್ತಾ ಹೋಯ್ತು, ಡೆತ್ ಆಗ್ತಾ ಕೊನೆಗೆ 1682ರಲ್ಲಿ ಈ ರಾಜ್ಯನ ಅಂಡರ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೊಘಲ್ ಮತ್ತು ಅಹಂಸರ ನಡುವೆ ಯುದ್ಧ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇವನು ಯಾವ ರಾಜ, ಇವನು ಅಹೋಮ್ ರಾಜಮಾನಿತ ಅಂತ ರಾಜ. ಓಕೆ, ಸೊ ನೋಡಿ ಗಾದಾಧರ ಸಿಂಗ್ ರೀಕ್ಲೈಮ್ಡ್ ಲಾಸ್ಟ್ ಟೆರಿಟರೀಸ್ ಎಕ್ಸ್ಪ್ಲೇಡ್ ದ ಮೊಘಲ್ ಆರ್ಮಿ ಫ್ರಮ್ ಬ್ರಹ್ಮಪುತ್ರ ವ್ಯಾಲಿ ಅಂತಂದ್ರೆ ನೋಡಿ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೋಡಿ ಈ ಬ್ರಹ್ಮಪುತ್ರ, ಈ ಮ್ಯಾಪ್ ಅಲ್ಲಿ ತೋರಿಸಿದ್ದೆ ನಾನು, ಎಲ್ಲೋಯ್ತು ಮ್ಯಾಪು, ನೋಡಿ ಈ ಬ್ರಹ್ಮಪುತ್ರ ರಿವರ್ ಇದೆ, ಇದು ಅಕ್ಕಪಕ್ಕ ಇರ್ತಕ್ಕಂಥ ಭಾಗಗಳಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನು, ಓಕೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಮೊಘಲ್ ರಾಜರನ್ನ ಯಶಸ್ವಿಯಾಗಿ ವಾಪಸ್ ಕಳ್ತಾನೆ. ನೋಡಿ ಎಕ್ಸ್ಪೆಲ್ಡ್ ಅಂತಂದ್ರೆ ಅವ್ರನ್ನ ಆರಾಮಾಗಿ ವಾಪಸ್ ಕಳಿಸಿ ಏನು ಅವರ ಒಂದು ಸಾಮ್ರಾಜ್ಯಗಳು, ಅವರ ಒಂದು ಪ್ರದೇಶಗಳು ಆ ಒಂದು ಮೊಘಲ್ ಅಂಡರ್ ಇರುತ್ತಲ್ವಾ, ಆ ಎಲ್ಲಾ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇವನು ತನ್ನ ಸಾಮ್ರಾಜ್ಯವನ್ನ ಮಾನಸ್ ರಿವರ್, ಅಸ್ಸಾಂನ ಮಾನಸ್ ರಿವರ್ ಅಲ್ಲಿವರೆಗೂ ಏನ್ ಮಾಡಿರ್ತಾನೆ ಎಕ್ಸ್ಟೆಂಡ್ ಮಾಡಿರ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅಷ್ಟು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿರ್ತಾನೆ ಸಾಮ್ರಾಜ್ಯವನ್ನ. ದ ಅಹೋಮ್ ಕಿಂಗ್ಸ್ ಎಸ್ಟಾಬ್ಲಿಷ್ಡ್ 6 ಕ್ಯಾಪಿಟಲ್ಸ್ ಇನ್ ದೇರ್ ಕಿಂಗ್ಡಮ್ ಅಟ್ 6 ಡಿಫ್ರೆಂಟ್ ಟೈಮ್ಸ್. ನೋಡಿ ಇವರಿಗೆ ಎಷ್ಟಿದ್ದು 6 ಕ್ಯಾಪಿಟಲ್ ಇದ್ದು, ಮತ್ತೆ ಡಿಫ್ರೆಂಟ್ ಟೈಮ್ ಅಲ್ಲಿ, ಒಂದೇ ಟೈಮ್ ಅಲ್ಲ. ಸೊ ಅವರ ಒಂದು ಎಂಟೈರ್ ಆ ಒಂದು ಏನಿದೆ ನೋಡಿ ಇಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅವರು, ಈ 592 ವರ್ಷ ಆಳ್ವಿಕೆ ಮಾಡಿದ್ರಲ್ವಾ, 1228ರಿಂದ 1826, ಈ ಇಷ್ಟು ವರ್ಷಗಳ ಅವಧಿಯಲ್ಲಿ ಅವರು ಒಟ್ಟು 6 ರಾಜಧಾನಿಗಳನ್ನ ನಿರ್ಮಾಣ ಮಾಡ್ತಾರೆ. ಓಕೆ, ತನ್ನ ರಾಜಧಾನಿಯಾಗಿ 6 ಕ್ಯಾಪಿಟಲ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಓಕೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ನಂತರ ಅಹೋಮ್ ಡಿಫಿಟೆಡ್ಸ್ ಮೊಘಲ್ಸ್ 17 times securing their rule over ನಾರ್ತ್ ಈಸ್ಟ್ ಇಂಡಿಯಾ. ನೋಡಿ ಸೊ ಇದು ನಿಮಗೆ ಜಾಸ್ತಿ ಎಲ್ಲೂ ಸಿಗಕ್ಕೆ ಹೋಗಲ್ಲ. ನೋಡಿ ಈ ಮೊಘಲ್ ರಾಜರನ್ನ ಅಹೋಮ್ ಡೈನಾಸ್ಟಿ ಅವರು ಮೊಘಲ್ ರಾಜರನ್ನ ಎಷ್ಟು ಬಾರಿ ಸೋಲಿಸ್ತಾರೆ, 17 ಬಾರಿ. ಓಕೆ, ಎಷ್ಟು ಹೇಳಿ, 17 ಬಾರಿ ಸೋಲಿಸ್ತಾರೆ ಯಾರು, ಅಹೋಮ್ ಡೈನಾಸ್ಟಿ ಅವರು ಮೊಘಲರನ್ನ. ಸೊ ಇಲ್ಲಿಗೆ ಏನಾಗುತ್ತಪ್ಪ ಅಂತಂದ್ರೆ ಇಷ್ಟೇ, ನಿಮ್ಗೆ ಇಲ್ಲಿ ಏನಾಗುತ್ತೆ ನೋಡಿ, ಈ ಒಂದೇನು ಅಹೋಮ್ ಮೊಘಲ್ ಬಗ್ಗೆ ಇಷ್ಟೇ ಇರೋದು. ಓಕೆ, ಸಾರಿ ಅಹೋಮ್ ಡೈನಾಸ್ಟಿ ಬಗ್ಗೆ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಸೊ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿದೆ ಅಲ್ವಾ, ಯಾವ ಸ್ಥಾಪಕರು ಯಾರು, ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ಮತ್ತೆ ಅವರ ಕೆಲವೊಂದು ಇಂಪಾರ್ಟೆಂಟ್ ರಾಜರುಗಳ ನೇಮು, ಇದೆಲ್ಲ ನಿಮಗೆ ಕ್ಲಿಯರ್ ಗೊತ್ತಿರಬೇಕು. ಓಕೆ, ಸೊ ನಂತರ ನಾವೆಲ್ಲಿ ಹೋಗೋಣ, ಮೊಘಲ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಮೊಘಲರ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಅದಾದ ನಂತರ ಫೈನಲ್ ಆಗಿ ಅಹೋಮ್ ಡೈನಾಸ್ಟಿಯನ್ನು ಯಾರು ವಶಪಡಿಸ್ಕೊಳ್ತಾರೆ, ಈ ಬಾಬರ್ ಏನು ಸೊ ಅಂದ್ರೆ ಇವ್ರು ಬರ್ತಾರೆ. ಓಕೆ, ಇವ್ರು ಬರ್ತಾರೆ ಭಾರತದ ನಾರ್ತ್ ಇಂಡಿಯಾ ಭಾಗದಲ್ಲಿ. ನಂತರ ನೋಡಿ ಇವ್ರದ್ದು ಒಂದು ಟೈಮಿಂಗ್ಸ್ ಯಾವಾಗ, 1526ರಿಂದ 1707ರವರೆಗೆ ಇವರ ಟೈಮಿಂಗ್ಸ್. ಓಕೆ, ಇಷ್ಟು ವರ್ಷಗಳ ಕಾಲ ಇವರು ಆಳ್ವಿಕೆ ಮಾಡಿದ್ರು ಅನ್ನೋದು. ನೋಡಿ ಬಾಬರ್ ಫಸ್ಟ್ ಬರದೆ ಇವನು ಯಾರು, ಬಾಬರ್. ಓಕೆ, ಮೊಘಲರ ಅಂದ ತಕ್ಷಣ ಫಸ್ಟ್ ಇವನ್ ನೆನಪಿಗೆ ಬರಬೇಕು. ಬಾಬರ್ ಹೂ ಎಸ್ಟಾಬ್ಲಿಷ್ ದ ಮೊಘಲ್ ರೂಲ್ ಇನ್ ಇಂಡಿಯಾ ವಾಸ್ ಒರಿಜಿನಲಿ ಫ್ರಮ್ ಟರ್ಕಿಸ್ತಾನ್. ಓಕೆ, ಅಥವಾ ತುರ್ಕಿಸ್ತಾನ್ ಅಂತ ಹೇಳ್ತೀವಲ್ವಾ. ಸೊ ನಮ್ಮ ಭಾರತದ ಏನು ಈ ಭಾಗದಲ್ಲಿ ಬರ್ತಕ್ಕಂಥದ್ದು. ಓಕೆ, ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಇದು ತುರ್ಕಿಸ್ತಾನ ಅನ್ನೋದು. ಸೊ ಇಲ್ಲಿಂದ ಇದರ ಒಂದು ಮೂಲ ಅವನು. ಓಕೆ, ಸೊ ಇಲ್ಲಿಂದ ಬಂದವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಬಾಬರು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಆಗ್ತಾನೆ. ಇವನೇ ಫೌಂಡರ್ ಆಫ್ ಮೊಘಲ್. ಓಕೆ, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಇವನೇ ಕಾರಣ. ಹಿಸ್ ಫಾದರ್ ಉಮರ್ ಶೇಖ್ ಮಿರ್ಜಾ ವಾಸ್ ದ ಕಿಂಗ್ ಆಫ್ ಎ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ದ
ಪರಗಣ ಇನ್ ಆಫ್ಘನಿಸ್ತಾನ್. ಸೊ ಇವನ ತಂದೆ, ಈ ಬಾಬರ್ನ ತಂದೆ ಯಾರು, ಇವನ ಫಾದರ್ ನೇಮ್ ಏನು, ಉಮರ್ ಶೇಖ್ ಮಿರ್ಜಾ. ಸೊ ಇವನ್ ಏನಾಗಿರ್ತಾನೆ, ಕಿಂಗ್ ಆಗಿರ್ತಾನೆ. ಎಲ್ಲಿ, ಪರಗಣ ಇನ್ ಆಫ್ಘನಿಸ್ತಾನದ ಒಂದು ಚಿಕ್ಕ ರಾಜ್ಯದಲ್ಲಿ ಏನಾಗಿರ್ತಾನೆ, ರಾಜನಾಗಿರ್ತಾನೆ. ಓಕೆ. ಸೊ ಡ್ಯೂ ಟು ದ ಡೆತ್ ಆಫ್ ಹಿಸ್ ಫಾದರ್, ಬಾಬರ್ ಹ್ಯಾಡ್ ಟು ಅಸೆಂಡ್ ದ ಥ್ರೋನ್ ಅಟ್ ದ ವೆರಿ ಟೆಂಡರ್ ಏಜ್ ಆಫ್ 11 years. ಸೊ ಇವನು ಏನಾಗಿರ್ತಾನಪ್ಪ ಅಂತಂದ್ರೆ ನೋಡಿ, ಇವನ ತಂದೆಯ ಮರಣದ ಕಾರಣದಿಂದ ಇವನು ಅತಿ ಚಿಕ್ಕ ವಯಸ್ಸಿಗೆ ಏನಾಗ್ತಾನೆ, ರಾಜನಾಗಿ ಏನ್ ಮಾಡಬೇಕಾಗುತ್ತೆ, ಆ ಒಂದು ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಓಕೆ. ವೆನ್ ಈ ಲಾಸ್ಟ್ ಹಿಸ್ ಕಿಂಗ್ಡಮ್ ಅಂಡ್ ವಾಸ್ ವಾಂಡರಿಂಗ್ ಏಮ್ಲೆಸ್ಲಿ, he got the inspiration to attack India and he invaded India 5 times. ನೋಡಿ ಇವನಿಗೆ ಯಾವಾಗ, ಓಕೆ, ಈ ಪರಗಣ, ಈ ಆಫ್ಘನಿಸ್ತಾನ ನೋಡಿ, ಇವನ ತಂದೆ ಬಾಬರ್ನ ತಂದೆ ಎಲ್ಲಿ ರಾಜ ಆಗಿರ್ತಾನೆ, ಆಫ್ಘನಿಸ್ತಾನ ಒಂದು ಭಾಗದಲ್ಲಿ ರಾಜ ಆಗಿರ್ತಾನೆ. ಓಕೆ. ಸೊ ಬಟ್ ಅವನ ತಂದೆ ಸಡನ್ ಆಗಿ ಡೆತ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ, ಇವನಿಗೆ ಚಿಕ್ಕ ಏಜ್ ಅಲ್ವಾ, ಅಷ್ಟು ಗೊತ್ತಾಗಲ್ಲ. ಓಕೆ. ಸೊ ಅವಾಗ ಅಕ್ಕಪಕ್ಕದ ರಾಜರು ನಾರ್ಮಲಿ ಏನ್ ಮಾಡ್ತಾರೆ, ಅವನ ಮೇಲೆ ಯುದ್ಧ ಮಾಡಿ ಅವನನ್ನ ಸೋಲಿಸಿದಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅವನಿಗೇನು ಗುರಿ ಇಲ್ದಿದ್ದಾಗ ಇವನ್ ಏನ್ ಮಾಡ್ತಾನೆ, ಆಫ್ಘನಿಸ್ತಾನ ಡೈರೆಕ್ಟ್ ಭಾರತಕ್ಕೆ ಬಂದು ಇನ್ವೇಡ್ ಮಾಡ್ತಾನೆ. ಇಷ್ಟು ಸತಿ 5 ಬಾರಿ ದಾಳಿ ಮಾಡ್ತಾ ಹೋಗ್ತಾನೆ. ಓಕೆ. 5 ಬಾರಿ ದಾಳಿ ಮಾಡಿ ಹೋಗಿ ಕೊನೆಗೆ ಇವನೇ ಏನಾಗ್ತಾನೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಭಾರತದಲ್ಲಿ ಕಾರಣ ಆಗ್ತಾ ಹೋಗ್ತಾನೆ. ಓಕೆ. ಸೊ ನೋಡಿ, ಈ ಡಿಫೀಟೆಡ್ ದ ಡೆಲ್ಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಇನ್ ದ ಬ್ಯಾಟಲ್ ಆಫ್ ಪಾಣಿಪತ್ ಇನ್ 1526 ಅಂಡ್ ಎಸ್ಟಾಬ್ಲಿಷ್ಡ್ ಮೊಘಲ್ ಡೈನಸ್ಟಿ ಇನ್ ಇಂಡಿಯಾ. ಓಕೆ. ಸೊ ನೋಡಿ, ಯಾವಾಗ ಸ್ಥಾಪನೆ ಮಾಡಿದ್ರು ಮೊಘಲ್ ಡೈನಸ್ಟಿನ, ಯಾವಾಗ ಸ್ಥಾಪನೆ ಮಾಡಿದ್ರು, 1526ರಲ್ಲಿ. ಓಕೆ. ಥ್ರೂ ಯಾವುದ್ರ ಮುಖಾಂತರ, ಬ್ಯಾಟಲ್ ಆಫ್ ಪಾಣಿಪತ್. ಬ್ಯಾಟಲ್ ಆಫ್ ಯಾವ್ದು ಹೇಳಿ, ಪಾಣಿಪತ್ ಆದ್ಮೇಲೆ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಓಕೆ. ಯಾರನ್ನ ಸೋಲ್ತಾನೆ ಈ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ, ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಓಕೆ. ದಿಸ್ ಬ್ಯಾಟಲ್ ಇಸ್ known as the first battle of Panipat. Delhi was the its capital. ಓಕೆ. ಈ ಒಂದು ಬ್ಯಾಟಲ್ ಇದೆಯಲ್ವಾ, ಅಂದ್ರೆ ಈ ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ ನಡೆದಂತ ಈ ಒಂದು ಬ್ಯಾಟಲ್ ಅನ್ನ ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಮತ್ತೆ ಇದರ ರಾಜಧಾನಿ, ಈ ಒಂದು ಮೊಘಲರ ರಾಜಧಾನಿ ಯಾವ್ದಾಗಿತ್ತು, ದೆಹಲಿ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ. ಓವರ್ ದ ಪೀರಿಯಡ್ ಆಫ್ 4 years ಅಂದ್ರೆ 4 ವರ್ಷ ಹೀಗೆ ಕಳಿತಾ ಹೋದಂಗೆ, ಈ ಡಿಫಿಟೆಡ್ ರಾಣಾ. ಓಕೆ. ನೋಡಿ, ರಾಣಾ ಸಂಗ್ರಾಮ್ ಸಿಂಗ್ ಆಫ್ ಮೇವಾತ್. ಓಕೆ. ರಾಣಾ ಸಂಗ್ರಾಮ ಸಿಂಗ್ ಆಫ್ ಮೇವಾತ್, ದ ರಜಪೂತ್ ಕಿಂಗ್ ಆಫ್ ಮೆಡಿನಿರಾಯ ಆಫ್ ಚಂದೇರಿ. ಓಕೆ. ಇಬ್ರಾಹಿಂ ಲೋಧಿ ಬ್ರದರ್. ಸೊ ನೋಡಿ, ಮೊಹಮ್ಮದ್ ಲೋಧಿ, ಬಾಬರ್ ಕಂಕರ್ಡ್ ಪಾಣಿಪತ್, ಗೋಗ್ರಾ ಅಂಡ್ ಕಾನ್ವಾ. ಈ ಎಸ್ಟಾಬ್ಲಿಷ್ಡ್ ಮೊಘಲ್ ರೂಲ್ ಓವರ್ ದ ಲಾರ್ಜ್ ಏರಿಯಾ ಇನ್ ನಾರ್ತ್ ಇಂಡಿಯಾ. ಸೊ ಏನ್ ಮಾಡ್ತಾನೆ, ಇಲ್ಲಿ 1526ರಲ್ಲಿ ಏನು ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಾದ್ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ, ಓವರ್ ದ 4 years ಇದೇ ರೀತಿ ಏನು ಸ್ವಲ್ಪ ಟೈಮ್ ಕಳಿತಾ ಹೋದಂಗೆ 4 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ, ಈ ಎಲ್ಲಾ ರಾಜ್ಯಗಳು, ಈಗ ಹೇಳಿದ್ನಲ್ವಾ, ಈ ಎಲ್ಲಾ ಅಕ್ಕಪಕ್ಕದ ರಾಜ್ಯಗಳನ್ನ ಸೇರಿಸಿ ಸೋಲಿಸ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನ ಇನ್ನು ತುಂಬಾ ಜಾಸ್ತಿ ಏನ್ ಮಾಡ್ತಾ ಹೋಗ್ತಾನೆ, ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾನೆ. ಓಕೆ. ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾನೆ. ಸೊ ನಂತರ ಹುಮಾಯೂನ್. ಸೊ ಬಾಬರ್ ನಂತರ ಯಾರು ಬರ್ತಾರಪ್ಪ ಇಲ್ಲಿ, ಹುಮಾಯೂನ್ ಬರ್ತಾ ಹೋಗ್ತಾನೆ. ಓಕೆ. ಹುಮಾಯೂನ್ ದ ಸೆಕೆಂಡ್ ಸುಲ್ತಾನ್ ಆಫ್ ದ ಮೊಘಲ್ ಡೈನಸ್ಟಿ ವಾಸ್ ಎಲ್ಡೆಸ್ಟ್ ಸನ್ ಆಫ್ ಬಾಬರ್. ಈ ಬಾಬರ್ನ ಮಗನೇ ಅವನು. ಓಕೆ. ಹುಮಾಯೂನ್ ಯಾರು, ಬಾಬರ್ನ ದೊಡ್ಡ ಮಗ. ಎಲ್ಡೆಸ್ಟ್ ಸನ್ ಅಂತಂದ್ರೆ ದೊಡ್ಡ ಮಗ ಆಗಿರ್ತಾನೆ. ಇವನು ಬಾಬರ್ನ ನಂತರ ಅಧಿಕಾರಕ್ಕೆ ಬರ್ತಾನೆ, ಅಧಿಕಾರ ತಗೊಳ್ತಾನೆ. He had to face many tough problems when he came to power. ಓಕೆ. ಸೊ ಇವನು ಯಾವಾಗ ಅಧಿಕಾರಕ್ಕೆ ಬರ್ತಾನೋ, ಯಾವಾಗ ಆ ಮೊಘಲ್ ಸಾಮ್ರಾಜ್ಯದ ಏನೋ ಅಧಿಕಾರವನ್ನ ತೆಗೆದುಕೊಳ್ತಾನೋ, ಆವಾಗ ಇವನಿಗೆ ಏನಾಗುತ್ತಪ್ಪ ಅಂದ್ರೆ ಹಲವಾರು ಟಫ್ ಪ್ರಾಬ್ಲಮ್ಸ್ಗಳು, ಚಾಲೆಂಜಸ್ಗಳು ಆ ಟೈಮಲ್ಲಿ ಇರ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸಚ್ ಆಸ್ ಪ್ರಾಬ್ಲಮ್ಸ್ ಆಫ್ ಅನ್ಸ್ಟೇಬಲ್ ಅಂಡ್ ಡಿಸ್ಪರ್ಸ್ಡ್ ಕಿಂಗ್ಡಮ್. ಸೊ ಟ್ರಬಲ್ ಫ್ರಮ್ ಆಫ್ಘನ್ಸ್. ಓಕೆ. ಎನಿಮಿಟಿ ಆಫ್ ಬಹದ್ದೂರ್ ಶಾ. ಓಕೆ. ಬಹದ್ದೂರ್ ಶಾ ಆಫ್ ಗುಜರಾತ್ ಅಂಡ್ ದ ಹಾಸ್ಟಿಲಿಟಿ ಆಫ್ ಹಿಸ್ ಓನ್ ಬ್ರದರ್ಸ್. ನೋಡಿ ಏನೇನ್ ಪ್ರಾಬ್ಲಮ್ ಇತ್ತು ಅಂತ. ಓಕೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಏನೇನ್ ಪ್ರಾಬ್ಲಮ್ ಇತ್ತು ಅಂತ ನಾನು ಹೇಳಿದೆ ಇವನ್ ಅಧಿಕಾರಕ್ಕೆ ಬಂದಾಗ. ಬಟ್ ಏನೇನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನೋಡಿ, ಅನ್ಸ್ಟೇಬಲ್ ಮತ್ತೆ ಡಿಸ್ಪರ್ಸ್ಡ್ ಕಿಂಗ್ಡಮ್. ಅವನ ಸಾಮ್ರಾಜ್ಯ ಅನ್ನೋದು ಸ್ಟೇಬಲ್ ಆಗಿರ್ಲಿಲ್ಲ. ಓಕೆ. ಸ್ಥಿರತೆ ಅನ್ನೋದಿರಲಿಲ್ಲ, ಸ್ಟ್ರಾಂಗ್ ಆಗಿರ್ಲಿಲ್ಲ ಅನ್ನೋದನ್ನ, ಅದು ಒಂದು ಪ್ರಾಬ್ಲಮ್ ಆಯ್ತು. ಮತ್ತೆ ನೋಡಿ, ಟ್ರಬಲ್ ಫ್ರಮ್ ದ ಆಫ್ಘನ್ಸ್. ಅವರು ಏನೋ ಈ ಆಫ್ಘಾನಿಸ್ತಾನದಲ್ಲಿ ಇದ್ರಲ್ವ ರಾಜರು, ಅವರು ಬಂದು ತೊಂದರೆ ಕೊಡೋರು ಇವನಿಗೆ. ಮತ್ತೆ ಈ ಬಹದ್ದೂರ್ ಶಾ, ಗುಜರಾತ್ನ ಬಹದ್ದೂರ್ ಶಾ ಇದ್ದಲ್ವಾ ರಾಜ, ಸೊ ಅವನು ಏನ್ ಮಾಡ್ತಿದ್ದ, ಅವನ ವಿರುದ್ಧ ಇವನಿಗೆ ಶತ್ರುತ್ವ ಅನ್ನೋದು ಬೆಳೀತಾ ಹೋಯ್ತು. ಹಾಗಾಗಿ ಅವರು ಕೂಡ ಯುದ್ಧ ಮಾಡ್ತಾ ಬರೋರು. ಮತ್ತೆ ತಮ್ಮ ಸ್ವಂತ ಏನೋ ಓನ್ ಬ್ರದರ್ಸ್ ಜೊತೆಗೇನೆ ಏನ್ ಮಾಡ್ತಾ ಹೋದ್ರು, ಶತ್ರುತ್ವವನ್ನ ಬೆಳೆಸ್ಕೊಳ್ತಾ ಹೋದ್ರು. ಅವರು ಕೂಡ ಯುದ್ಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವನ ಮೇಲೆ.
ಇಷ್ಟೆಲ್ಲ ಪ್ರಾಬ್ಲಮ್ಸ್. ಓಕೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಹ್ಯೂಮನ್ಸ್ ವಿನ್ ಈ ಕೇಮ್ ಟು ಪವರ್ ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರಬೇಕು, ಇಷ್ಟು ಪ್ರಾಬ್ಲಮ್ಸ್ ಗಳನ್ನ ನೀವು ಬರಿತಾ ಹೋಗ್ಬೇಕು. ಓಕೆ, ಯಾವ್ಯಾವ ಪ್ರಾಬ್ಲಮ್ ಇತ್ತು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನಂತರ ನೋಡಿ, ಈ ಕಾಂಕರ್ಡ್ ಕಾಲಿ ಓಕೆ ಕಾಲಿಂಜರ್ ಫೋರ್ಟ್ ದೌರಾ ಜೋನ್ಪುರ್ ಮತ್ತೆ ಚುನಾರ್ ಫೋರ್ಟ್ ಅಂಡ್ ಮಾಂಡಾಸ್ಕರ್. ಓಕೆ, ಮಾಂಡಾಸ್ಕರ್ ಇಷ್ಟು ಫೋರ್ಟ್ ಗಳನ್ನ ಏನ್ ಮಾಡ್ತಾರೆ ಇವರು ವಶಪಡಿಸ್ಕೊಳ್ತಾನೆ. ಅಂತಂದ್ರೆ ಫೋರ್ಟ್ಸ್ ಇವೆಲ್ಲ ಬಂದರ್ಗಳು. ಓಕೆ, ಇವನ್ನೆಲ್ಲ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ತಾನೆ. ಹುಮಾಯೂನ್ ವಾಸ್ ಡಿಫೀಟೆಡ್ ಬೈ ದ ಶೇರ್ ಶಾ sought shelter in Sindh province and came back to power after the death of ಶೇರ್ ಶಾ. ಓಕೆ ನೋಡಿ, ಸೊ ಈ ಹುಮಾಯೂನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ರಾಜರಿಗೆ ಏನ್ ಮಾಡಿ ಕೆಲಸ, ಇವ್ರು ಸುಮ್ಮನೆ ಇರಲ್ಲ, ಇವರು ಬಂದು ಯುದ್ಧ ಮಾಡ್ತಾನೆ ಇರ್ತಾರೆ, ಇವರು ಕೂಡ ಯುದ್ಧ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಈ ಹುಮಾಯೂನ್ನ ಶೇರ್ ಶಾ ಅನ್ನುವಂತಹ ರಾಜ ಏನ್ ಮಾಡ್ತಾನೆ ಸೋಲಿಸ್ತಾನೆ. ಸೊ ಅದಾದ ನಂತರ ಅವನು ಎಲ್ಲಿಗೆ ಹೋಗ್ತಾನೆ, ಈ ಸಿಂಧ್ ಪ್ರಾವಿನ್ಸ್ ಇದೆಯಲ್ವಾ. ಓಕೆ, ಈ ಸಿಂಧ್ ಪ್ರಾವಿನ್ಸ್ ಅಂತ ಬರುತ್ತೆ ಅದೇ ಭಾಗದಲ್ಲಿ. ಓಕೆ, ಆ ಭಾಗಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾನೆ ಸ್ವಲ್ಪ ಟೈಮು. ಅದಾದ ನಂತರ ಯಾವಾಗ ಈ ಶೇರ್ ಶಾ ಡೆತ್ ಆಗ್ತಾನಲ್ವಾ, ಮರಣ ಹೊಂತಾನೆ, ಅವಾಗ ವಾಪಸ್ ಬರ್ತಾನೆ. ಅವಾಗ ಇವನು ವಾಪಸ್ ಬಂದು ಮತ್ತೆ ಅಧಿಕಾರವನ್ನ ತೆಗೆದುಕೊಳ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಹಾಗಾದ್ರೆ ಆ ಶೇರ್ ಶಾ ಬಗ್ಗೆ ನೋಡ್ತಾ ಹೋಗೋಣ. ಇವನ್ ಯಾಕೆ ಸೋಲಿಸ್ತಾ ಅಂತ ನೋಡ್ಲಿಕ್ಕೆ ಹೋದ್ರೆ ನಾವು, ಶೇರ್ ಶಾ ಒರಿಜಿನಲಿ ಬಿಲಾಂಗ್ ಟು ದ ಶೂರ್ ಕ್ಲಾನ್ ಆಫ್ ಆಫ್ಘಾನಿಸ್ತಾನ್. ನೋಡಿ, ಅಲ್ಲೂ ಕೂಡ ಆಫ್ಘಾನಿಸ್ತಾನದಲ್ಲೂ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಏನು ವರ್ಗಗಳಿದೆ ಪಾಪ್ಯುಲೇಷನ್ ಅಲ್ಲಿ. ಸೊ ಅಲ್ಲಿ ಶೂರ್ ಕ್ಲಾನ್ ಅಂತ ಬರುತ್ತೆ, ಆ ಒಂದು ಜನ ಇದಕ್ಕೆ ಬಿಲಾಂಗ್ ಮಾಡ್ದವನು ಇವನು. ಓಕೆ, ಸೇರಿದಂತವನು ಶೇರ್ ಶಾ. ಓಕೆ, ಹಿಸ್ ಒರಿಜಿನಲ್ ನೇಮ್ ವಾಸ್ ಶೇರ್ ಶಾ ಫಾರಿದ್. ಓಕೆ, ಸೊ ನೋಡಿ, ಇವನ ಒರಿಜಿನಲ್ ನೇಮ್ ಏನಪ್ಪಾ ಅಂತಂದ್ರೆ ಶೇರ್ ಶಾ ಫಾರಿದ್. ಹಿ ವಾಸ್ ದ ಫೌಂಡರ್ ಆಫ್ ದ ಸುರ್ ಡೈನಸ್ಟಿ. ಈ ಸುರ್ ಡೈನಸ್ಟಿಯ ಫೌಂಡರ್ ಯಾರು ಹೇಳಿ, ಈ ಒಂದು ಯಾರು ಶೇರ್ ಶಾ ಫಾರಿದ್ ಅಥವಾ ಶೇರ್ ಶಾ. ಇದು ನಿಮಗೆ ಗೊತ್ತಿರಲಿ. ಈ ಚೈಲ್ಡ್ಹುಡ್ ವಾಸ್ ನಾಟ್ ಹ್ಯಾಪಿ. ಅವನ ಬಾಲ್ಯ ಜೀವನ ಅಷ್ಟು ಖುಷಿಯಿಂದ ಇರಲಿಲ್ಲ. ಡಿಪ್ರೈವ್ಡ್ ಆಫ್ ಪೇರೆಂಟ್ಸ್ ಲವ್, he wandered for some years when he was working under the Bahar Khan Lodi, the king of South Bihar. He killed a tiger single-handed and thus earned the name Sher Khan. Okay, so ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಇವನ ಬಾಲ್ಯ ಜೀವನ ಸರಿ ಇರಲಿಲ್ಲ. ಓಕೆ, ಅಷ್ಟು ಖುಷಿಯಿಂದ ಇರಲಿಲ್ಲ. ಮತ್ತೆ ಪೇರೆಂಟ್ಸ್ ಲವ್, ತಂದೆ ತಾಯಿಗಳ ಪ್ರೀತಿ ಇವನಿಗೆ ಸಿಗಲೇ ಇಲ್ಲ. ಸೊ ಏನಾಯ್ತು, ಮತ್ತೆ ಇವನು ಯಾವಾಗ ನೋಡಿ ಸೌತ್ ಬಿಹಾರ್ನ ಈ ಒಂದು ರಾಜನ ಅಂಡರ್ ಅಲ್ಲಿ, ಓಕೆ, ಬಹಾರ್ ಖಾನ್ ಲೋಹಾನಿ ಈ ಒಂದು ರಾಜನ ಅಂಡರ್ ಅಲ್ಲಿ ಏನು ಇವನು ಕೆಲಸ ಮಾಡ್ಬೇಕಾದ್ರೆ ಇವನ್ ಏನ್ ಮಾಡ್ತಾನೆ, ಸಿಂಗಲ್ ಹ್ಯಾಂಡೆಡ್ಲಿ ಒಬ್ಬನೇ ಏನ್ ಮಾಡ್ತಾನೆ, ಟೈಗರ್ ಅನ್ನ ಕಿಲ್ ಮಾಡ್ತಾನೆ. ಓಕೆ, ಆ ಕಿಲ್ ಮಾಡಿದ್ರ ಪರಿಣಾಮವಾಗಿ ಇವನಿಗೆ ಏನ್ ಬರುತ್ತೆ, ಶೇರ್ ಖಾನ್ ಅನ್ನೋ ಹೆಸರು ಬರ್ತಾ ಹೋಗುತ್ತೆ. ಓಕೆ, ಸೊ ನಂತರ ನೋಡಿ, ವೆನ್ ಬಾಬರ್ ಟೂಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ, ಶೇರ್ ಶಾ ವರ್ಕ್ಡ್ ಅಂಡರ್ ಹಿಮ್ ಆಸ್ ಅ ಸಿಗ್ನಿಫಿಕೆಂಟ್ ರೋಲ್. ಯಾವಾಗ ಬಾಬರ್ ಈ ಮೊಘಲ್ ಸಾಮ್ರಾಜ್ಯದ ಆಡಳಿತಕ್ಕೆ ಬರ್ತಾನೋ, ಅವಾಗ ಆ ಬಾಬರ್ಗೆ ಇವನು ಹೆಲ್ಪ್ ಆಗಿ ಅವನ ಅಂಡರ್ ಅಲ್ಲಿ ಅವನಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾನೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ನೋಡಿ, ಶೇರ್ ಶಾ ಡಿಫೀಟೆಡ್ ಹುಮಾಯೂನ್ ಅಂಡ್ ಕಂಕರ್ಡ್ ಪಂಜಾಬ್, ಸಿಂಧ್, ಮುಲ್ತಾನ್, ಗ್ವಾಲಿಯರ್, ಮಾಲ್ವಾ ಮತ್ತೆ ರೈಜಿಂದುರ್ಗ್ ಮತ್ತೆ ಮಾರ್ವಾಡ್ ಅಂಡ್ ಕಾಲಿಂಜರ್. ಓಕೆ, ಕಾಲಿಂಜರ್ ಇಷ್ಟು ಪ್ರದೇಶಗಳನ್ನ ಏನ್ ಮಾಡ್ತಾನೆ ಇವನು, ಆ ಹುಮಾಯೂನನ್ನ ಸೋಲಿಸ್ಬಿಟ್ಟು ಇಷ್ಟು ಪ್ರದೇಶಗಳನ್ನ ಏನ್ ಮಾಡ್ತಾರೆ, ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಓಕೆ, His kingdom comprised the whole of North India with the exception of Assam, Gujarat, Kashmir. Okay, ಸೊ ನೀವು ನಾರ್ತ್ ಇಂಡಿಯಾ ನೋಡಿದಿರಲ್ವಾ. ಸೊ ಉತ್ತರ ಭಾರತದಲ್ಲಿ ಅಸ್ಸಾಮು, ಗುಜರಾತ್ ಮತ್ತೆ ಕಾಶ್ಮೀರ ಈ ಮೂರನ್ನ ಬಿಟ್ಟು ಬೇರೆ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಇವರ ಒಂದು ಏನಾಗಿತ್ತು, ಇವರ ಒಂದು ಏನು ಪ್ರದೇಶ ಅನ್ನೋದು, ಇವರ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇವನ ಒಂದು ಏನು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾವ ರೀತಿ ಇತ್ತು, ಇವನ ಆಳ್ವಿಕೆ ಕಾಲದಲ್ಲಿ ಯಾವ ರೀತಿ ಏನು ಆಡಳಿತ ವ್ಯವಸ್ಥೆಯನ್ನ ಮೇಂಟೈನ್ ಮಾಡಿದ್ನಪ್ಪ ಅಂತ ಆದ್ರೆ, ಶೇರ್ ಶಾ ವಾಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಇವನ ಏನಾಗಿದ್ದ, ಏನೋ ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗೆ ಹೆಡ್ ಆಗಿದ್ದ, ಮುಖ್ಯ ರಾಜ ಆಗಿದ್ದ. ಈ ಹ್ಯಾಡ್ ಅನ್ ಎಫಿಷಿಯಂಟ್ ಕ್ಯಾಬಿನೆಟ್ ಮಿನಿಸ್ಟ್ರಿ. ಸೊ ಇವನಿಗೆ ಏನಿತ್ತು, ಒಂದು ಉತ್ತಮ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದ್ರು. ಓಕೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ರು ಇವನಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಇವನ ಒಂದು ಸೊ ಪ್ರೆಸೆಂಟ್ಲಿ ಯಾವ ರೀತಿ ನಾವು CM PM ಗೆಲ್ಲ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಇರ್ತಾರೆ ನೋಡಿ ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ. ಸೊ ಅದೇ ರೀತಿ ಸೊ ಇಲ್ಲೂ ಕೂಡ ಇವನಿಗೆ ಏನಿದ್ರು, ಮಿನಿಸ್ಟರ್ಸ್ಗಳು ಇದ್ರು ಅನ್ನೋದನ್ನ ಕೂಡ ನಾವು ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ನೋಡ್ತಾ ಹೋಗ್ಬೋದು. ಈ ಹ್ಯಾಡ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಸಿವಿಲ್ ಅಂಡ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಇವನಿಗೆ ಸಿವಿಲ್ ವಿಚಾರದಲ್ಲಿ ಅಂತಂದ್ರೆ ಆಡಳಿತದ ವಿಚಾರಗಳಲ್ಲಿ ಯಾವ ಕಾನೂನು ತರಬೇಕು, ಯಾವ ರೀತಿ ಜಾರಿ ಮಾಡಬೇಕು, ಮತ್ತೆ ಮಿಲಿಟರಿ ವಿಚಾರಗಳಲ್ಲಿ, ಓಕೆ, ರಕ್ಷಣೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇವನಿಗೆ ಕಂಪ್ಲೀಟ್ ಕಂಟ್ರೋಲ್ ಇತ್ತು. ಇವನು ಬೇರೆ ಯಾರ ಮಾತು ಕೂಡ ಕೇಳ್ತಾ ಇರಲಿಲ್ಲ, ಇವನ ಕ್ಯಾಬಿನೆಟ್ ಮಿನಿಸ್ಟ್ರಿ ಅವ್ರದ್ದು ಕೂಡ ಕೇಳ್ತಾ ಇರಲಿಲ್ಲ. ಓಕೆ,
ದೇವರ್ ನಿಯರ್ಲಿ ಅಬೌಟ್ 25,000 ಇನ್ಫ್ಯಾಂಟ್ರಿ. ನೋಡಿ ಈ ಒಂದು ಮಿಲಿಟರಿ, ಓಕೆ, ಮಿಲಿಟರಿಯಲ್ಲಿ ಏನೇನು ಇತ್ತಪ್ಪ ಅಂದ್ರೆ 25,000 ಏನಿದ್ರು ಇನ್ಫ್ಯಾಂಟ್ರಿ, ಓಕೆ, ಕಾಲಾಳುಗಳಿದ್ರು. ಮತ್ತೆ 1,50,000 ಕ್ಯಾವೆಲ್ರಿ, ಮತ್ತೆ 500 ಎಲಿಫೆಂಟ್ಸ್ ಏನೋ ಇವನ ಆರ್ಮಿಯಲ್ಲಿ ಇತ್ತು. ಓಕೆ, ಸೊ ಇದೇನಾಗಿತ್ತು, ತುಂಬಾ ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಕಾಲಾಳುಗಳು, ಅಶ್ವದಳ ಮತ್ತೆ ಎಲಿಫೆಂಟ್ಗಳು, ಇಷ್ಟು ನಂಬರ್ಸ್ ಆಫ್ ಏನೋ ಅವನ ಸಾಮ್ರಾಜ್ಯದಲ್ಲಿ ಪ್ರೆಸೆಂಟ್ ಇದ್ದಿದ್ರಿಂದ ತುಂಬಾ ಸ್ಟ್ರಾಂಗ್ ಇತ್ತು ಅವನ ಸಾಮ್ರಾಜ್ಯ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಆರ್ಮಿ ವಾಸ್ ಡಿವೈಡೆಡ್ ಇಂಟು ವೇರಿಯಸ್ ಟ್ರೂಪ್ಸ್ ಅಂಡ್ ಕಮಾಂಡರ್ಸ್ ಹ್ಯಾಡ್ ಬೀನ್ ಅಪಾಯಿಂಟೆಡ್ ಟು ಸೂಪರ್ವೈಸ್ ದೆಮ್. ಓಕೆ, ಸೊ ನೋಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಆರ್ಮಿನ ಬೇರೆ ಬೇರೆ ವಿಧಗಳಾಗಿ ಏನ್ ಮಾಡಿದ್ರು, ಟ್ರೂಪ್ಸ್ ಗಳಾಗಿ ಏನ್ ಮಾಡಿದ್ರು, ಡಿವೈಡ್ ಮಾಡ್ತಾ ಹೋದ್ರು. ಓಕೆ, ಮತ್ತೆ ಅದನ್ನ ಪ್ರತಿಯೊಂದನ್ನು ಆ ಡಿವೈಡ್ ಮಾಡ್ತಕ್ಕಂಥ ಭಾಗಗಳನ್ನ ನೋಡ್ಕೊಳ್ಳಿಕ್ಕೆ ಕಮಾಂಡೆಂಟ್ಸ್ಗೆ ಒಂದು ಬೇರೆ ಬೇರೆ ಹೆಸರನ್ನ ಕೊಟ್ಟು ಅವ್ರನ್ನ ನೇಮಕ ಮಾಡ್ತಾ ಹೋದ. ಓಕೆ, ಸೊ ನೀವು ಈ ಕೆಲಸ ಮಾಡಿ, ನೀವು ಈ ಕೆಲಸ ಮಾಡಿ, ಈ ರೀತಿ ಏನೋ ಅದನ್ನ ನೋಡ್ಕೊಳ್ಳಿಕ್ಕೆ ಎಲ್ಲ ರೀತಿ ವ್ಯವಸ್ಥೆನ ಅವನು ಮಾಡಿದ್ದ. ಶೇರ್ ಶಾ ಹಿಮ್ಸೆಲ್ಫ್ ಪೇಡ್ ಅಟೆನ್ಷನ್ ಟು ದ ಆರ್ಗನೈಸೇಷನ್ ಆಫ್ ದ ಆರ್ಮಿ, ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಅಂಡ್ ದ ಡಿಸಿಪ್ಲಿನ್ ಆಫ್ ದ ಸೋಲ್ಜರ್ಸ್. ಸೊ ನೋಡಿ ಇವನೇ ಖುದ್ದಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ಆ ಆರ್ಮಿ ರಿಲೇಟೆಡ್, ಆರ್ಮಿಲಿ ಕೆಲಸ ಮಾಡ್ತಾರಲ್ವಾ ಅವರು ಅದನ್ನ ವ್ಯವಸ್ಥೆ ಚೆಕ್ ಮಾಡ್ತಾ ಇದ್ದ. ಮತ್ತೆ ಅವರ ಒಂದು ಸಂಬಳ ಯಾವ ರೀತಿ ಇದೆ, ಅವರಿಗೆ ಸೌಕರ್ಯಗಳು ಯಾವ ರೀತಿ ಇದೆ, ಅವರ ಸೋಲ್ಜರ್ಸ್ಗಳ ಏನು ಡಿಸಿಪ್ಲಿನ್ ಯಾವ ರೀತಿ ಇದೆ, ತುಂಬಾ ಡಿಸಿಪ್ಲಿನ್ಡ್ ಆಗಿದಾರೋ ಇಲ್ವೋ, ಈ ಎಲ್ಲಾ ಅಂಶಗಳನ್ನ ಅವ್ನು ಏನ್ ಮಾಡ್ತಾ ಇದ್ದ, ಖುದ್ದಾಗಿ ಚೆಕ್ ಮಾಡ್ತಿದ್ದ. ಓಕೆ, ಸೊ ನಂತರ ಇಫ್ ದೇರ್ ವಾಸ್ ಎ ಡ್ಯಾಮೇಜ್ ಟು ಕ್ರಾಪ್ ಡ್ಯೂರಿಂಗ್ ದ ಮೂವ್ಮೆಂಟ್ ಆಫ್ ಟ್ರೂಪ್ಸ್, ಓಕೆ, ದ ಗವರ್ನಮೆಂಟ್ ಕಂಪೆನ್ಸೆಡ್ ದ ಫಾರ್ಮರ್ಸ್. ಓಕೆ, ನೋಡಿ ಟ್ರೂಪ್ಸ್ ಅಂತಂದ್ರೆ ಸೈನಿಕರು. ಆ ಸೈನಿಕರು ಏನ್ ಮಾಡಿದ್ರೆ ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ, ಏನೊಂದು ಯುದ್ಧ ಮಾಡ್ಬೇಕಾದ್ರೆ ಯಾರಾದ್ರೂ ಫಾರ್ಮರ್ಸ್, ರೈತರ ಜಮೀನಿಗೆ ಹಾಳೆ ಆದ್ರೆ, ಆ ಬೆಳೆಗಳಿಗೆ ಹಾನಿ ಆದ್ರೆ ಏನ್ ಮಾಡೋದು, ಅವರಿಗೆ ಕಂಪೆನ್ಸೆಟ್ ದ ಫಾರ್ಮರ್ಸ್ ಅಂತಂದ್ರೆ ಪರಿಹಾರವನ್ನ ಕೊಡ್ತಾ ಇದ್ದ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶೇರ್ ಶಾ ಅಂದ ತಕ್ಷಣ ನ್ಯೂ ಫೋರ್ಟ್ಸ್ ಅಟ್ ಡೆಲ್ಲಿಯಲ್ಲಿ ಹೊಸ ಫೋರ್ಟ್ ಅನ್ನ ಕೊಡ್ತಾನೆ. ರೋಹತಾಸ್, ಕನೌಜ್ ಮತ್ತೆ ಪಟ್ನಾ, ಇಷ್ಟು ಅಂಶಗಳನ್ನ ಏನ್ ಮಾಡ್ತಾನೆ ಇವನು ನೋಡಿ. ಎಲ್ಲೆಲ್ಲಿ ಸಾರಿ ಓಕೆ, ದೆಹಲಿ, ರೋಹತಾಸ್, ನೋಡ್ತಾ ಹೋಗಿಲ್ಲಿ ಈ 4 ಪ್ರದೇಶಗಳಲ್ಲಿ, ದೆಹಲಿ, ರೋಹತಾಸ್, ಕನೌಜ್ ಮತ್ತೆ ಪಟ್ನಾ, ಈ 4 ಪ್ರದೇಶಗಳಲ್ಲಿ ಏನ್ ಮಾಡ್ತಾನೆ, ನ್ಯೂ ಫೋರ್ಟ್ಸ್, ಓಕೆ, ನ್ಯೂ ಫೋರ್ಟ್ಸ್ ಗಳನ್ನ ಕಟ್ತಾ ಹೋಗ್ತಾನೆ. ಓಕೆ, ನ್ಯೂ ಫೋರ್ಟ್ಸ್ ಗಳನ್ನ ಕಟ್ತಾ ಹೋಗ್ತಾನೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಒಂದ್ ಸೆಕೆಂಡ್. ಸೊ ನೋಡಿ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆಯಲ್ವಾ. ಸೊ ಐ ಹೋಪ್ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ನೋಡಿ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಓಕೆ, ಇಲ್ಲಿ ಸ್ವಲ್ಪ ನಿಮಗೆ ಮಿಸ್ ಆಗಿದೆ. ಏನಪ್ಪಾ ಅಂತಂದ್ರೆ ನೋಡಿ, ಕಲಿಂಜರ್ ಫೋರ್ಟ್ ಅಂತ ಹೇಳಿದ್ರೆ ಬಂದರು ಅಂತ ಹೇಳಿದ್ದೆ ನಾನು. ಸೊ ಇವೆಲ್ಲ ಕೋಟೆಗಳು. ಓಕೆ, ಕಲಿಂಜರ್ ಮತ್ತೆ ದೌರಾ, ಜೌನ್ಪುರ್, ಚೌನಾರ್, ಇವೆಲ್ಲ ಏನು ಕೋಟೆಗಳು. ಓಕೆ, ಕೋಟೆಗಳನ್ನ ಅವನು ಏನ್ ಮಾಡ್ತಾ ಹೋದ, ಕಟ್ತಾ ಹೋದ. ಸೊ ಇದು ನಿಮ್ಗೆ ಫೋರ್ಟ್ ಅಂತಂದ್ರೆ ಕೋಟೆಗಳು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಸೊ ನಂತರ ನೋಡ್ತಾ ಹೋಗೋಣ ಏನೇನಾಯ್ತಪ್ಪ ಅಂತಂದ್ರೆ ನೋಡಿ, ಶೇರ್ ಶಾಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಓಕೆ, ಶೇರ್ ಶಾನ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾವ ರೀತಿ ಇತ್ತಪ್ಪ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ದ ಲ್ಯಾಂಡ್ ಇನ್ ದ ಕಿಂಗ್ಡಮ್ ಹ್ಯಾಡ್ ಬೀನ್ ಕ್ಲಾಸಿಫೈಡ್ ಆಸ್ ಎಕ್ಸಲೆಂಟ್, ಅವರೇಜ್ ಅಂಡ್ ಬ್ಯಾಡ್ ಅಕಾರ್ಡಿಂಗ್ ಟು ದರ್ ಲೆವೆಲ್ ಆಫ್ ಫರ್ಟಿಲಿಟಿ. ಈ ಜಾಗ ಇತ್ತಲ್ವಾ ಭೂಮಿ, ಆ ಭೂಮಿಯನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಇವನ ಅದರಲ್ಲಿ ಏನ್ ಮಾಡೋದು, ಎಕ್ಸಲೆಂಟ್, ಆವರೇಜ್ ಮತ್ತೆ ತುಂಬಾ ಏನು ಬ್ಯಾಡ್ ಆಗಿರ್ತಕ್ಕಂಥದ್ದು, ಈ ರೀತಿ 3 ವಿಧಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದ. ಏನಕ್ಕೋಸ್ಕರ, ಫರ್ಟಿಲಿಟಿ, ಆ ಮಣ್ಣಿನ ಒಂದು ಫರ್ಟಿಲಿಟಿನ ಆಧಾರವಾಗಿ ಇಟ್ಕೊಂಡು. ಓಕೆ, ಯಾವುದು ತುಂಬಾ ಚೆನ್ನಾಗಿ ಬೆಳೆಯನ್ನ ಕೊಡುತ್ತೆ, ಯಾವ್ದು ತುಂಬಾ ಚೆನ್ನಾಗಿ ಬೆಳೆಯನ್ನ ಕೊಡೋದಿಲ್ಲ, ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಾ ಹೋದ ಅವನು, ಆ ಲ್ಯಾಂಡ್ ನ 3 ರೀತಿ ಡಿವೈಡ್ ಮಾಡ್ತಾ ಹೋದ. ಸೊ ನಂತರ ನೋಡಿ, ದ ಫಾರ್ಮರ್ ಗೇವ್ 1/3 ಆಫ್ ದೇರ್ ಇನ್ಕಮ್ ಅಂಡ್ ಹ್ಯಾಸ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಓಕೆ, ಸೊ ಅವರಿಗೆ ಎಷ್ಟು ಇನ್ಕಮ್ ಬರುತ್ತಲ್ವಾ, ಸೊ ಅವ್ರಿಗೆ ಎಷ್ಟು ಇನ್ಕಮ್ ಬರುತ್ತೋ ಅದರಲ್ಲಿ ಏನೋ 1/3 ಭಾಗದಷ್ಟು ಆದಾಯವನ್ನು ಯಾರಿಗೆ ಕೊಡ್ಬೇಕಿತ್ತು, ಟ್ಯಾಕ್ಸ್ ರೀತಿಯಲ್ಲಿ, ತೆರಿಗೆ ರೀತಿಯಲ್ಲಿ ಸರ್ಕಾರಕ್ಕೆ ಕೊಡಬೇಕಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಶೇರ್ ಶಾ ವಾಸ್ ನೋನ್ ಫಾರ್ ಇಸ್ ಇಂಪಾರ್ಷಿಯಲ್ ಜಸ್ಟಿಸ್, ಹೆನ್ಸ್ ಹಿ ಹ್ಯಾಡ್ ಅರ್ನಡ್ ದ ಟೈಟಲ್ ಆಫ್ ಸುಲ್ತಾನ್ ಆಫ್ ದ ಫೇರ್ ಜಸ್ಟಿಸ್. ಸೊ ನೋಡಿ ಇವನ್ ಏನ್ ಮಾಡನಪ್ಪ ಅಂತಂದ್ರೆ, ನ್ಯಾಯ ಅಂತ ಬಂದಾಗ, ಅವನ ಸಾಮ್ರಾಜ್ಯದಲ್ಲಿ ನ್ಯಾಯ ಅಂತ ಬಂದಾಗ ಯಾವತ್ತು ಕೂಡ ಇಂಪಾರ್ಷಿಯಲ್ ಆಗಿರ್ತಿದ್ದ. ಓಕೆ, ಇವನು ಪಾರ್ಶಿಯಾಲಿಟಿ ಮಾಡ್ತಾ ಇರ್ಲಿಲ್ಲ, ಇವ್ರು ನಮ್ಮ ಕಡೆಯವರು, ಇವ್ರು ಬೇರೆ ಕಡೆಯವರು, ಈ ರೀತಿ ಪಾರ್ಶಿಯಾಲಿಟಿ ಇರ್ಲಿಲ್ಲ, ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನ ಕೊಡ್ತಾ ಇದ್ದ. ಮತ್ತೆ ಅದಕ್ಕೋಸ್ಕರ ಇವ್ರನ್ನ ಸುಲ್ತಾನ್ ಆಫ್ ದ ಫೇರ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ದ ಸುಲ್ತಾನ್ ವಾಸ್ ದ ಹೈಯೆಸ್ಟ್ ಜಡ್ಜ್ ಇನ್ ದ ಕಿಂಗ್ಡಮ್. ಈ ಸುಲ್ತಾನ್ ಏನಾಗಿದ್ದ, ಹೈಯೆಸ್ಟ್ ಜಡ್ಜ್ ಅಂತಂದ್ರೆ ಅವನ ತೀರ್ಮಾನಗಳನ್ನ ಕೊಡ್ತಾ ಇದ್ದ ಆ ಸಾಮ್ರಾಜ್ಯದಲ್ಲಿ. ಈ ಡಿಸೈಡೆಡ್ ಆಲ್ ದ ಫೈನಲ್ ಅಪೀಲ್ಸ್. ಈ ಕಂಡಕ್ಟೆಡ್ ಇಸ್ ಕೋರ್ಟ್ ಎವ್ರಿ ವೆಡ್ನೆಸ್ಡೇ ಈವ್ನಿಂಗ್. ಓಕೆ, ನೋಡಿ
ಪ್ರತಿ ಬುಧವಾರದ ಸಂಜೆ ಹೊತ್ತಲ್ಲಿ ಏನ್ ಮಾಡ್ತಿದ್ದ, ತನ್ನ ಕೋರ್ಟ್ಗಳನ್ನು ಆ ಒಂದು ಇವನ ಸಾಮ್ರಾಜ್ಯದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು ಅಂತಂದ್ರೆ ಅದನ್ನೆಲ್ಲ ಇವನು ಏನ್ ಮಾಡ್ತಾ ಇದ್ದ, ಡಿಸ್ಕಷನ್ ಮಾಡ್ತಾ ಇದ್ದು ತೀರ್ಮಾನ ಕೊಡ್ತಾ ಇದ್ದ. ಫೇರ್ ಆಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ಕೊಡ್ತಾ ಇದ್ದ. ಓಕೆ, ನ್ಯಾಯವನ್ನ ಕೊಡ್ತಾ ಇದ್ದ. ಮತ್ತೆ ಇವನ್ ಏನ್ ಮಾಡ್ತಪ್ಪ ಅಂತಂದ್ರೆ ನೋಡಿ, ಹೊಸ ಕಾಯಿನ್ ನಾಣ್ಯಗಳನ್ನ ಜಾರಿಗೆ ತಂದ. ದಾಮ್ ಮತ್ತೆ ಓಕೆ ನೋಡಿ, ದಾಮ್ ಮತ್ತೆ ರುಪಿಯಾ ಅನ್ನುವಂತಹ 2 ಕಾಯಿನ್ಗಳನ್ನ ಜಾರಿಗೆ ತರ್ತಾರೆ. ಓಕೆ, ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ಮತ್ತೆ ನಿಮ್ಗೆ ಇಲ್ಲಿ ಕೇಳ್ತಾರೆ, ಇಲ್ಲಿ ಸುಲ್ತಾನ್ ಆಫ್ ದ ಫೇರ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತಾ ಇದ್ರು ಅಂತ. ಸೊ ಇದು ನಿಮಗೆ ಗೊತ್ತಿರಬೇಕು, ಯಾರನ್ನ, ಶೇರ್ ಶಾನನ್ನ ಕರಿತಾ ಇದ್ರು. ಓಕೆ, ಇಂಟು ಸರ್ಕ್ಯುಲೇಷನ್ ದಿಸ್ ಕಾಯಿನ್ ವೇಗ್ಡ್ ಓಕೆ 180 ಲಿಕರ್ ಸೀಟ್ಸ್. ಆಲ್ ದ ಅದರ್ ಮೊಘಲ್ ಕಿಂಗ್ಡಮ್ಸ್ ಕಂಟಿನ್ಯೂಡ್ ದಿಸ್ ಪ್ರಾಕ್ಟೀಸ್. ಸೊ ಇವನು ಜಾರಿಗೆ ತಂದಂತ ಈ ನಾಣ್ಯಗಳ ಸಿಸ್ಟಮ್ ಏನಿದೆಯಲ್ವಾ, ಇದನ್ನ ಇವನ ಆದ ನಂತರ ಬಂದಂತ ರಾಜರು ಕೂಡ ಏನ್ ಮಾಡಿದ್ರು, ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡ್ತಾ ಹೋಗೋಣ, ಯಾರು ಬರ್ತಾರಪ್ಪ ಅಂತಂದ್ರೆ ಅಕ್ಬರ್ ಬರ್ತಾ ಹೋಗ್ತಾನೆ. ಇವನಂತೂ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಓಕೆ, ಇಡೀ ಮೊಘಲ್ ರಾಜರಲ್ಲೇ ಅಕ್ಬರ್ ತುಂಬಾ ಜಾಸ್ತಿ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಮೋಸ್ಟ್ ಫೇಮಸ್ ಮುಘಲ್ ಕಿಂಗ್ ಅಕ್ಬರ್ ವಾಸ್ ಬೋರ್ನ್ ಇನ್ ಇಲ್ಲಿ ಅಮರ್ಕೋಟ್ ಇನ್ ಸಿಂಧ್ ಪ್ರಾವಿನ್ಸ್. ಓಕೆ, ಸಿಂಧ್ ಪ್ರಾವಿನ್ಸ್ ನ ಅಮರ್ಕೋಟ್ ಅನ್ನುವಂತ ಒಂದು ಭಾಗದಲ್ಲಿ ಇವನು ಏನಾಗ್ತಾನೆ, ಜನನವನ್ನ ಹೊಂದುತ್ತಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹುಮಾಯೂನ್ ವಾಸ್ ಹಿಸ್ ಫಾದರ್ ವೆನ್ ಅಕ್ಬರ್ ಅಸ್ಯೂಮ್ಡ್ ಪವರ್ ಹಿ ವಾಸ್ ಓನ್ಲಿ 14 years old. ಸೊ ಇವನು ಅಧಿಕಾರ ವಹಿಸ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಏನಾಗುತ್ತೆ, ಇವನಿಗೆ ಕೇವಲ ಎಷ್ಟು 14 ವರ್ಷ ವಯಸ್ಸಾಗಿರುತ್ತೆ. ನೋಡಿ, ಹುಮಾಯೂನ್ ಇವನ ತಂದೆ, ಬಾಬರ್ನ ಮಗ ಹುಮಾಯೂನ್ನ ಮಗ ಅಕ್ಬರ್. ಓಕೆ, ಸೊ ಈ ರೀತಿ ಏನೋ ಅಪ್ಪ ಆದ್ಮೇಲೆ ಮಗ ಆದ್ಮೇಲೆ ಅವನ ಮಗ ಆದ್ಮೇಲೆ ಅವನ ನಂತರ ಯಾರ ಮಗ ಇದ್ದಾನಲ್ವಾ, ಈ ರೀತಿನೇ ಏನಾಗ್ತದೆ ಇಲ್ಲಿ ಕಂಟಿನ್ಯೂಷನ್ ಆಗ್ತಾ ಹೋಗ್ತಾ ಇದೆ. ಓಕೆ, ಏನೋ ವಂಶ ಪಾರಂಪರ್ಯ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಸಿನ್ಸ್ ಹಿ ವಾಸ್ ಮೈನರ್ ಹಿಸ್ ಟ್ಯೂಟರ್ ಅಂಡ್ ಗಾರ್ಡಿಯನ್ ಬೈರಾಮ್ ಖಾನ್ ಅಡ್ಮಿನಿಸ್ಟ್ರೇಟೆಡ್ ಆನ್ ಬಿಹಾಫ್ ಆಫ್ ಅಕ್ಟೋಬರ್. ಸೊ ಇವನು ಚಿಕ್ಕ ವಯಸ್ಸನ್ನಾಗಿದ್ರು ಕೂಡ ಏನು ಹೇಳಿ, ಚಿಕ್ಕ ವಯಸ್ಸಿಗೆ ಇವನು ಒಂದು ಜವಾಬ್ದಾರಿ ತಗೊಂಡಿದ್ರಿಂದ ಸೊ ಇವನಿಗೆ ಈ ಬೈರಾಮ್ ಖಾನ್ ಅನ್ನುವಂತ ಒಬ್ಬ ಏನು ಸಲಹೆಗಾರನಿದ್ದ. ಇವನ್ ಏನ್ ಮಾಡ್ತಾ ಹೋದ, ಇವನಿಗೆ ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಹೆಲ್ಪ್ ಮಾಡ್ತಾ ಹೋದ. ಓಕೆ, ವೆರಿ ಇಂಪಾರ್ಟೆಂಟ್. ಬೈರಾಮ್ ಖಾನ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ಜಸ್ಟ್ ಅಕ್ಬರ್ದೊಂದು ಪಿಕ್ಚರ್, ಈ ರೀತಿ ಇದ್ದ ಅನ್ನೋದು. ಓಕೆ, ಸೊ ನಂತರ ನೋಡಿ, ಆಫ್ಟರ್ ದಿ ಡೆತ್ ಆಫ್ ಹುಮಾಯೂನ್ ಹೇಮು ದ ಮಿಲಿಟರಿ ಜರ್ನಲ್ ಆಫ್ ಬೆಂಗಾಲ್ ಕಿಂಗ್ ಮೊಹಮ್ಮದ್ ಶಾ ಅಬ್ದಾಲಿ ಕಾಂಕರ್ಡ್ ಡೆಲ್ಲಿ ಅಂಡ್ ಆಗ್ರಾ. ಸೊ ಆ ನಂತರ ಏನಾಗುತ್ತಪ್ಪ ಅಂತಂದ್ರೆ ಈ ಹುಮಾಯೂನ್ನ ಡೆತ್ ನಂತರ, ಮರಣದ ನಂತರ ಹೇಮು ದ ಮಿಲಿಟರಿ ಜನರಲ್ ಆಫ್ ಬೆಂಗಾಲ್ ಕಿಂಗ್ ಮೊಹಮ್ಮದ್ ಶಾ ಅಬ್ದಾಲಿ ಕಾಂಕರ್ಡ್ ಡೆಲ್ಲಿ ಮತ್ತೆ ಆಗ್ರಾವನ್ನ ಕಾಂಕರ್ ಮಾಡ್ತಾರೆ. ಓಕೆ, ಸೊ ಇದು ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಗೊತ್ತಿರಲಿ. ಇದು ಏನಾಗುತ್ತೆ, ಇದನ್ನ ಏನಂತ ಕರಿತೀವಿ, ಬ್ಯಾಟಲ್ ಆಫ್ ಪಾಣಿಪತ್. 2ನೇ ಬ್ಯಾಟಲ್ ಆಫ್ ಪಾಣಿಪತ್ ಕದನ ಯಾರ ಜೊತೆ, ಹೇಮು ಮತ್ತೆ ಮುಘಲ್ ರಾಜರ ಜೊತೆ ನಡೆದಂತದ್ದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ದಿಸ್ ಇಸ್ ನೋನ್ as ದ ಬ್ಯಾಟಲ್ ಆಫ್ ಪಾಣಿಪತ್. ಅಕ್ಬರ್ ಎಮರ್ಜೆಡ್ ವಿಕ್ಟೋರಿಯಸ್ ಇನ್ ದಿಸ್ ಬ್ಯಾಟಲ್. ಸೊ ಈ ಬ್ಯಾಟಲ್ ಅಲ್ಲಿ ಏನಾಗ್ತಾನೆ, ಅಕ್ಬರ್ ಏನಾಗ್ತಾನೆ, ವಿನ್ ಆಗ್ತಾನೆ. ಓಕೆ, ಏನಾಗ್ತಾನೆ, ವಿನ್ ಆಗ್ತಾನೆ. ಸೊ ಓಕೆ, ಯಾರ್ಯಾರ ನಡುವೆ ನಡೀತಂದು ಗೊತ್ತಿಲ್ಲ. ಸೆಕೆಂಡ್ ಪಾಣಿಪತ್ ಬ್ಯಾಟಲ್, ಸೆಕೆಂಡ್ ಪಾಣಿಪತ್ ಬ್ಯಾಟಲ್. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಹಿಸ್ ಪ್ರೈಮ್ ಮಿನಿಸ್ಟರ್ ಅಂಡ್ ರಾಯಲ್ ರೆಪ್ರೆಸೆಂಟೇಟಿವ್ ಬೈರಾಮ್ ಖಾನ್ ಕೇಮ್ ಟು ಅಕ್ಬರ್ಸ್ ಅಸಿಸ್ಟೆನ್ಸ್ ಡ್ಯೂರಿಂಗ್ ದ ವಾರ್. Okay, with the help of mighty army, Akbar conquered ಮಾಲ್ವಾ, ಜೈಪುರ್, ಗೋಂಡ್ವಾನ, ಚಿತ್ತೂರ್ ಮತ್ತೆ ಏನು ರಣತಂಬೋರ್, ಕಾಲಿಂಜರ್, ಗುಜರಾತ್ ಮತ್ತೆ ಬೆಂಗಾಲ್. ಇಷ್ಟು ಭಾಗಗಳನ್ನ ಏನು ಅಕ್ಬರ್ ಏನ್ ಮಾಡ್ತಾನೆ, ವಶಪಡಿಸಿಕೊಳ್ತಾನೆ. ವಿತ್ ದ ಹೆಲ್ಪ್ ಆಫ್ ಹೋಮ್, ಈ ಬೈರಾಮ್ ಖಾನ್. ಯಾಕಂದ್ರೆ ಇವನೆಲ್ಲ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು, ಅವನಿಗೆ ಮೇಲೋಗಿ ಒಂದು ಸಪೋರ್ಟಿವ್ ಆಗಿದ್ದಿದೆ ಇವನು. ಓಕೆ, ಸೊ ಇವನ ಒಂದು ಸಪೋರ್ಟ್ ಇಂದ ಏನಾಗುತ್ತೆ, ಅವನು ಇಷ್ಟು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಬ್ಯಾಟಲ್ ಆಫ್ ಹಾಲ್ದಿಘಾಟ್. The Battle of Haldighati is the most significant battle in the history of medieval India. Okay, ನೋಡಿ, ಈ ಬ್ಯಾಟಲ್ ಆಫ್ ಹಾಲ್ದಿಘಾಟ್ ಅನ್ನೋದು ಮೆಡಿವಲ್ ಹಿಸ್ಟ್ರಿಯ ಇಂಡಿಯಾದಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಆಫ್ಟರ್ ದ ಡೆತ್ ಆಫ್ ದ ಚಿತ್ತೂರ್ ಕಿಂಗ್ ರಾಣಾ ಉದಯ್ ಸಿಂಗ್, his son ರಾಣಾ ಪ್ರತಾಪ್ ಸಿಂಗ್ ಕೇಮ್ ಟು ಪವರ್. ಲಾರ್ಜ್ ಪಾಪ್ಯುಲೇಷನ್ ಆಫ್ ಮೇವಾಡ್ ಕಮ್ ಅಂಡರ್ ದಿಸ್ ಕಂಟ್ರೋಲ್. ಓಕೆ, ಸೊ ಅದಾದ ನಂತರ ಯಾರು ಬರ್ತಾರೆ ಅನ್ನೋದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆ, ಸೊ ಯಾವ ರಾಜರು ಆಫ್ಟರ್ ದ ಡೆತ್ ಆಫ್ ದ ಚಿತ್ತೂರ್ ಕಿಂಗ್, ನೋಡಿ ರಾಣಾ ಉದಯ್ ಸಿಂಗ್ ಮತ್ತೆ ಇವನು ಸೋನ್ ಪ್ರತಾಪ್ ಇವನು ಬಂದು ಹೋಗ್ತಾನೆ. ಓಕೆ, ರಾಣಾ ಪ್ರತಾಪ್ ಸಿಂಗ್ ಬಂದು ಆ ಒಂದು ಅಧಿಕಾರವನ್ನು ನಡೆಸ್ತಾ ಹೋಗ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅಕ್ಬರ್ ಸೆಂಟ್ ಪವರ್ಫುಲ್ ಆರ್ಮಿ ಅಂಡರ್ ದ ಲೀಡರ್ಶಿಪ್ ಆಫ್ ಜನರಲ್ ಏನೇ ಮಾನ್ ಸಿಂಗ್ ಅಂಡ್ ಅಸಫ್ ಖಾನ್ ಟು ಫೈಟ್ ಅಗೇನ್ಸ್ಟ್ ದ ರಾಣಾ ಪ್ರತಾಪ್. ಈ ರಾಣಾ ಪ್ರತಾಪನ ವಿರುದ್ಧ, ಓಕೆ, ಈ ರಾಣಾ ಪ್ರತಾಪನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅಕ್ಬರ್ ನೋಡಿ
ಈ 2 ಜನ ನಾಯಕರ ಅಂಡರ್ ಅಲ್ಲಿ. ಯಾರು? ಮಾನ್ ಸಿಂಗ್, ಓಕೆ, ಮಾನ್ ಸಿಂಗ್ ಮತ್ತೆ ಅಸಾಫ್ ಖಾನ್, ಈ 2 ಜನರ ಒಂದು ಏನು ಲೀಡರ್ಶಿಪ್ ಅಂಡರ್ ಅಲ್ಲಿ ರಾಣಾ ಪ್ರತಾಪ್ ಸಿಂಹನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಕಳಿಸ್ತಾನೆ. ಓಕೆ, ಇನ್ ದ ಬ್ಯಾಟಲ್ ಆಫ್ ಹಾಲ್ದಿಘಾಟ್ ದ ಮುಘಲ್ ಆರ್ಮಿ ವಾಸ್ ವಿಕ್ಟೋರಿಯಸ್. ದ ರಿಮೈನಿಂಗ್ ಸ್ಟೇಟ್ಸ್ ಆಫ್ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಾಂದರ್ and Ahmednagar came under the Akbar. So thus for the first time the Mughal kingdom expanded, laid solid foundation for Mughal rule. Okay, ನೋಡಿ, ಬ್ಯಾಟಲ್ ಆಫ್ ಹಾಲ್ದಿಘಾಟ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಏನಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ. ಸೊ ಎಲ್ಲಿ ನಡೀತು? ಇಲ್ಲಿದೆ ಲಾಸ್ಟ್ ಸೈಡ್ ಅಲ್ಲಿ. ಓಕೆ, ಲಾಸ್ಟ್ ಸೈಡ್ ಅಲ್ಲಿ ನಡೀತು. ಸೊ ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ಯಾರ ನಡುವೆ ನಡೀತಾ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೋಡಿ, ಇದು ಏನೋ ಮೊಘಲರ ಒಂದು ಚಿತ್ರ. ಓಕೆ, ಸೊ ಚಿತ್ರ ಅಂತಂದ್ರೆ ಅಕ್ಬರ್ನ, ಸ್ಪೆಷಲಿ ಅಕ್ಬರ್ನ ಕಿಂಗ್ಡಮ್. ಓಕೆ, ಸೊ ಅವನು ರಾಜ ಆಗಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಏನಿತ್ತು ಸಾಮ್ರಾಜ್ಯ, ಯಾವ್ಯಾವ ಭಾಗದಲ್ಲಿ ವಿಸ್ತರಣೆ ಆಗಿತ್ತು ಅನ್ನೋದನ್ನ ತೋರ್ಸಕ್ಕಂತ ಒಂದು ಸಿಂಬಲ್. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಅನ್ನು ಗೊತ್ತಿರಲಿ. ಅಕ್ಬರ್ ದೀನ್ ಇ ಇಲಾಯಿ, ಇವನು ದೀನ್ ಇ ಇಲಾಯಿ ಅನ್ನುವಂತ ಒಂದು ಏನೋ ಕಾನ್ಸೆಪ್ಟ್ ಅನ್ನ ತಾರಿತಿರ್ತಾನೆ. ಹಾಗಂತಂದ್ರೆ ಏನು ಸರ್ ಅಂತ ಈಗ ನಾವು ನೋಡ್ತಾ ಹೋಗ್ಬೋಣ. ಅಕ್ಬರ್ ಇನ್ ಇಸ್ ಚೈಲ್ಡ್ಹುಡ್ ಗಾಟ್ ಇನ್ಸ್ಪೈರ್ಡ್ ಬೈ ಇಸ್ ಮದರ್, ಟೀಚರ್ಸ್ ಅಂಡ್ ಸೂಫಿ ಸೈನ್ಸ್ ಅಂಡ್ ಅಡಾಪ್ಟೆಡ್ ರಿಲಿಜಿಯಸ್ ಹಾರ್ಮೋನಿ. ಸೊ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಅಕ್ಬರ್ ಚಿಕ್ಕವನಾಗ್ಬೇಕಾದ್ರೆ ಏನಾಗ್ಬೇಕಿರುತ್ತೆ, ಅವನ ಮದರ್, ಅವನ ತಾಯಿ, ಅವನ ಟೀಚರ್ಸ್, ಗುರುಗಳು, ಮತ್ತೆ ಈ ಧರ್ಮ ಗುರುಗಳು ಇರ್ತಾರಲ್ವಾ, ಸೂಫಿ ಸೈನ್ಸ್, ಅವರಿಂದ ಏನನ್ನ ಕಲ್ತಿರ್ತಾನೆ ಇವನು? ರಿಲಿಜಿಯಸ್ ಹಾರ್ಮೋನಿ ಅಂತಂದ್ರೆ ಬೇರೆ ಧರ್ಮದ ಜನಗಳ ಜೊತೆ ಕೂಡ ನಾವು ಖುಷಿಯಿಂದ ಸಾಮರಸ್ಯವಾಗಿ ಬದುಕಬೇಕು ಅನ್ನೋದನ್ನ ಇವನು ಕಲ್ತಿರ್ತಾನೆ. ಇದರ ರಿಸಲ್ಟ್ ಆಗಿ ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಬೆಸ್ಟ್ ಆಸ್ಪೆಕ್ಟ್ಸ್ ಆಫ್ ಆಲ್ ರಿಲಿಜಿಯನ್ಸ್ ಇನ್ ಹಿಸ್ ಲೈಫ್. ಓಕೆ, ಇವನು ಏನ್ ಮಾಡ್ತಾನೆ, ಇದರ ಪರಿಣಾಮವಾಗಿ ಎಲ್ಲಾ ಧರ್ಮದಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನೇನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ. ಓಕೆ, ಸೊ ಈ ಎಸ್ಟಾಬ್ಲಿಷ್ ನ್ಯೂ ರಿಲಿಜಿಯಸ್ ಆರ್ಡರ್. ಓಕೆ, ನ್ಯೂ ರಿಲಿಜಿಯಸ್ ಆರ್ಡರ್ ನ ಏನ್ ಕಳಿಸ್ತಾನೆ, ಇದನ್ನ ದೀನ್ ಇ ಇಲಾಯಿ ಅಂತ ಹೇಳ್ಬಿಟ್ಟು ಕರೀತಾರೆ. 82 ಅಲ್ಲಿ ಜಾರಿಗೆ ತರ್ತಾನೆ. ಓಕೆ, ಸೊ ವಾಟ್ ಇಸ್ ದೀನ್ ಇ ಇಲಾಯಿ ಅನ್ನೋದು? ಇಟ್ ಇಸ್ ಅ ಸಿಂಪಲ್ ಆಗಿ ರಿಲಿಜಿಯಸ್ ಆರ್ಡರ್. ಓಕೆ, ರಿಲಿಜಿಯಸ್ ಆರ್ಡರ್ ಅಂತ ನೀವು ಕ್ಲಿಯರ್ ಆಗಿ ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ಳೇಬೇಕು ಸ್ಟೂಡೆಂಟ್ಸ್. ಓಕೆ, ಏನ್ ಹೇಳಿ? ರಿಲಿಜಿಯಸ್ ಆರ್ಡರ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೋಡಿ, ರಿಲಿಜಿಯಸ್ ಹೆಡ್ ಆಫ್ ಹಿಂದೂ, ಜೈನ, ಝೋರಾಸ್ಟ್ರಿಯನ್ಸ್ ಅಂಡ್ ಕ್ರಿಶ್ಚಿಯಾನಿಟಿ ವರ್ ಇನ್ವೈಟೆಡ್ ಅಂಡ್ ಡಿಸ್ಕಷನ್ಸ್ ವರ್ ಹೆಡ್ ಅಟ್ ಜಸ್ಟ್ ಸೆಕೆಂಡ್, ಸ್ವಲ್ಪ ಇಲ್ಲಿ ಇದಾಗಿದೆ, ಜಸ್ಟ್ ಸೆಕೆಂಡ್. ನೋಡಿ, ಎಲ್ಲಪ್ಪ ಅಂತಂದ್ರೆ ಐಬಾದತ್ ಖಾನ. ಓಕೆ, ಇಟ್ ರಿಸಲ್ಟೆಡ್ ಇನ್ ದ ರೈಸ್ ಆಫ್ ನ್ಯೂ ರಿಲಿಜನ್ ಕಾಲ್ಡ್ ದೀನ್ ಇ ಇಲಾಯಿ. ದಿಸ್ ವಾಸ್ ಬೇಸ್ಡ್ ದ ಮೊಟೋ ಆಫ್ ಪೀಸ್ ವಿತ್ ಆಲ್ ಅಂತ. ಓಕೆ, ನೋಡಿ, ದೀನ್ ಇ ಇಲಾಯಿ ಅನ್ನೋದು ಯಾವಾಗ ಜಾರಿಗೆ ತಂದ್ರು ಅನ್ನೋದು ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಜಾರಿಗೆ ತಂದ್ರು. ಇದು ಏನಾಗಿತ್ತು? ಒಂದು ರಿಲಿಜಿಯಸ್ ಆರ್ಡರ್ ಆಗಿತ್ತು. ಓಕೆ, ಅಕ್ಬರ್ ಜಾರಿಗೆ ತಂದಿದ್ದು ಏನು ಗುರಿಯನ್ನು ಹೊಂದಿತ್ತು? ಪೀಸ್ ವಿತ್ ಆಲ್. ಓಕೆ, ಪೀಸ್ ವಿತ್ ಆಲ್ ಅಂತಂದ್ರೆ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ಓಕೆ, ಅನ್ನೋದನ್ನ, ಎಲ್ಲರ ಜೊತೆನೂ ಶಾಂತಿಯನ್ನು ಕಾಪಾಡ್ಕೊಂಡು ಬದುಕಬೇಕು ಅನ್ನೋದನ್ನ ಒಂದು ಏನ್ ಮಾಡಿತ್ತು ಇಲ್ಲಿ ಒಳಗೊಂಡಿತ್ತು ಇದು. ಓಕೆ, ಸೊ ನೋಡಿ, ಇಲ್ಲಿ ಹಿಂದೂ ಧರ್ಮದವರು, ಜೈನ ಸಮುದಾಯದವರು, ಅದಾದ ನಂತರ ಝೋರಾಸ್ಟ್ರಿಯನಿಸಂ ಮತ್ತೆ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಸಮುದಾಯ, ಪಾರ್ಸಿ, ಸೊ ಇವರನ್ನೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ತನ್ನ ಆಸ್ಥಾನದಲ್ಲಿ ಕಾದ್ಬಿಟ್ಟು ಏನ್ ಮಾಡೋದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇಬಾದತ್ ಖಾನ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂತ ಕೇಳ್ತಾರೆ. ಓಕೆ, ಇಟ್ ಈಸ್ ಅ ಪ್ಲೇಸ್. ಓಕೆ, ನೋಡಿ, ರಿಲೇಟೆಡ್ ಟು ರಿಲಿಜಿಯಸ್ ಡಿಸ್ಕಷನ್ಸ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಇಷ್ಟು. ಓಕೆ, ಸೊ ನಂತರ ಅಕ್ಬರ್ ದೀನಿಯಲ್ಲಿ ದಿಸ್ ನ್ಯೂ ರಿಲಿಜನ್ ಕಂಟೆಂಟ್ ದ ನೋಬಲ್ ಆಸ್ಪೆಕ್ಟ್ಸ್ ಆಫ್ ಆಲ್ ರಿಲಿಜಿಯಸ್. ಅಬುಲ್ ಫಜಲ್ ವಾಸ್ ದ ಹೈಯೆಸ್ಟ್ ಪ್ರೀಸ್ಟ್ ಆಫ್ ದಿಸ್ ರಿಲಿಜನ್. ಓಕೆ, ನೋಡಿ, ಇವನ ಆಸ್ಥಾನದಲ್ಲಿದ್ದಂತ ಹೈಯೆಸ್ಟ್ ಪ್ರೀಸ್ಟ್, ಅತಿ ದೊಡ್ಡದಾಗಿರ್ತಕ್ಕಂಥ ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಪ್ರೀಸ್ಟ್ ಯಾರಪ್ಪ ಅಂತಂದ್ರೆ ಅಬುಲ್ ಫಜಲ್. ಓಕೆ, ಯಾರಲ್ಲಿ? ಅಬುಲ್ ಫಜಲ್ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ಬೇಕು. ದಿಸ್ ರಿಲಿಜನ್ ವಾಸ್ ಅನ್ ಅಮಾಲ್ಗೇಷನ್ ಆಫ್ ಥಾಟ್ಫುಲ್ನೆಸ್, ಕನ್ಸರ್ನ್ ಅಂಡ್ ವರ್ಷಿಪ್ ಆಫ್ ದ ನ್ಯಾಚುರಲ್ ಫೋರ್ಸಸ್. ಓಕೆ, ಸೊ ಈ ಧರ್ಮ ಏನೇನು ಹೇಳ್ತಾ ಇತ್ತಪ್ಪ ಅಂದ್ರೆ ಥಾಟ್ಫುಲ್ನೆಸ್, ಕನ್ಸರ್ನ್ ಮತ್ತೆ ವರ್ಷಿಪ್ ಆಫ್ ನ್ಯಾಚುರಲ್ ಫೋರ್ಸಸ್. ನ್ಯಾಚುರಲ್ ಫೋರ್ಸಸ್ ಅಂತ ಏನಿದೆಯಲ್ವಾ, ಇಷ್ಟನ್ನು ಕೂಡ ಏನ್ ಮಾಡ್ಬೇಕು? ವರ್ಷಿಪ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇತ್ತು ಈ ದೀನ್ ಇ ಇಲಾಹಿ ಬಗ್ಗೆ. ಓಕೆ, ಸೊ ಅದಾದ ನಂತರ ನೋಡಿ,
ಈ ಅಕ್ಬರು ಹಿಂದೂ ಪಾಲಿಸಿ ಕೆಲವೊಂದನ್ನು ಜಾರಿ ತರ್ತಾನೆ. ಯಾವ ರೀತಿ ತಪ್ಪ ಅಂತಂದ್ರೆ ದ ಸುಲ್ತಾನ್ ಅಡಾಪ್ಟೆಡ್ ಎ ಪಾಲಿಸಿ ಆಫ್ ಟಾಲರೆಂಟ್ ಟುವರ್ಡ್ಸ್ ಹಿಂದೂಸ್. ಓಕೆ ನೋಡಿ, ಟಾಲರೆನ್ಸ್ ಅಂತಂದ್ರೆ ಸಮಾಧಾನದಿಂದ ಇರ್ತಕ್ಕಂಥದ್ದು. ಓಕೆ, ಇವನು ಅಕ್ಬರ್ ನೋಡಿ ಹಿಂದೂ ಧರ್ಮದ ಜೊತೆಗೆ ಅಥವಾ ಹಿಂದೂ ಜನಗಳ ಜೊತೆಗೆ ಏನು ಟಾಲರೆನ್ಸ್ ಆಗಿರ್ತಕ್ಕಂಥ ಒಂದು ಸಮಾಧಾನಕರ ನೀತಿಯನ್ನ ಫಾಲೋ ಮಾಡ್ತಾ ಇದ್ದ. ಓಕೆ, ಈ ಪರ್ಮಿಟೆಡ್ ಇಸ್ ರಜಪೂತ್ ವೈಫ್ಸ್ ಟು ವರ್ಷಿಪ್ ದೇರ್ ಗಾಡ್ಸ್ ಇನ್ ದ ಪ್ಲೇಸ್ ಆಫ್ ಇಟ್ ಸೆಲ್ಫ್. ನೋಡಿ, ರಜಪೂತ್ ಅನ್ನೋರು ಯಾರು ಹೇಳಿ? ರಜಪೂತ್ ಅಂತಂದ್ರೆ ಅವರು ಹಿಂದೂಗಳು ಅಲ್ವಾ? ಸೊ ನೋಡಿ, ಆ ರಜಪೂತ್ ವೈಫ್ಸ್ ಏನು ಆ ರಜಪೂತ್ ಹೆಂಡತಿಯರು ಅವನಿಗೆ ಇದ್ರಲ್ವಾ? ಸೊ ಅವ್ರಿಗೆ ಏನ್ ಹೇಳ್ತಿದ್ದೆ ಅಂತಂದ್ರೆ ವರ್ಷಿಪ್ ದೇರ್ ಗಾಡ್ಸ್ ಇನ್ ದ ಪ್ಲೇಸ್ ಇಟ್ ಸೆಲ್ಫ್. ಓಕೆ, ಇನ್ ದ ಪ್ಯಾಲೇಸ್ ಇಟ್ ಸೆಲ್ಫ್. ಓಕೆ, ಆ ಅರಮನೆಯಲ್ಲಿ, ಆ ರಾಜ ಇರ್ತಕ್ಕಂಥ ಅರಮನೆಯಲ್ಲೇ ಏನ್ ಮಾಡಿ ನಿಮ್ಮ ದೇವರು ಅಂತಂದ್ರೆ ಹಿಂದೂ ಸಂಬಂಧಪಟ್ಟಂತ ದೇವರಿಂದ ನೀವು ವರ್ಷಿಪ್ ಮಾಡಿ ಪೂಜೆ ಮಾಡ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಅವನು ತಿಳಿಸ್ತಾ ಇದ್ದ. ಓಕೆ, ಈ ಅಬಾಲಿಶ್ಡ್ ಜಿಜಿಯಾ ಟ್ಯಾಕ್ಸ್ ಆನ್ ಇನ್ ದಿಸ್. ಓಕೆ, ಈ ಒಂದು ಜಿಜಿಯಾ ಟ್ಯಾಕ್ಸ್ ಅಂತ ಬರುತ್ತೆ, ಇದನ್ನ ಅವನು ಏನ್ ಮಾಡ್ತಾನೆ? ಅಬಾಲಿಷ್ ಮಾಡ್ತಾನೆ. ಈ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ದ ಕನ್ಸ್ಟ್ರಕ್ಷನ್ ಅಂಡ್ ರಿನೋವೇಷನ್ ಆಫ್ ಹಿಂದೂ ಟೆಂಪಲ್ಸ್. ಹಿಂದೂ ಟೆಂಪಲ್ಸ್ ಗಳನ್ನ ಏನ್ ಮಾಡ್ತಾರೆ? ಹಿಂದೂ ಟೆಂಪಲ್ಸ್ ಗಳು ಓಕೆ ಅದನ್ನ ರಿನೋವೇಷನ್ ಮಾಡ್ತಾನೆ. ಅಂತಂದ್ರೆ ಈ ಕೆಲವೊಂದು ಹಿಂದೂ ಟೆಂಪಲ್ಸ್ ಗಳು ಏನಾಗಿರುತ್ತೆ ತುಂಬಾ ಹಾಳಾಗಿರುತ್ತೆ, ಅಥವಾ ಒಂದು ತುಂಬಾ ಹಾಳಾಗಿರೋದು ಆ ರೀತಿಯಲ್ಲಿ ಇರುತ್ತಲ್ವಾ, ಅದಕ್ಕೆ ಏನ್ ಮಾಡ್ದ? ಹೊಸದಾಗಿ ಏನ್ ಮಾಡ್ದ? ಹೊಸದಾಗಿ ದೇವಸ್ಥಾನ ಕೂಡ ಕಟ್ಟಿದ. ಅದೇ ರೀತಿ ಹಾಳಾಗಿದ್ದಂತ ದೇವಸ್ಥಾನಗಳನ್ನ ರಿನೋವೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಓಕೆ, ಈ ಟ್ರಾನ್ಸ್ಲೇಟೆಡ್ ಹಿಂದೂ ರಿಲಿಜಿಯಸ್ ಬುಕ್ಸ್ ಇಂಟು ಪರ್ಷಿಯನ್ ಲ್ಯಾಂಗ್ವೇಜ್. ಓಕೆ, ಸೊ ನೋಡಿ, ಹಿಂದೂ ರಿಲಿಜಿಯಸ್ ಬುಕ್ಸ್ ಇತ್ತಲ್ವಾ ಇವನ ಕಾಲದಲ್ಲಿ, ಯಾವ್ದ್ಯಾವ್ದು ಇತ್ತಲ್ವಾ ಅದನ್ನ ಇವನ್ ಏನ್ ಮಾಡ್ಲಿಕ್ಕೆ ಟ್ರೈ ಮಾಡ್ದ? ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋದ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂತಂದ್ರೆ ಅವನ ಆಸ್ಥಾನದಂತ ವ್ಯಕ್ತಿಗಳಿಂದ. ಈ ಶೋಡ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಕ್ವಾಲಿಫೈಡ್ ಹಿಂದೂಸ್ ಬೈ ಅಪಾಯಿಂಟಿಂಗ್ ದೆಮ್ ಟು ಹೈ ಪೊಸಿಷನ್ಸ್. ಅಂತಂದ್ರೆ ಹಿಂದೂಗಳನ್ನು ಕೂಡ ಇವನು ತನ್ನ ಆಸ್ಥಾನದಲ್ಲಿ ಏನ್ ಮಾಡ್ತಾ ಹೋದ? ಉನ್ನತ ಸ್ಥಾನಕ್ಕೆ ಉನ್ನತವಾಗಿರ್ತಕ್ಕಂಥ ಪೊಸಿಷನ್ಸ್ ನ ಅವರಿಗೆ ಕೊಡ್ತಾ ಹೋದ. ಓಕೆ, ಎಲ್ಲೂ ಕೂಡ ಭೇದ ಭಾವ ಮಾಡ್ಲಿಲ್ಲ ಅನ್ನೋದು ಕೂಡ ಈ ರೀತಿ ಏನ್ ಮಾಡ್ದ? ಹಿಂದೂಗಳ ಜೊತೆಗೆ ಪಾಲಿಸಿನ ಹೊಂದಿದ್ದ. ಓಕೆ, ರಾಜ ತೊಡರ್ಮಾಲ್. ಓಕೆ, ರಾಜ ತೊಡರ್ಮಾಲ್ ವಾಸ್ ದ ಫೇಮಸ್ ಮಿನಿಸ್ಟರ್ ಆಫ್ ಫೈನಾನ್ಸ್. ಓಕೆ ನೋಡಿ, ಇವನು ಏನಾಗಿದ್ದ? ಫೇಮಸ್ ಮಿನಿಸ್ಟರ್ ಆಫ್ ಫೈನಾನ್ಸ್. ಇವನ ಆಸ್ಥಾನದಲ್ಲಿದ್ದಂತ ಫೇಮಸ್ ಫೈನಾನ್ಸ್ ಮಿನಿಸ್ಟರ್ ಯಾರಪ್ಪ ಅಂತಂದ್ರೆ ರಾಜ ತೊಡರ್ಮಲ್. ಓಕೆ, ಸೊ ಇವನು ನೋಡಿ ಭಾಗವಾನ್ ದಾಸ್, ಓಕೆ, ಮಾನ್ ಸಿಂಗ್ ಮತ್ತೆ ತೊಡರ್ಮಲ್ ರಾಜ ಸಿಂಗ್ ವರ್ ದ ಗವರ್ನರ್ಸ್. ಓಕೆ, ಸೊ ಮತ್ತೆ ಈ 4 ಜನ ಏನಾಗಿದ್ರು? ಗವರ್ನರ್ಸ್. ಓಕೆ, ಈ 4 ಜನದಲ್ಲಿ ಯಾರಾದ್ರೂ ಒಬ್ಬರ ಹೆಸರು ಕೊಟ್ಟರು ಇವ್ರು ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ತಾರೆ. ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಾರೆ. ಯಾರು? ಅಕ್ಬರ್ಗೆ ರಿಲೇಟೆಡ್ ಆಗಿ ಅವನ ಆಸ್ಥಾನದಲ್ಲಿ ಇದ್ದಂತ ಗವರ್ನರ್ಗಳು, ರಾಜ್ಯಪಾಲರು, ಅಂತಂದ್ರೆ ಆಡಳಿತವನ್ನ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು. ಓಕೆ, ದೇರ್ ವರ್ 8 ಹಿಂದೂಸ್. ಓಕೆ ನೋಡಿ, 8 ಹಿಂದೂಸ್ ಅಮಂಗ್ ದ 12 ಪ್ರಾವಿನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ಸ್. ನೋಡಿ, ಇವರೆಲ್ಲ ಯಾರು? ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವರೆಲ್ಲ ಯಾರು? ಇವರು ಈ 4 ಜನ ಇವರೆಲ್ಲ ಯಾರು? ಹಿಂದೂಗಳು. ಓಕೆ, ಯಾರು ಹೇಳಿ? ಹಿಂದೂಗಳು ಇವರೆಲ್ಲ. ದೇರ್ ವರ್ 8 ಹಿಂದೂಸ್ ಅಮಂಗ್ ದ 12 ಪ್ರಾವಿನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ಸ್. ಓಕೆ, ದೇರ್ ವರ್ 8 ಹಿಂದೂಸ್ ಅಮಂಗ್ ದ 12 ಪ್ರಾವಿನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ಸ್. ಓಕೆ, ಇಷ್ಟು ಜನ ಇದ್ರು. ಓಕೆ, 12 ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ 8 ಜನ ಹಿಂದೂಗಳಿದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಒಳ್ಳೆ ಪೊಸಿಷನ್ ಕೊಡ್ತಾ ಇದ್ದು ಅಂತ ಹಿಂದೂಗಳಿಗೂ ಕೂಡ, ಅದಕ್ಕೆ ಇದು ಎಕ್ಸಾಂಪಲ್ ಆಗಿದೆ. ಅಕ್ಬರ್ ಡೈರೆಕ್ಟೆಡ್ ದಟ್ ದ ಫೆಸ್ಟಿವಲ್ಸ್ ಆಫ್ ರಾಖಿ, ದೀಪಾವಳಿ ಅಂಡ್ ಶಿವರಾತ್ರಿ ಶುಡ್ ಬಿ ಸೆಲೆಬ್ರೇಟೆಡ್ ಇನ್ ಹಿಸ್ ಕೋರ್ಟ್. ನೋಡಿ, 3 ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಹಬ್ಬಗಳೇನಿದೆ, ರಾಖಿ, ದೀಪಾವಳಿ ಮತ್ತೆ ಶಿವರಾತ್ರಿ, ಈ 3 ಹಬ್ಬಗಳನ್ನ ಏನ್ ಮಾಡ್ತಿದ್ದ? ತನ್ನ ಕೋರ್ಟ್ ಅಲ್ಲಿ, ತನ್ನ ಸಾಮ್ರಾಜ್ಯದಲ್ಲಿ ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದ ಇವನು. ಓಕೆ, ಇಷ್ಟೆಲ್ಲ ರೀತಿಯಾಗಿ ಇವನು ಏನ್ ಮಾಡ್ದ? ಹಿಂದೂಗಳ ಜೊತೆ ಅಂತೂ ತುಂಬಾ ಚೆನ್ನಾಗಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದೆಲ್ಲ ನಿಮಗೆ ಕೇಳ್ತಾರೆ, ಎಕ್ಸ್ಪ್ಲೇನ್ ಅಕ್ಬರ್ಸ್ ಹಿಂದೂಸ್ ಪಾಲಿಸಿ, ಅಥವಾ ಅಕ್ಬರ್ ಹಿಂದೂಗಳ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ದ ಅಂತ ಕೇಳ್ತಾರೆ. ನೀವು ಇದನ್ನೆಲ್ಲ ಪಾಯಿಂಟ್ ವೈಸ್ ಒಂದೊಂದನ್ನೇ ಬರಿತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಸೊ ನಂತರ ನೋಡ್ತಾ ಹೋಗೋಣ ಅಕ್ಬರ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಈ ಅಕ್ಬರ್ನ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾವ ರೀತಿ ಇತ್ತು, ಇವನ ಆಡಳಿತಾತ್ಮಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಸೊ ನೋಡಿ, ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಅಕ್ಬರ್ ಹ್ಯಾಡ್ ಡಿವೈಡೆಡ್ ಹಿಸ್ ಕಿಂಗ್ಡಮ್ ಇಂಟು ಸೆಂಟ್ರಲ್ ಗವರ್ನಮೆಂಟ್, ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಅಂಡ್ ಪರಗಣಾಸ್. ಓಕೆ ನೋಡಿ, ಆಡಳಿತದ ಉದ್ದೇಶದಿಂದ ಇವನು ಏನ್ ಮಾಡ್ತಾ ಹೋದಪ್ಪ ಅಂತಂದ್ರೆ, ಇವನ ಕಿಂಗ್ಡಮ್ ಅನ್ನ, ಇವನ ಸಾಮ್ರಾಜ್ಯವನ್ನ ಸೆಂಟ್ರಲ್ ಗವರ್ನಮೆಂಟ್, ಪ್ರಾವಿನ್ಷಿಯಲ್ ಗವರ್ನಮೆಂಟ್, ಪರಾಗಣಸ್ ಅಂತ 3 ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಪ್ರೆಸೆಂಟ್ಲಿ ನಾವೇನ್ ನೋಡ್ತೀವಲ್ವಾ, ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ನೋಡಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲೆಗಳು, ತಾಲೂಕು, ಇದೇ ರೀತಿ. ಆವಾಗ ಸೆಂಟ್ರಲ್ ಗವರ್ನಮೆಂಟ್, ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಮತ್ತೆ ಪರಾಗಣಸ್ ಅಂತ 3 ಡಿವೈಡ್ ಮಾಡ್ತಾ ಹೋಗ್ತಾ. ಓಕೆ, ಮನ್ಸಬ್ದಾರಿ ಸಿಸ್ಟಮ್ ವಾಸ್ ದ ಯೂನಿಕ್ ಫೀಚರ್ ಆಫ್ ಹಿಸ್
ಅಡ್ಮಿನಿಸ್ಟ್ರೇಷನ್ ಏನು ಈ ಮನ್ಸಬ್ದಾರಿ ಸಿಸ್ಟಮ್ ಅನ್ನೋದು ಇವನ ಅಂಡರ್ ಅಲ್ಲಿ ಜಾರಿಯಲ್ಲಿತ್ತು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಇದೊಂದೇನು ಯೂನಿಕ್ ಫೀಚರ್ ಏನು ಆಡಳಿತ ಇದ್ದಂತ ಏನು ಮನ್ಸಬ್ದಾರಿ ಸಿಸ್ಟಮ್ ಆಗಿದೆ. ಓಕೆ, ಒಂದು ಪಾಲಿಸಿ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಕ್ಬರ್ ವಾಸ್ ದ ಸುಪ್ರೀಂ ಹೆಡ್ ಆಫ್ ಹಿಸ್ ಎಂಪೈರ್, ಈ ಕಮಾಂಡರ್ ಇನ್ ಚೀಫ್ ಆಫ್ ಹಿಸ್ ಆರ್ಮಿ ಅಂಡ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಸೊ ನೋಡಿ, ಇವನು ಏನಾಗಿದ್ನಪ್ಪ ಅಂತಂದ್ರೆ ಈ ಅಕ್ಬರ್ ಒಂದು ಹೆಡ್ ಆಫ್ ದ ಎಂಪೈರ್ ಆಗಿದ್ದ, ಅವನ ಎಂಟೈರ್ ಸಾಮ್ರಾಜ್ಯದ ಹೆಡ್ ಮುಖ್ಯ ರಾಜನಾಗಿದ್ದ. ಕಮಾಂಡರ್ ಇನ್ ಚೀಫ್ ಆಫ್ ಹಿಸ್ ಆರ್ಮಿ ಅಂತಂದ್ರೆ ಆರ್ಮಿ ರಿಲೇಟೆಡ್ ಎಲ್ಲಾ ವಿಚಾರ ಇವನೇ ನೋಡ್ಕೊಳ್ತಾ ಇದ್ದ. ಅದಂತರ ಜುಡಿಷಿಯರಿ ನ್ಯಾಯಾಂಗ ತೀರ್ಪು ಕೊಡ್ತಾರಲ್ವಾ ಅದು, ಮತ್ತೆ ಏನು ಎಕ್ಸಿಕ್ಯೂಟಿವ್. ಓಕೆ, ಅಂದ್ರೆ ಕೆಲವೊಂದು ಪಾಲಿಸಿಗಳನ್ನ ಜಾರಿ ತರೋದು, ಇವೆರಡು ವಿಚಾರಗಳಲ್ಲಿ ಇವನು ಏನಾಗಿದ್ದ, ಹೆಡ್ ಆಗಿದ್ದ. ಇವನೇ ಮುಖ್ಯವಾಗಿ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದೇರ್ ವರ್ 4 ಮಿನಿಸ್ಟರ್ಸ್ ಕಾಲ್ಡ್ ವಕೀಲ್, ದಿವಾನ್, ಓಕೆ, ಮೀರ್ ಬಕ್ಷಿ ಮತ್ತೆ ಮೈನ್ ಸರ್ದಾರ್ ಟು ಅಸಿಸ್ಟ್ ಹಿಮ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಈ 4 ಜನದ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇವರು ಎಲ್ಲಿದ್ರು ಅಂತ ಕೇಳ್ತಾರೆ. ಓಕೆ, ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇವನಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ, ಈ ಮುಘಲ್ ರಾಜನಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ. ಓಕೆ, ಸೊ ಇವತ್ತು ಯಾವ ರೀತಿ ಮಿನಿಸ್ಟರ್ಸ್ ಇದಾರಲ್ವಾ, ಸೊ ಅದೇ ರೀತಿ ಇಲ್ಲೂ ಕೂಡ ಏನು ಅವನಿಗೆ ಅವನ ಆಡಳಿತದಲ್ಲಿ ಇಷ್ಟೆಲ್ಲ ಏನು ಆರ್ಮಿ ರಿಲೇಟೆಡ್ ಆಗ್ಲಿ, ಜುಡಿಷಿಯರಿ ರಿಲೇಟೆಡ್ ಆಗ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಈ 4 ಜನ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, he had invaded kingdom into various provinces, they were called subas. Okay, he had divided kingdom into various provinces, ಕಿಂಗ್ಡಮ್ ಗಳನ್ನ ಹಲವಾರು ಪ್ರಾಂತಗಳಾಗಿ ಡಿವೈಡ್ ಮಾಡಿದ್ದ. ಇದನ್ನ ಸುಬಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಾದ ನಂತರ ಅಕ್ಬರ್ had established many hierarchical in his army, they were called mansabs. ಓಕೆ, ಏನ್ ಮಾಡಿದಪ್ಪ ಅಂತಂದ್ರೆ ಹೈರಾರ್ಕಿಸ್ ನ ಏನ್ ಮಾಡಿದ ಸ್ಥಾಪನೆ ಮಾಡಿದ. ಇವನ್ನ ಮನ್ಸಬ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಅದನ್ನ ನೋಡ್ಕೊಳ್ಳಿಕ್ಕೆ ಇದ್ದಂತವ್ರನ್ನ ಮನ್ಸಬ್ದಾರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಮನ್ಸಬ್ದಾರ್ ಅಂತ ಕರಿತಾ ಹೋಗ್ತೀವಿ. ದೇವರ್ ಇನ್ಫ್ಯಾಂಟ್ರಿ, ಕಾವೆಲ್ರಿ, ಎಲಿಫೆಂಟ್ ಯೂನಿಟ್ಸ್, ಕ್ಯಾನನ್ ಯೂನಿಟ್ಸ್ ಇಂದ ಮುಘಲ್ ಆರ್ಮಿ. ಸೊ ಇಲ್ಲೂ ಕೂಡ ಏನು ಕಾಲಾಳುಗಳು ಅಂದ್ರೆ ಸೈನ್ಯ ಪಡೆ, ಮತ್ತೆ ಅಶ್ವದಳ ಕುದುರೆ ಪಡೆ, ಮತ್ತೆ ಎಲಿಫೆಂಟ್ ಆನೆಗಳ ಒಂದು ಪಡೆ ಇವನ ಸೈನ್ಯದಲ್ಲಿ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ದೇರ್ ವಾಸ್ ಅ ಸಪರೇಟ್ ಡಿಪಾರ್ಟ್ಮೆಂಟ್ ಟು ಸ್ಟ್ಯಾಂಪ್ ದ ಹಾರ್ಸಸ್ ನೋನ್ ಆಸ್ ದಾಗ್ ಮಹಾಲಿ. ಓಕೆ, ದಾಗ್ ಮಹಾಲಿ ಅನ್ನುವಂತ ಏನು, ದಿಸ್ ವಾಸ್ ಒನ್ ಆಫ್ ದ ರಿಮಾರ್ಕಬಲ್ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ಅಡ್ಮಿನಿಸ್ಟ್ರೇಷನ್. ಓಕೆ, ದೇರ್ ವಾಸ್ ಎ ಸಪರೇಟ್ ಡಿಪಾರ್ಟ್ಮೆಂಟ್ ಟು ಸ್ಟ್ಯಾಂಪ್ ದ ಹಾರ್ಸಸ್ ನೋನ್ ಆಸ್ ದಾಗ್ ಮಹಾಲಿ. ದಾಗ್ ಮಹಾಲಿ ಅಂತ ಏನು ಹಾರ್ಸಸ್ ಗಳನ್ನ ಏನ್ ಮಾಡ್ತಾ ಇದ್ರು. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಓಕೆ, ಸೊ ಇದೆಲ್ಲ ಏನು ಇವನೊಂದು ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್. ಓಕೆ, ಸೊ ನಂತರ ಏನು ರೆವೆನ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ನಾವು ರೆವೆನ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊಘಲರಲ್ಲಿ ಯಾವ ರೀತಿ ಅಂತ ಏನು ರೆವೆನ್ಯೂ ಸಿಸ್ಟಮ್ ಇತ್ತು ಅಂತ, ಒಂದು ಜಾಪ್ತಿ ಸಿಸ್ಟಮ್ ಅನ್ನೋದು ಜಾರಿಯಲ್ಲಿ ಇತ್ತು. ಓಕೆ, ಜಾಪ್ತಿ ಸಿಸ್ಟಮ್ ಅನ್ನೋದು ಜಾರಿಯಲ್ಲಿತ್ತು. ಸೊ ನೋಡಿ, ನಂತರ ಬ್ಯಾಂಬೂ ಮೆಜರಿಂಗ್ ಸ್ಟಿಕ್ಸ್ ವಿತ್ ಐರನ್ ಹುಕ್ಸ್ ವರ್ ಯೂಸ್ ಟು ಮೆಜರ್ ದ ಲ್ಯಾಂಡ್. ಓಕೆ, ಅದಾದ ನಂತರ ಏನಪ್ಪಾ ಅಂತಂದ್ರೆ ಈ ಬ್ಯಾಂಬೂಗಳನ್ನ ಮೆಜರ್ ಮಾಡ್ಲಿಕ್ಕೋಸ್ಕರ, ಓಕೆ ಸಾರಿ ನಾಟ್ ಬ್ಯಾಂಬೂ, ಈ ಲ್ಯಾಂಡ್ ನ ಮೆಜರ್ ಮಾಡ್ಲಿಕ್ಕೋಸ್ಕರ ಈ ಬಿದಿರಿನ ಕಡ್ಡಿಗಳು, ಓಕೆ ಸ್ಟಿಕ್ಸ್ ಮತ್ತೆ ಐರನ್ ಹುಕ್ಸ್ ನ ಯೂಸ್ ಮಾಡಿ ಲ್ಯಾಂಡ್ ನ ಮೆಜರ್ ಮಾಡ್ತಾ ಇದ್ರು. ಬೇಸ್ಡ್ ಆನ್ ದ ಟಿಲ್ಲಿಂಗ್ ಡನ್ ಆನ್ ದ ಲ್ಯಾಂಡ್ ಹ್ಯಾಡ್ ಬಿನ್ ಕ್ಲಾಸಿಫೈಡ್ ಆಸ್ ಓಕೆ ಏನಂತ ಪೋಲಾಯಿ, ಪಾರ್ವತಿ ಮತ್ತೆ ಚಾಚರ್ ಮತ್ತೆ ಬಂಜರ್. ಈ ರೀತಿ ಆ ಏನು ಆ ಲ್ಯಾಂಡ್ ನ ಎಷ್ಟು ಭಾಗವಾಗಿ ಏನ್ ಮಾಡ್ತಾರೆ, ಟಿಲ್ಲಿಂಗ್ ಮಾಡ್ತಾರೆ ಅಂದ್ರೆ ಹೂಳ್ತಾರೆ ಅನ್ನೋದನ್ನ ಮೇಲೆ, ಉಳುಮೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ರೀತಿ ಏನ್ ಮಾಡ್ತಾ ಇದ್ರು, ಡಿವೈಡ್ ಮಾಡ್ತಾ ಇದ್ರು ಲ್ಯಾಂಡ್ ಅನ್ನ. ಓಕೆ, ವಿತ್ ದ ಎಕ್ಸೆಪ್ಷನ್ ಆಫ್ ಬಂಜಾರ್ barren land based on the fertility of the soil, all the other land was classified as excellent, average and mediocre. Okay, mediocre. Okay, each farmer was given patta. Okay, so ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಪ್ರತಿಯೊಬ್ಬ ಏನು ರೈತರು ಕೂಡ ಏನ್ ಕೊಡ್ಬೇಕಿತ್ತು, ಪಟ್ಟವನ್ನ ಕೊಡ್ಬೇಕಾಗಿತ್ತು. ಸೊ ನಂತರ ಆ ಜಾಗವನ್ನ ಏನ್ ಮಾಡಾರಪ್ಪ ಅಂತಂದ್ರೆ ನೋಡಿ, ಬಂಜಾರ್ ಲ್ಯಾಂಡ್ ಅನ್ನ ಬಿಟ್ಟು ಏನು ಫರ್ಟಿಲಿಟಿ ಉತ್ತಮವಾಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಎಕ್ಸಲೆಂಟ್, ಅವರೇಜ್ ಮತ್ತೆ ಮೀಡಿಯೋಕೇರ್ ಅಂತ ಡಿವೈಡ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ ದ ಪೊಲೀಸ್ ಸಿಸ್ಟಮ್, ಇದನ್ನ ಕೊತ್ವಾಲ್ ಅಂತ ಕರಿತೀವಿ. ಓಕೆ, ಪೊಲೀಸ್ ಸಿಸ್ಟಮ್ ಅನ್ನ ಕೊತ್ವಾಲ್ ಅಂತ ಕರಿತೀವಿ. ಇದು ಜಾರಿಯಲ್ಲಿತ್ತು. ಅಕ್ಬರ್ಸ್ ಟೈಮ್ ವಾಸ್ ವೆಲ್ ಆರ್ಗನೈಸ್ಡ್ ಅಂಡ್ ಕೆಪೇಬಲ್. ಸೊ ಇವನ ಸಾಮ್ರಾಜ್ಯ ಟೈಮ್ ಅಲ್ಲಿ ಏನಾಗಿತ್ತು, ವೆಲ್ ಆರ್ಗನೈಸ್ಡ್ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಕಾನ್ಸ್ಟೇಬಲ್ಸ್ ಅಸಿಸ್ಟೆಡ್ ಇನ್ ದ ಡಿಸ್ಟ್ರಿಕ್ಟ್ಸ್ ವೇರ್ ದ ರೆವೆನ್ಯೂ ಅಫಿಷಿಯಲ್ಸ್ ಅಸಿಸ್ಟೆಡ್ ಇನ್ ದ ಪರಗಣಸ್. ನೋಡಿ, ಕಾನ್ಸ್ಟೇಬಲ್ಸ್ ಡಿಸ್ಟ್ರಿಕ್ಟ್ ಗಳಲ್ಲಿ ಸಂಬಂಧಪಟ್ಟಂತ ವಿಚಾರಗಳನ್ನ ನೋಡ್ಕೊಳ್ತಾ ಇದ್ರೆ ಯಾರು, ಈ ರೆವೆನ್ಯೂ ಅಫಿಷಿಯಲ್ಸ್ ಅಂತಲೇ ಇದ್ರು, ಕಂದಾಯ ಅಧಿಕಾರಿಗಳಂತ. ಇವ್ರು ಎಲ್ಲಿ ನೋಡ್ತಾ ಇದ್ರು,
ಪರಗಣಸ್ ಅಂತಂದ್ರೆ ಅದು ಡಿಸ್ಟ್ರಿಕ್ಟ್ ಗಿಂತ ಕಮ್ಮಿ. ಸೊ ಅಲ್ಲಿ ಇದನ್ನ ಏನ್ ಮಾಡ್ತಾ ಇದ್ರು, ಇದರ ಒಂದು ಮೇಂಟೆನೆನ್ಸ್ ಅನ್ನ ಅವರು ನೋಡ್ಕೊಳ್ತಾ ಇದ್ರು. ಓಕೆ, ದೇರ್ ಡ್ಯೂಟಿ ವಾಸ್ ಟು ಪ್ರಿಸರ್ವ್ ಟೈಟ್ ಸೆಕ್ಯೂರಿಟಿ ಆನ್ ದ ಹೈವೇಸ್ ಆಫ್ ದ ಡಿಸ್ಟ್ರಿಕ್ಟ್. ದೇರ್ ವರ್ ಪೊಲೀಸ್ ಸ್ಟೇಷನ್ಸ್ ಇನ್ ದ ಪರಗಣಸ್. ಓಕೆ, ಸೊ ದೇರ್ ಡ್ಯೂಟಿ, ಅವರ ಒಂದು ಡ್ಯೂಟಿ ಏನಾಗಿತ್ತು, ಆ ಕಾನ್ಸ್ಟೇಬಲ್ಸ್ ಸೆಕ್ಯೂರಿಟಿ. ಓಕೆ, ಹೈವೇಸ್ ಗಳಲ್ಲಿ ಡಿಸ್ಟ್ರಿಕ್ಟ್ ಹೈವೇಗಳಲ್ಲಿ ಸೆಕ್ಯೂರಿಟಿನ ಕೊಡ್ತಕ್ಕಂಥದ್ದು. ನಂತರ ಮತ್ತೆ ಪ್ರತಿ ಪರಗಣದಲ್ಲೂ ಕೂಡ ಏನು, ಪರಗಣ ಅಂತಂದ್ರೆ ಒಂದು ಗ್ರಾಮ ಅಂತ ಹೇಳ್ಬೋದು, ಅಥವಾ ಇವತ್ತಿನ ಏನು ವಿಲೇಜ್ಗಳು ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ಸ್ ಅನ್ನೋದು ಇತ್ತು ಕೂಡ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇನ್ ದಿಸ್ ಮ್ಯಾನರ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಮೆಡಿವಲ್ ಏಜ್ ಅಕ್ಬರ್ ಹ್ಯಾಡ್ ಬ್ರಾಟ್ ಎ ವೆರಿ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅಂತಂದ್ರೆ ಇವರ ಕಾಲದಲ್ಲಿ ಆ ಮೆಡಿವಲ್ ಟೈಮ್ ಅಂತ ನಾವೇನ್ ಕರಿತೀವಲ್ವಾ, ಆ ಟೈಮಲ್ಲಿ ಈ ಅಕ್ಬರ್ ಒಂದು ಕಾಲದಲ್ಲಿ ಏನಾಗುತ್ತೆ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಏನು ಆಡಳಿತವನ್ನ ಜಾರಿಗೆ ತರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ನೋಡಿ ರೆವೆನ್ಯೂ ಸಿಸ್ಟಮ್. ಅಕ್ಬರ್ ಎನ್ಕರೇಜ್ಡ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಟು, ಕಲೆ ಮತ್ತೆ ಏನು ಶಿಲ್ಪಕಲೆಗಳನ್ನು ಕೂಡ ಏನ್ ಮಾಡ್ತಾರೆ ಇವನ ಕಾಲದಲ್ಲಿ ಇವರು ಏನೋ ಅದಕ್ಕೂ ಕೂಡ ಜಾಸ್ತಿ ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತಾರೆ. ಸೊ ಅದಾದ ನಂತರ ನೋಡಿ ದ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಇನ್ ಇಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇರ್ತಕ್ಕಂಥ ಖ್ವಾಜಾ ಬಾಗ್ ಮತ್ತೆ ದಫ್ತಾರ ಖಾನ್, ಓಕೆ, ಜೋಧ್ಬಾಯಿ ಪ್ಯಾಲೇಸ್, ದೌಲತ್ ಖಾನ, ಪಂಚಮಹಲ್, ಓಕೆ, ಪಂಚಮಹಲ್ ಮತ್ತೆ ಬೀರ್ಬಲ್ ಹೌಸ್ ಮತ್ತೆ ಕಬೂತರ್ ಖಾನ, ಇವೆಲ್ಲ ಏನಾಗಿದ್ವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಫತೇಪುರ್ ಸಿಕ್ರಿ ಇರ್ತಕ್ಕಂಥ ಏನು ವೆರಿ ಇಂಪಾರ್ಟೆಂಟ್ ಏನು ಅವರ ಕಾಲದಲ್ಲಿ ಕಲೆ ಮತ್ತೆ ಆರ್ಟ್ ಅಥವಾ ಆರ್ಕಿಟೆಕ್ಚರ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ಲೇಸಸ್ಗಳು. ಓಕೆ, ಆಫ್ಟರ್ ಅಕ್ಬರ್ ಹಿಸ್ ಎಲ್ಡರ್ ಸನ್ ಜಹಾಂಗೀರ್ ರೂಲ್ಡ್ ವಿತ್ ಗುಡ್ ಅಡ್ಮಿನಿಸ್ಟ್ರೇಷನ್. ಶಹಜಾನ್ ಬಿಕಮ್ ದ ಕಿಂಗ್ ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್. ಸೊ ನೋಡಿ ಏನಾಗ್ತಾರಪ್ಪ ಅಂತಂದ್ರೆ ಅಕ್ಬರ್ ಆದ್ಮೇಲೆ ಅವನ ಮಗ ಬರ್ತಾನೆ, ಯಾರು ಜಹಾಂಗೀರ್ ಬಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ. ಸೊ ಅದಾದ ನಂತರ ಶಹಜಾನ್ ಬರ್ತಾನೆ. ಓಕೆ, ಶಹಜಾನ್ ಬರ್ತಾನೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದು ಒಂದು ಪಿಕ್ಚರ್. ಓಕೆ, ನೋಡಿ ಫತೇಪುರ್ ಸಿಕ್ರಿ ಇರ್ತಕ್ಕಂಥ ಒಂದು ಪಿಕ್ಚರ್ ಇದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಅವರ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದ್ದಂಥದ್ದು. ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ, ಶಹಜಾನ್ ಹೋಗ್ತಾನೆ. ಓಕೆ, ಶಹಜಾನ್ ಬರ್ತಾನೆ. ಇಲ್ಲಿ ಜಹಾಂಗೀರ್ ಬಗ್ಗೆ ಕೊಟ್ಟಿಲ್ಲ. ಸೊ ಇಲ್ಲಿ ನಿಮಗೆ ಏನಿದೆ ಶಹಜಾನ್ ಬಗ್ಗೆ ಕೊಟ್ಟಿದ್ದಾರೆ. ಇವನ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಇವನ ಹೆಸರನ್ನ ಸಾಮಾನ್ಯವಾಗಿ ಕೇಳಿರ್ತಾರೆ ಎಲ್ಲರೂ ಕೂಡ. ತಾಜ್ ಮಹಲ್ ಕಟ್ಟಿದ್ ಯಾರು, ಸೊ ಅನ್ನೋ ಒಂದು ವಿಚಾರ ಬಂದಾಗ ಇವನ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನೋಡ್ತಾ ಹೋಗಿ. ಈ ಕನ್ಸ್ಟ್ರಕ್ಟೆಡ್ ದ ಫೇಮಸ್ ಇಮ್ಮೆನ್ಸ್ಲಿ ವ್ಯಾಲ್ಯೂಯಬಲ್ ರೂಬಿ ಪಿಕಾಕ್ ಥ್ರೋನ್. ಓಕೆ, ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನ ಕಾಲದಲ್ಲಿ ಒಂದು ಪಿಕಾಕ್ ಥ್ರೋನ್, ಒಂದು ಪಿಕಾಕ್ ನ ಕಿರೀಟವನ್ನ ಇವನ್ ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ. ಓಕೆ, ಫೇಮಸ್ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಈ ಅಪಾಯಿಂಟೆಡ್ ಹಿಸ್ ಸನ್ ಔರಂಗಜೇಬ್ as the ಏನು ರಾಯಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ಡೆಕ್ಕನ್. ಓಕೆ, ಡೆಕ್ಕನ್ ಅಂತಂದ್ರೆ ದಕ್ಷಿಣ ಭಾಗದ, ಸೊ ಇವರ ಸಾಮ್ರಾಜ್ಯದಲ್ಲಿ ಇದ್ದಂತ ದಕ್ಷಿಣ ಭಾಗದ ಒಂದು ಏನು ರಾಯಲ್ ರೆಪ್ರೆಸೆಂಟೇಟಿವ್ ಆಗಿ, ಓಕೆ, ಪ್ರತಿನಿಧಿಯಾಗಿ ಯಾರನ್ನ ಇವನ ಸನ್ ಆಗಿದ್ದಂತ ಔರಂಗಜೇಬ್ ಅನ್ನ ಏನ್ ಮಾಡ್ತಾನೆ, ನೇಮಕ ಮಾಡ್ತಾನೆ. ಇನ್ 1636 ಈ ಡಿಫೀಟೆಡ್ ದ ಪೋರ್ಚುಗೀಸ್ ಅಂಡ್ ಕಾಂಕರ್ಡ್ ಅಹಮದ್ ನಗರ್. ಓಕೆ, 1636 ಅಂತಂದ್ರೆ ನೋಡಿ ಆಗ ಆಲ್ರೆಡಿ ಏನಾಗಿತ್ತು ನಮ್ಮ ದೇಶಕ್ಕೆ ಬ್ರಿಟಿಷರು ಪೋರ್ಚುಗೀಸ್ ಎಲ್ಲರೂ ಕೂಡ ಬಂದಂತ ಸಮಯ ಅದು. ಆ ಟೈಮಲ್ಲಿ ಇವನು ಶಹಜಾನ್ ಏನ್ ಮಾಡ್ತಾನೆ, ಆ ಪೋರ್ಚುಗೀಸ್ ರಾಜರನ್ನ ಸೋಲ್ಸ್ಬಿಟ್ಟು ಈ ಅಹಮದ್ ನಗರವನ್ನ ವಶಪಡಿಸಿಕೊಳ್ತಾರೆ. ಓಕೆ, ವಶಪಡಿಸಿಕೊಳ್ತಾನೆ. ಹಿ ಬ್ರಾಟ್ ಇನ್ ಟು ಪ್ರಾಕ್ಟಿಸ್ ಮೆಜರ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಇವಲ್ಯೂಷನ್ ಆಫ್ ಲ್ಯಾಂಡ್ ಇನ್ ದ ಡೆಕ್ಕನ್ ರೀಜನ್. ಲೇಟರ್ ಇವೆಂಟ್ಸ್ ಲೆಡ್ ಔರಂಗಜೇಬ್ ಟು ಬಿಕಮ್ ದ ಸುಲ್ತಾನ್. ಓಕೆ, ಹಿ ಬ್ರಾಟ್ ಇನ್ ಟು ಪ್ರಾಕ್ಟಿಸ್ ಮೆಜರ್ಮೆಂಟ್ ಅಂಡ್ ಇವಲ್ಯೂಷನ್ ಆಫ್ ಲ್ಯಾಂಡ್ ಇನ್ ದ ಡೆಕ್ಕನ್ ರೀಜನ್. ಸೊ ಇವರ ಜಾಗದಲ್ಲಿ ಕೂಡ ಏನ್ ಮಾಡ್ತಾನೆ, ಇವನ ಕಾಲದಲ್ಲೂ ಕೂಡ ಆ ಲ್ಯಾಂಡ್ ರಿಲೇಟೆಡ್ ಕೆಲವೊಂದು ಸಿಸ್ಟಮ್ ಗಳನ್ನ ಜಾರಿಗೆ ತರ್ತಾ ಹೋಗ್ತಾನೆ. ಓಕೆ, ಅದನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ಏನಿದೆ, ಶಹಜಾನ್ ಡ್ಯೂರಿಂಗ್ ಶಹಜಹಾನ್ ಟೈಮ್ ಟ್ರೇಡ್ ಅಂಡ್ ಡೆವಲಪ್ಡ್ ಬಿಟ್ವೀನ್ ದ ಇಂಡಿಯನ್ ಅಂಡ್ ದ ಕಂಟ್ರೀಸ್ ಆಫ್ ವೆಸ್ಟ್ ಏಷ್ಯಾ ಅಂಡ್ ಯುರೋಪ್. ಓಕೆ, ನೋಡಿ ಇವನ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಟ್ರೇಡ್ ಡೆವಲಪ್ಡ್ ಬಿಟ್ವೀನ್ ಇಂಡಿಯನ್ ಕಂಟ್ರೀಸ್ ಆಫ್ ವೆಸ್ಟ್ ಏಷ್ಯಾ ಮತ್ತೆ ಯುರೋಪ್. ನೋಡಿ ಇದು ನಮ್ಮ ಭಾರತ ಅಂತಂದ್ರೆ, ಸೊ ಈ ಭಾಗ ಅಂದ್ರೆ ಈ ಪಾಕಿಸ್ತಾನದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶಗಳಿದೆಯಲ್ವಾ, ಸೊ ಈ ಭಾಗ ಮತ್ತೆ ಯುರೋಪ್ ಕಂಟ್ರೀಸ್ಗಳು ಯಾವ್ದು, ಪೋರ್ಚುಗೀಸು, ಇಂಗ್ಲೆಂಡು, ಡಚ್ಚರು ಇವರೆಲ್ಲ ಇದ್ರಲ್ವಾ, ಇವ್ರ ಜೊತೆ ಏನ್ ಮಾಡ್ತಿದ್ದ, ಉತ್ತಮ ವ್ಯಾಪಾರ ವಹಿವಾಟನ್ನ ಹೊಂದಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಮತ್ತೆ ಇವನ್ ನೋಡಿ ತಾಜ್ ಮಹಲ್ ಕನ್ಸ್ಟ್ರಕ್ಟೆಡ್ ದ ಫೇಮಸ್ ತಾಜ್ ಮಹಲ್ ಇನ್ ಆಗ್ರಾ. ಓಕೆ, ಆಗ್ರಾದಲ್ಲಿ ಫೇಮಸ್ ತಾಜ್ ಮಹಲ್ ಅನ್ನ ಕಟ್ತಾ ಹೋದ್ರು ಫಾರ್ ಮೆಮೊರಿ ಆಫ್ ಹಿಸ್ ಬಿಲವ್ಡ್ ವೈಫ್ ಮಮ್ತಾಜ್. ಈ ಮಮ್ತಾಜ್ ಅವನ ಹೆಂಡತಿ ಮಮ್ತಾಜ್ ನೆನಪಿಗೋಸ್ಕರ ತಾಜ್ ಮಹಲ್ ಅನ್ನ ಕಟ್ಟಿರೋದು. ಓಕೆ, ಇಲ್ಲಿ ಪಿಕ್ಚರ್ ಇದೆ, ನೀವು ನೋಡ್ತಾ ಇದ್ದೀರಾ. ದ ರೆಡ್ ಫೋರ್ಟ್ ಅಟ್ ದಿಲ್ಲಿ. ಓಕೆ, ಅಂಡ್ ದ ಬಿಲ್ಡಿಂಗ್ಸ್ ಇನ್ ಇಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಶಹಜಾನ್
in his period is referred as the golden age of Mughal art and architecture. ನೋಡಿ ಈ ಶಹಜಹಾನ್ ಪೀರಿಯಡ್ ಅನ್ನ ನಾವ್ ಏನಂತ ಕರಿತೀವಿ, ಗೋಲ್ಡನ್ ಏಜ್ ಆಫ್ ಮೊಘಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಯಾಕೆ? ಫಸ್ಟ್ ಒನ್ ಏನು ತಾಜ್ ಮಹಲ್. ಓಕೆ, ತಾಜ್ ಮಹಲ್ ಅನ್ನ ಕಟ್ತಾರೆ. ಸೊ ನಂತರ ಏನ್ ಮಾಡ್ತಾರೆ ನೋಡಿ, ರೆಡ್ ಫೋರ್ಟ್, ಇವೆರಡು ಕೂಡ ಇವನ ಅಂಡರ್ ಅಲ್ಲೇ ಕಟ್ಟಿದಂಥದ್ದು. ಓಕೆ, ಸೊ ಇವನ ಅಂಡರ್ ಅಲ್ಲಿ ಕಟ್ಟಿದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಸೊ ಇದೊಂದು ದೊಡ್ಡ ಏನು ನೋಡಿ, ಇವನ ಕಾಲವನ್ನ ಗೋಲ್ಡನ್ ಏಜ್ ಆಫ್ ಮುಘಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ನಂತರ ನೋಡಿ ಔರಂಗಜೇಬ್ ಬರ್ತಾನೆ. ನಂತರ ಯಾರು ಬರ್ತಾನೆ? ಇವನ ಮಗ ಆಗಿರ್ತಕ್ಕಂಥ ಔರಂಗಜೇಬ್. ಇಲ್ಲಿ ಏನ್ ಹೇಳಿ, ತಂದೆಯಿಂದ ಮಗ. ಓಕೆ, ವಂಶ ಪರಂಪರೆಯಾಗಿ ರಾಜರೆಲ್ಲ ಇದನ್ನೇ ಅಲ್ವಾ ಮೇಂಟೈನ್ ಮಾಡೋದು. ಸೊ ಈಗ ಒಬ್ಬ ರಾಜ ಇರ್ತಾನೆ ಅಂತಂದ್ರೆ ಅವನ ಡೆತ್ ಆದ ತಕ್ಷಣ ಅವನ ಮಗ ಬರ್ತಾನೆ. ಸೊ ಅವನ ಮಗ ಆದ ತಕ್ಷಣ ಅವನ ಮಗ, ಇದೇ ರೀತಿ ಏನಾಗ್ತಾ ಹೋಗ್ತಾರೆ, ಒಬ್ರಿಗೊಬ್ರು ಬರ್ತಾ ಹೋಗ್ತಾರೆ. ಓಕೆ, ಔರಂಗಜೇಬ್ ರಿಸೀವ್ಡ್ ಗುಡ್ ಮಿಲಿಟರಿ ಟ್ರೈನಿಂಗ್ ಇನ್ ಚೈಲ್ಡ್ಹುಡ್ ಅಂಡ್ ಬಿಕಮ್ ಕೆಪಬಲ್ ಆಫ್ ಸೋಲ್ಜರ್. ನೋಡಿ, ಇವನು ಚಿಕ್ಕದ್ರಿಂದಲೇ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಳ್ಳೆ ಮಿಲಿಟರಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ತಾನೆ ಚಿಕ್ಕ ವಯಸ್ಸಿನಲ್ಲೇ. ಸೊ ಹಾಗಾಗಿ ಇವನು ಒಳ್ಳೆ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಸೋಲ್ಜರ್ ಆಗ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಿ ಇಂಪ್ರಿಸನ್ಡ್ ಇಸ್ ಫಾದರ್ ಶಹಜಹಾನ್ ಅಂಡ್ ಸೀಸ್ಡ್ ಪವರ್. ಓಕೆ, ನೋಡಿ ಇವನ ಫಾದರ್ ಅನ್ನ ಏನ್ ಮಾಡ್ತಾನೆ, ಫಾದರ್ ಆಗಿರ್ತಕ್ಕಂಥ ಶಹಜಹಾನ್ ಅನ್ನ ಏನ್ ಮಾಡ್ತಾನೆ, ಇಂಪ್ರಿಸನ್ ಮಾಡಿ ಜೈಲಿಗೆ ಹಾಕ್ಬಿಟ್ಟು ಪವರ್ ಅನ್ನ ಅವನಿಂದ ಕಿತ್ಕೊಳ್ತಾನೆ. ಓಕೆ, ಇನ್ ಮೆಮೊರಿ ಆಫ್ ದಿಸ್ ಫೀಟ್ ದಿ ಹರ್ನಡ್ ದ ಟೈಟಲ್ ಆಫ್ ಅಲಾಮ್ಗೀರ್. ಓಕೆ, ಏನಂತ ಅಸೆಂಡೆಡ್ ದ ಥ್ರೋನ್. ಓಕೆ, ಇನ್ ಮೆಮೊರಿ ಆಫ್ ದಿಸ್ ಫೀಟ್, ಸೊ ಇದರ ನೆನಪಿಗೋಸ್ಕರ ಇವನಿಗೆ ನೋಡಿ ಟೈಟಲ್ ಆಫ್ ಅಲಾಮ್ಗೀರ್ ಅನ್ನೋ ಟೈಟಲ್ ನ ಕೊಟ್ಟು ಇವನ್ ಏನ್ ಮಾಡ್ತಾನೆ, ಆ ಒಂದು ರಾಜ್ಯದ ಒಂದು ಚುಕ್ಕಾಣಿಯನ್ನ ಹಿಡಿತಾ ಹೋಗ್ತಾನೆ. ಓಕೆ, ಔರಂಗಜೇಬ್ ಪುಟ್ ದ ಪ್ರಿನ್ಸಿಪಲ್ಸ್ ಆಫ್ ಕುರಾನ್ ಇನ್ ಟು ಪ್ರಾಕ್ಟೀಸ್. ಸೊ ಇವನ್ ಏನ್ ಮಾಡ್ದ, ಕುರಾನ್ ಅಲ್ಲಿ ಇದ್ದಂತ ವಿಷಯಗಳನ್ನ ಜಾರಿ ತರಲಿಕ್ಕೆ ಜಾಸ್ತಿ ಮಹತ್ವವನ್ನ ಕೊಡ್ತಾ ಹೋದ. ಓಕೆ, ಸೊ ನಂತರ ಕುರಾನ್ ಅಂತಂದ್ರೆ ಅವರ ಒಂದು ಪವಿತ್ರ ಗ್ರಂಥ. ಓಕೆ, ಟು ಸೂಪರ್ವೈಸ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಕುರಾನ್ ಈ ಅಪಾಯಿಂಟೆಡ್. ಓಕೆ, ಯಾರನ್ನ ನೋಡಿ, ಮೂತಾಬಿತ್. ಓಕೆ, ಮೂತಾಸಿಬ್ಸ್. ಓಕೆ, ಮೂತಾಸಿಬ್ಸ್ ಅನ್ನುವಂಥವ್ರನ್ನ ಏನ್ ಮಾಡ್ದ, ಇಂಪಾರ್ಟೆಂಟ್ ಸಿಟೀಸ್ ಗಳಲ್ಲಿ ಏನ್ ಮಾಡ್ತಾ ಹೋದ, ನೇಮಕ ಮಾಡ್ತಾ ಹೋದ. ಕುರಾನ್ ನಲ್ಲಿ ಇದ್ದಂತ ವಿಷಯಗಳನ್ನ, ಪ್ರಿನ್ಸಿಪಲ್ ಗಳನ್ನ ಜಾರಿ ತರಲಿಕ್ಕೆ. ಓಕೆ, ಈ ಯೆಲ್ಲೋ ಕಲರ್ ಗ್ರೀನ್ ಕಲರ್ ನಾನು ಮಾರ್ಕ್ ಮಾಡ್ತಿರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ಯಾನರ್ಡ್ ಪ್ರಾಕ್ಟೀಸ್ ಆಫ್ ಸಾತಿ ಸಿಸ್ಟಮ್ ಅನ್ನ ಏನ್ ಮಾಡ್ದ, ಬ್ಯಾನ್ ಮಾಡ್ದ. ಮತ್ತೆ ಮ್ಯೂಸಿಕ್ ಕನ್ಸರ್ಟ್, ಗ್ಯಾಂಬ್ಲಿಂಗು, ಡ್ರಿಂಕಿಂಗು, ಮತ್ತೆ ಕಲ್ಟಿವೇಶನ್ ಆಫ್ ಗಾಂಜಾ. ಸೊ ಇವೆಲ್ಲದನ್ನು ಕೂಡ ಏನ್ ಮಾಡ್ತಾ ಹೋದ, ಇವನು ಬ್ಯಾನ್ ಮಾಡ್ತಾ ಹೋದ. ಇವನ ಸಾಮ್ರಾಜ್ಯದಲ್ಲಿ ಈ ಎಲ್ಲಾ ಅಂಶಗಳನ್ನ ಇವನು ಏನ್ ಮಾಡ್ತಾ ಹೋದ, ಬ್ಯಾನ್ ಮಾಡ್ತಾ ಹೋದ. ಓಕೆ, ಸೊ ಇಷ್ಟು ವಿಚಾರ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಇಷ್ಟು ವಿಚಾರಗಳನ್ನ ಸಾತಿ ಸಿಸ್ಟಮ್ ಅಂತಂದ್ರೆ ಸೊ ಅದೊಂದು ಏನು ಕೆಟ್ಟ ವ್ಯವಸ್ಥೆ ಆಗಿರುತ್ತೆ. ಸೊ ಅದನ್ನ ಬ್ಯಾನ್ ಮಾಡಿದ್ರು. ನಂತರ ನೋಡಿ ಡ್ರಿಂಕಿಂಗು ಮತ್ತೆ ಗಾಂಜಾ ಇವನ್ನೆಲ್ಲ ಗಾಂಜಾ ಬೆಳಿತಕ್ಕಂಥದ್ದು ಇದನ್ನೆಲ್ಲ ಕೂಡ ಏನ್ ಮಾಡ್ದ, ಸ್ಟಾಪ್ ಮಾಡ್ತಾ ಹೋದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ದ ಜಾಟ್ಸ್, ದ ಸತ್ನಾಮೀಸ್ ಮತ್ತೆ ಬುಂಡೇಲಸ್ ಅಂಡ್ ದ ಸಿಕ್ಸ್ ಇನ್ ನಾರ್ತ್ ಇಂಡಿಯಾ ರೋಸ್ ರೆಬೆಲಿಯನ್ ಅಗೇನ್ಸ್ಟ್ ದ ಡೆಸ್ಪೋಟಿಕ್ ಆಫ್ ಔರಂಗಜೇಬ್. ಸೊ ಇವನ ಅಕ್ಕಪಕ್ಕದಲ್ಲಿ ಇದ್ದಂತ ಈ ರಾಜ್ಯಗಳಿದಾರಲ್ವಾ, ಸೊ ಇವರೆಲ್ಲ ಏನ್ ಮಾಡ್ತಾ ಹೋದ್ರು, ಅವಾಗ ಇವನ ವಿರುದ್ಧ, ಈ ಔರಂಗಜೇಬ್ನ ವಿರುದ್ಧ ಏನ್ ಮಾಡ್ತಾರೆ, ಯುದ್ಧವನ್ನ ಸಾರ್ಲಿಕ್ಕೆ ರೆಡಿ ಮಾಡ್ತಾರೆ. ಓಕೆ, ದ 9th ಸಿಖ್ ಗುರು ತೇಜ್ ಬಹದ್ದೂರ್ ವಾಸ್ ಇಂಪ್ರಿಸನ್ಡ್, ಟಾರ್ಚರ್ ಅಂಡ್ ಕಿಲ್ಡ್. ಓಕೆ, ದ 9th ಸಿಖ್ ಗುರು ಇದ್ನಲ್ವಾ, ಯಾರು, ತೇಜ್ ಬಹದ್ದೂರ್ ಅಂತ ಸಿಖ್. ಓಕೆ, ಸಿಖ್ ಅಂತಂದ್ರೆ ಸಿಖ್ಖರ ಒಂದು ಧರ್ಮ ಗುರು ಆಗಿದ್ದಂತ ಅವನನ್ನ ಏನ್ ಮಾಡ್ತಾರೆ, ಅವನನ್ನ ಇಂಪ್ರಿಸನ್ ಮಾಡಿ ಏನ್ ಮಾಡ್ತಾರೆ, ಟಾರ್ಚರ್ ಕೊಟ್ಟು ಕಿಲ್ ಮಾಡ್ತಾನೆ ಇವನು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದು ಈ ರೀತಿ ಇವನು ಏನ್ ಮಾಡ್ತಾನೆ, ಹಾಸ್ಟಿಲಿಟೀಸ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪಕ್ಕದಲ್ಲಿದ್ದಂತ ರಾಜರ ಜೊತೆ ಏನ್ ಮಾಡ್ತಾನೆ, ಶತ್ರುತ್ವವನ್ನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಓಕೆ, ಶತ್ರುತ್ವವನ್ನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಸ್ಪೆಷಲಿ ಯಾರ ಜೊತೆ, ಪವರ್ಫುಲ್ ರಜಪೂತ್ರ ಜೊತೆ ಏನ್ ಮಾಡ್ತಾನೆ, ಶತ್ರುತ್ವನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಬಟ್ ಇದು ಅವನಿಗೆ ಫೈನಲ್ ಆಗಿ ಏನಾಗುತ್ತೆ, ಡೌನ್ ಫಾಲ್ ಗೆ ಕಾರಣ ಆಗುತ್ತೆ. ಮೊಘಲ್ ಎಂಪೈರ್ ನ ಡೌನ್ ಫಾಲ್ ಗೆ ಇದು ಕಾರಣ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಯಾವತ್ತೂ ಕೂಡ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಪಕ್ಕದವ್ರ ಮನೆಯವ್ರ ಜೊತೆ ಕೂಡ ನಾವೇನಾಗಿರ್ಬೇಕು ಹೇಳಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಒಳ್ಳೆ ರಿಲೇಷನ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕಲ್ವಾ. ಸೊ ಬಟ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಸೊ ಅದು ಇಲ್ಲಿ ನೆಗೆಟಿವ್ ಆಗಿ ಮಾಡ್ತಾ ಹೋದ ಇವನು. ಓಕೆ, ಸೊ ನಂತರ ಇಂಟಾಲರೆಂಟ್ ಆಫ್ ದ ಮರಾಠ ಕಿಂಗ್ಡಮ್, ಈ ವೇಜ್ಡ್ ವಾರ್ಸ್ ಅಗೇನ್ಸ್ಟ್ ಶಿವಾಜಿ ಪರ್ಪೆನ್ಚುಯಲಿ. ಆಫ್ಟರ್ ಶಿವಾಜಿ ಡೈಡ್ ಈ ಇಂಪ್ರಿಸನ್ಡ್ ಸಂಭಾಜಿ, ಟಾರ್ಚರ್ಡ್ ಅಂಡ್ ಕಿಲ್ಡ್ ಹಿಮ್. ನೋಡಿ, ಇವನು ಕೇವಲ ಅಲ್ಲಿ ಪವರ್ಫುಲ್ ಯಾರು, ರಜಪೂತ್ ಜೊತೆ ಮಾತ್ರ ಇರಲಿಲ್ಲ, ಯಾರು ಮರಾಠ ರಾಜ ಆಗಿದ್ದಂತ ಶಿವಾಜಿ ಅವರ ಜೊತೆಗೂ ಏನ್ ಮಾಡ್ತಾನೆ, ಅವ್ರ ಜೊತೆ ವಾರ್ ಮಾಡಿ. ಸೊ ನಂತರ ಶಿವಾಜಿ ಡೆತ್ ಆದ್ಮೇಲೆ ಅದಾದ ನಂತರ ಅವರ ಏನು ಮಗ ಇದ್ನಲ್ವ ಸಂಭಾಜಿ, ಅವನಿಗೂ ಟಾರ್ಚರ್ ಮಾಡಿ ಕಿಲ್ ಮಾಡ್ತಾನೆ, ಸಾಯಿಸ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಹಿ ಫಾಟ್ ಅಗೇನ್ಸ್ಟ್ ಸೌತ್ ಇಂಡಿಯನ್ ಕಿಂಗ್ಡಮ್ ಆಗಿರ್ತಕ್ಕಂಥ ಯಾವುದು, ಆದಿಲ್ ಶಾ ಆಫ್ ವಿಜಯಪುರ,
ಅದಾದ ನಂತರ ನಿಜಾಮ್ ಶಾಹಿ ಆಫ್ ಗೋಲ್ಕೊಂಡ, ಇವರನ್ನೆಲ್ಲರನ್ನು ಕೂಡ ಏನ್ ಮಾಡ್ತಾನೆ, ಡಿಫೀಟೆಡ್ ದೆಮ್, ಈ ಮರ್ಜೆಡ್ ದೇರ್ ಕಿಂಗ್ಡಮ್ ವಿತ್ ಇಸ್ ಓನ್. ಈ ಎರಡು ಸಾಮ್ರಾಜ್ಯ, ಆದಿಲ್ ಶಾಹಿ ಆಫ್ ವಿಜಯಪುರ, ಮತ್ತೆ ನಿಜಾಮ್ ಶಾಹಿ ಆಫ್ ಗೋಲ್ಕೊಂಡ, ಇವೆರಡು ಏನು, ಇವೆರಡು ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಸಾಮ್ರಾಜ್ಯಗಳು. ಇವೆರಡರ ಮೇಲೆ ಏನ್ ಮಾಡ್ತಾನೆ, ಯುದ್ಧವನ್ನ ಮಾಡಿ ಸೋಲಿಸಿ ಅವರ ಸಾಮ್ರಾಜ್ಯವನ್ನ ತನ್ನ ಅಂಡರ್ಗೆ ತೆಗೆದುಕೊಳ್ತಾನೆ. ಓಕೆ, ಸೊ ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಬರೀ ಇವನ್ ಏನ್ ಮಾಡ್ತಾನೆ, ಶತ್ರುತ್ವ ಬೆಳೆಸಲಿಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ನ ಈ ಔರಂಗಜೇಬ್ ಕೊಡ್ತಾ ಹೋಗ್ತಾನೆ. ಓಕೆ, ಸೊ ಲಾಸ್ಟಿಗೆ ಸೊ ನೋಡಿ, ದ ಕಾಂಟ್ರಿಬ್ಯೂಷನ್ಸ್ ಆಫ್ ಮೊಘಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ನೋಡ್ತಾ ಹೋಗೋಣ. ಈ ಮೊಘಲ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು ಹಾಗಾದ್ರೆ. ಸೊ ಇವ್ರು ಏನೇನು ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಹೋದ್ರು. ಓಕೆ, ರೆವೆನ್ಯೂದಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ, ಲಿಟರೇಚರ್ ಅಲ್ಲಿ, ಸೊ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನು ಕೊಡುಗೆಯನ್ನ ಇವರು ಕೊಡ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಈಗ ಪ್ರತಿ ರಾಜ್ಯರು ಕೂಡ ಕೊಡ್ತಾ ಹೋಗ್ತಾರಲ್ವಾ, ಪ್ರತಿ ರಾಜ್ಯರು ಕೂಡ ಏನು ತಮ್ಮ ತಮ್ಮ ಒಂದು ಏನನ್ನ ಕೊಡ್ತಾ ಹೋಗ್ತಾರೆ ಕೊಡುಗೆಗಳನ್ನ. ಸೊ ಎಲ್ಲಾ ರೀತಿಯಲ್ಲಿ ಕೆಲವೊಂದು ಪಾಲಿಸೀಸ್ ಗಳನ್ನ ತರೋ ಮುಖಾಂತರ. ಸೊ ಇಲ್ಲಿ ನಾವೀಗ ಏನ್ ಮಾಡೋಣ, ಈ ಒಂದು ಮೊಘಲ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ನೋಡ್ತಾ ಹೋಗೋದಾದ್ರೆ, ದ ಮೊಘಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಹೆರಿಡಿಟರಿ ಅಂಡ್ ಅಬ್ಸರ್ವ್ಡ್ ಮೊನಾರ್ಕಿ ವಾಸ್ ಇನ್ ಪ್ರಾಕ್ಟೀಸ್. ನೋಡಿ ಕ್ಲಿಯರ್ ಆಗಿ, ಹೆರಿಡಿಟರಿ ಮೀನ್ಸ್ ವಂಶ ಪಾರಂಪರ್ಯವಾಗಿತ್ತು. ಏನ್ ಹೇಳಿ, ವಂಶ ಪಾರಂಪರ್ಯವಾಗಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅಬ್ಸಲ್ಯೂಟ್ ಮೊನಾರ್ಕಿ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಏಕಸ್ವಾಮ್ಯತೆಯನ್ನ ಹೊಂದಿದ್ರು ಎಲ್ಲದ್ರ ಮೇಲೆ. ಓಕೆ, ನಾನ್ ಹೇಳ್ದಂಗೆ ಆಗ್ಬೇಕು ಅನ್ನುವಂತ ಒಂದು ನೀತಿಯನ್ನ ಹೊಂದಿದ್ರು. ಓಕೆ, ದ ಕಿಂಗ್ಸ್ ರೆಫರ್ ಟು ದ themselves as ಬಾದ್ಶಾಸ್. ಓಕೆ, ದೇರ್ ವರ್ ಮಿನಿಸ್ಟರ್ಸ್ ಆಸ್ ವೆಲ್ ಆಸ್ ಅಫಿಷಿಯಲ್ ಟು ಅಡ್ವೈಸ್ ಇನ್ ಮ್ಯಾಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಕಿಂಗ್ ರಾಜರು ತಮಗ್ ತಾವ ಏನಂತ ಅನ್ಕೊಳ್ತಾ ಇದ್ರಪ್ಪ ಅಂತಂದ್ರೆ ಬಾದ್ಶಾಸ್ ಅಂತಂದ್ರೆ ದೊರೆಗಳು ಅಂತ ಅನ್ಕೊಳ್ತಾ ಇದ್ರು. ಓಕೆ, ಸೊ ನಂತರ ಇವರ ಒಂದು ಏನಿದ್ರು, ಇವರ ಒಂದು ಆಸ್ಥಾನದಲ್ಲಿ ಮಿನಿಸ್ಟರ್ಸ್ ಇದ್ರು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರಾಜರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರಿದ್ರು, ಮಿನಿಸ್ಟರ್ಸ್ ಇದ್ರು. ಓಕೆ, ಸೊ ನಂತರ ಪರ್ಷಿಯನ್ ಲ್ಯಾಂಗ್ವೇಜ್ ಇತ್ತಲ್ವಾ, ಇದು ಏನಾಗಿತ್ತು, ಇವರ ಮೂಲ ಲ್ಯಾಂಗ್ವೇಜ್ ಆಗಿತ್ತು, ಆಡಳಿತದ ಭಾಷೆ ಆಗಿತ್ತು, ಪರ್ಷಿಯನ್ ಲ್ಯಾಂಗ್ವೇಜ್. ಓಕೆ, ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾವು ನೋಡಿದೀವಿ, ಅಕ್ಬರ್ ಏನ್ ಮಾಡ್ದ, ಹಲವಾರು ಹಿಂದೂ ರಿಲೇಟೆಡ್ ಸ್ಕ್ರಿಪ್ಚರ್ಸ್ ಗಳನ್ನ ಪರ್ಷಿಯನ್ ಭಾಷೆಗೆ ಏನ್ ಮಾಡ್ದ, ಟ್ರಾನ್ಸ್ಲೇಟ್ ಮಾಡ್ತಾ ಹೋದಲ್ವಾ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇನ್ ಆರ್ಡರ್ ಟು ಅಚೀವ್ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್, ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್, ಡಿಸ್ಟ್ರಿಕ್ಟ್ ಅಂಡ್ ಸಿಟೀಸ್. ನೋಡಿ, ಇವನ ಪೂರ್ತಿ ಸಾಮ್ರಾಜ್ಯವನ್ನ ಪ್ರಾವಿನ್ಸಸ್, ಡಿಸ್ಟ್ರಿಕ್ಟ್, ಸಿಟೀಸ್ ಆಗಿ ಏನ್ ಮಾಡ್ದ, ಡಿವೈಡ್ ಮಾಡ್ತಾ ಹೋಗ್ತಾ. ಪ್ರೆಸೆಂಟ್ ಯಾವ ರೀತಿ ಜಿಲ್ಲೆ, ತಾಲೂಕು, ಗ್ರಾಮ, ಹೋಬಳಿ ಅಂತ ಡಿವೈಡ್ ಮಾಡ್ತೀವಲ್ವಾ, ಆ ರೀತಿ. ಸೊ ಅದಾದ ನಂತರ ನೋಡಿ, ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಕೂಡ ಏನಿದ್ರು ಇವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇದ್ರು. ನಂತರ ಸೊ ನೋಡಿ, ಹೆಡ್ ಯಾರು, ಸುಲ್ತಾನ್ ವಾಸ್ ದ ಹೆಡ್ ಆಫ್ ದ ಜುಡಿಷರಿ. ಸುಲ್ತಾನ್ ಏನಾಗಿದ್ದ ಅಂತಂದ್ರೆ ರಾಜ, ಜುಡಿಷರಿಯ ಹೆಡ್ ಆಗಿ ಇರ್ತಾ ಇದ್ದ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ನೋಡಿ ಇನ್ನು ಏನೇನಿದೆ, ದ ಮೊಘಲ್ ಕಿಂಗ್ಸ್ ಆರ್ ದ ಅಥಾರಿಟಿ ಟು ಅಪಾಯಿಂಟ್, ಡಿಸ್ಮಿಸ್ ಮಿಲಿಟರಿ ಜನರಲ್ಸ್ ಅಂಡ್ ಮಿನಿಸ್ಟರ್ಸ್. ಈ ಮೊಘಲ್ ಕಿಂಗ್ ಗಳಿದ್ರಲ್ವಾ, ರಾಜರು, ಇವರಿಗೆ ಪವರ್ ಇತ್ತು. ಏನ್ ಪವರು, ಮಿಲಿಟರಿ ಜನರಲ್ಸ್ ಅಥವಾ ಮಿಲಿಟರಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ವಾ ವ್ಯಕ್ತಿಗಳು, ಜನರಲ್ಸ್ ಅಂತ ಕರಿತೀವಿ ನಾವು ಅವ್ರನ್ನ. ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಜನರಲ್ಸ್ ಅಂತ ಕರಿತೀವಿ. ಅವ್ರನ್ನ ಅಪಾಯಿಂಟ್ ಮಾಡೋದು, ಯಾರನ್ನ ಬೇಕೋ ಅವ್ರನ್ನ ನೇಮಕ ಮಾಡೋದು, ಬೇಡ ಅಂದ್ರನ್ನ ಕಿತ್ತು ಬಿಸಾಕೋದು. ಓಕೆ, ಆ ಒಂದು ಶಕ್ತಿ ಇತ್ತು. ಮತ್ತೆ ಮಿನಿಸ್ಟರ್ಸ್ ಕೂಡ, ಆ ಮಿನಿಸ್ಟರ್ಸ್ ಅವರಿಗೆ ಆಡಳಿತದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಮಿನಿಸ್ಟರ್ಸ್ ಇದ್ರಲ್ವಾ, ಅವರ ವಿಚಾರದಲ್ಲೂ ಕೂಡ ಯಾವ ಮಿನಿಸ್ಟರ್ಸ್ ಇರಬೇಕು ಅದನ್ನ ಕೂಡ ಇವನ್ ಏನ್ ಮಾಡ್ತಾ ಇದ್ದ, ಆ ಒಂದು ಅಧಿಕಾರ ಕೂಡ ಈ ಒಂದು ಮೊಘಲ್ ರಾಜರಿಗೆ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ದ ಅಪಾಯಿಂಟ್ಮೆಂಟ್ ಆಫ್ ಮನ್ಸಬ್ದಾರ್, ಗಿವಿಂಗ್ ಜಾಗಿರ್ಸ್ ಅಂಡ್ ಫಾರ್ಮಿಂಗ್ ಲಾಸ್ ವರ್ ದ ಡ್ಯೂಟೀಸ್ ಆಫ್ ದ ಕಿಂಗ್. ಓಕೆ, ರಾಜನ ಏನು ಡ್ಯೂಟೀಸ್ ಏನಾಗಿತ್ತಪ್ಪ ಅಂತಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಮನ್ಸಬ್ ದಾಸ್, ಗಿವಿಂಗ್ ಜಾಗಿರ್ಸ್ ಮತ್ತೆ ಫಾರ್ಮಿಂಗ್ ಲಾಸ್. ಕೃಷಿಗೆ ಸಂಬಂಧಪಟ್ಟಂತ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ತರಬಹುದು. ಎಷ್ಟು ಲ್ಯಾಂಡ್ ಅಲ್ಲಿ ಇದ್ ಮಾಡ್ಬೇಕು, ಏನೋ ಕೃಷಿಯನ್ನ ಮಾಡ್ಬೇಕು, ಮತ್ತೆ ಎಷ್ಟು ಪ್ರಮಾಣದ ಏನು ಕೃಷಿಯನ್ನ ಕೃಷಿ ಅಂತಂದ್ರೆ ಟ್ಯಾಕ್ಸ್ ಅನ್ನ ಕೊಡ್ಬೇಕು ಮತ್ತೆ ಬೇರೆ ಈ ರೀತಿ ವಿಚಾರಗಳನ್ನ ರಾಜ ನೋಡ್ಕೊಳ್ತಾ ಇದ್ದ. ಓಕೆ, ಸೊ ನಂತರ ವಕೀಲ್, ದಿವಾನ್, ಮೀರ್ ಬಕ್ಷಿ ಮತ್ತೆ ಮುಖ್ಯ. ಓಕೆ, ಮುಖ್ಯ ಸರ್ದಾರ್, ಇವರೆಲ್ಲ ಏನೋ ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಇವನ ಗವರ್ನಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು. ಓಕೆ, ಸೊ ಇಂಪಾರ್ಟೆಂಟ್ ಇದರಲ್ಲಿ ಒಂದು ನೇಮ್ ಕೊಟ್ಬಿಟ್ಟು ಇವರೆಲ್ಲ ಯಾರು ಅಂತ ಕೇಳ್ತಾರೆ. ಓಕೆ, ಇವರೆಲ್ಲ ಯಾರು, ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಗಳು. ಓಕೆ, ಆ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಇದ್ದಂಥವ್ರು. ಓಕೆ, ದ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಟೇಕನ್ ಕೇರ್ ಬೈ ದ ಗವರ್ನರ್, ದಿವಾನ್, ಬಕ್ಷಿ ಮತ್ತೆ ವೈಕ್ಯ ನಾವಿಸ್. ಓಕೆ, ಕೊತ್ವಾಲ್, ಫಾಜುದಾರ್, ಅಮಂಗಲ್. ಓಕೆ, ಅಮಲ್, ಗುಜರ್ ಮತ್ತೆ ಏನ್ ಹೇಳಿ, ಬತಿ. ವಾಟ್ ಇಸ್ ದಟ್, ಬತಿ ಚಿ. ಓಕೆ, ಸೊ ಇಷ್ಟು ಇವರಲ್ಲಿ ನೋಡಿ, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ
ಕೆಳಮಟ್ಟದಲ್ಲಿ ರಾಜ್ಯಗಳಲ್ಲಿ, ಓಕೆ, ಪ್ರಾವಿನ್ಷಿಯಲ್ಲಿ ಇವ್ರು ಬರ್ತಾರೆ. ಇಲ್ಲಿ ಬರ್ತಕ್ಕಂಥದ್ದು ಇವ್ರು ಯಾರು, ಸೆಂಟ್ರಲ್, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇವರು, ಪ್ರಾವಿನ್ಸ್ ಅಲ್ಲಿ ಇವರು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಎರಡು ಕಡೆ ಕೂಡ ಬೇರೆ 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 ಬರ್ತಾ ಹೋಗ್ತಾರೆ. ಸೊ ಮತ್ತೆ ನೋಡಿ, ಅಗ್ರಿಕಲ್ಚರ್ ಏನಾಗಿತ್ತು, ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್, ಮೂಲ ಆದಾಯವಾಗಿತ್ತು. ಓಕೆ, ಸೊ ಹೆಚ್ಚು ಜನ, ಮೆಜಾರಿಟಿ ಆಫ್ ದ ಪೀಪಲ್ ಏನಾಗಿದ್ರು, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು. ಓಕೆ, ಲ್ಯಾಂಡ್ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಓಕೆ, ಲ್ಯಾಂಡ್ ಟ್ಯಾಕ್ಸ್ ಅನ್ನ ಫರ್ಟಿಲಿಟಿ ಆಫ್ ಸಾಯಿಲ್ ಮೇಲೆ ಏನ್ ಮಾಡ್ತಾ ಇದ್ರು, ಕಲೆಕ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಮಣ್ಣು ತುಂಬಾ ಫಲವತ್ತಾಗಿದ್ರೆ ಜಾಸ್ತಿ ಬೆಳೆ ಬರುತ್ತಲ್ವಾ, ಜಾಸ್ತಿ ಬೆಳೆ ಬಂದ್ರೆ ಜಾಸ್ತಿ ಟ್ಯಾಕ್ಸ್, ಕಮ್ಮಿ ಬಂದ್ರೆ ಕಮ್ಮಿ, ಈ ರೀತಿ ಏನ್ ಮಾಡೋರು, ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋರು. ದ ಅಗ್ರಿಕಲ್ಚರ್ ಲ್ಯಾಂಡ್ ವಾಸ್ ಮೆಜರ್ಡ್ ಮೆಟಿಕ್ಯುಲಸ್ಲಿ ಅಂಡ್ ಓನ್ಲಿ ದೆನ್ ದ ಟ್ಯಾಕ್ಸ್ ವಾಸ್ ಫಿಕ್ಸ್ಡ್. ಓಕೆ, ಸೊ ಫಸ್ಟ್ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಏನ್ ಮಾಡೋರು, ಮೆಜರ್ಮೆಂಟ್ ಮಾಡೋರು. ಓಕೆ, ಆ ಲ್ಯಾಂಡ್ ಯಾವ್ದಿದೆ, ತುಂಬಾ ಚೆನ್ನಾಗಿದ್ಯಾ, ಲಾಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ನಾನು. ಓಕೆ, ತುಂಬಾ ಏನಿದೆ, ತುಂಬಾ ಚೆನ್ನಾಗಿದ್ಯಾ, 3 ಲೆವೆಲ್ ಅಲ್ಲಿ ಏನ್ ಮಾಡೋರು, ಡಿವೈಡ್ ಮಾಡ್ತಾ ಹೋಗೋರು. ಓಕೆ, ತುಂಬಾ ಚೆನ್ನಾಗಿದ್ಯಾ, ಕ್ವಾಲಿಟಿ ಫರ್ಟಿಲಿಟಿ ಆಫ್ ಸಾಯಿಲ್ ತುಂಬಾ ಚೆನ್ನಾಗಿದ್ಯಾ, ಮೀಡಿಯಂ ಆಗಿದ್ಯಾ, ತುಂಬಾ ವರ್ಸ್ಟ್ ಇದೆಯಾ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಓಕೆ, ಎಷ್ಟು ಪ್ರಮಾಣದ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನೋದನ್ನ ಏನ್ ಮಾಡೋರು, ಡಿಸೈಡ್ ಮಾಡ್ತಾ ಹೋಗೋರು. ಓಕೆ, ಸೊ ದೆನ್ ಸೊಸೈಟಿ ಮತ್ತೆ ಎಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ನೋಡಿ, ಸೊ ಲಾಸ್ಟ್ ಒನ್ ಸ್ಟಡಿ ಮಾಡಿದ್ ಯಾವುದು, ರೆವೆನ್ಯೂ ಸಿಸ್ಟಮ್, ಕಂದಾಯ ವಿಚಾರಗಳ ಬಗ್ಗೆ. ಓಕೆ, ಸೊ ನಂತರ ನೋಡಿ, ರೆವೆನ್ಯೂ, ಸೊಸೈಟಿ, ಎಕನಾಮಿಕ್ ಸಿಸ್ಟಮ್, ಆರ್ಥಿಕ ವ್ಯವಸ್ಥೆ ಮತ್ತೆ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ದ ಕಿಂಗ್, ಮಿನಿಸ್ಟರ್ಸ್, ಅಫಿಷಿಯಲ್ಸ್ ಅಂಡ್ ಅದರ್ ಎಂಪ್ಲಾಯೀಸ್ ಎಂಜಾಯ್ಡ್ ಡಿಗ್ನಿಫೈಡ್ ಸ್ಟೇಟಸ್ ಇನ್ ಸೊಸೈಟಿ. ಓಕೆ, ಸೊ ಈ ರಾಜ, ಮಿನಿಸ್ಟರ್ಸ್ ಮತ್ತೆ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಕೆಲಸಗಾರರು ಇದ್ರಲ್ವಾ, ಎಂಪ್ಲಾಯೀಸ್ಗಳು, ಅವರ ರಾಜ್ಯ ಆಸ್ಥಾನದಲ್ಲಿ ಕೆಲಸ ಮಾಡೋರು, ಇವ್ರಿಗೆಲ್ಲ ಕೂಡ ಏನು, ಉತ್ತಮ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು, ಒಳ್ಳೆ ಫೆಸಿಲಿಟಿ ಇತ್ತು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವಿತ್ ದ ಎಕ್ಸೆಪ್ಷನ್ ಆಫ್ ಔರಂಗಜೇಬ್, ಆಲ್ ದ ರೆಸ್ಟ್ ಯೂಸ್ ಟು ಎಂಗೇಜ್ ಇನ್ ದ ಪಾಸ್ಟ್ ಟೈಮ್ಸ್ ಲೈಕ್, okay, with the exception of Aurangzeb, all the rest used to engage in past times like music, entertainment, drinking of alcohol ಮತ್ತೆ ಗ್ಯಾಮ್ಲಿಂಗ್. ನೋಡಿ, ಔರಂಗಜೇಬ್ ನ ಹೊರತುಪಡಿಸಿ ಇನ್ನೆಲ್ಲಾ ರಾಜರು ಕೂಡ ಏನ್ ಮಾಡ್ತಾ ಇದ್ರು, ಫ್ರೀ ಟೈಮ್ ಅಲ್ಲಿ ಮ್ಯೂಸಿಕ್, ಎಂಟರ್ಟೈನ್ಮೆಂಟ್, ಡ್ರಿಂಕಿಂಗ್, ಆಲ್ಕೋಹಾಲ್, ಏನೋ ಮದ್ಯಪಾನ ಸೇವಿಸೋದು ಮತ್ತೆ ಗ್ಯಾಮ್ಲಿಂಗ್ ಆಡೋದು, ಇದರಲ್ಲೆಲ್ಲ ಕೂಡ ಇನ್ವಾಲ್ವ್ ಆಗ್ತಾ ಇದ್ರು. ಬಟ್ ಈ ಔರಂಗಜೇಬ್ ಒಬ್ಬ ಏನ್ ಮಾಡ್ತಾನೆ ಹೇಳಿ, ಇವನ್ನೆಲ್ಲದನ್ನು ಕೂಡ ಬ್ಯಾನ್ ಮಾಡ್ತಾನೆ. ಯಾರು ಬ್ಯಾನ್ ಮಾಡಿದ್ದು ಅಂತ ಕೇಳ್ತಾರೆ, ಔರಂಗಜೇಬ್. ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇದನ್ನ ನೋಡಿ, ಸೊ ಅದೇ ಸಿಸ್ಟಮ್ ಅಲ್ಲಿ, ಸೊಸೈಟಿ ಮತ್ತೆ ಎಕನಾಮಿಕ್ ಸಿಸ್ಟಮ್ ಅಲ್ಲಿ, ರಾಜ ತೊಡರ್ಮಲ್ ಅಂಡ್ ಇಂಪ್ಲಿಮೆಂಟೆಡ್ ಅಂಡ್ ಎಫಿಷಿಯಂಟ್ ಪ್ರಾಕ್ಟೀಸ್ ಟು ಮೆಜರ್ ಇನ್ ದ ಲ್ಯಾಂಡ್ ಅಂಡ್ ಕ್ಲಾಸಿಫೈಯಿಂಗ್ ಇಟ್. ಓಕೆ, ಇವನೇನು ಗವರ್ನರ್ ಕೆಲಸ ಮಾಡ್ತಿದ್ದಲ್ವಾ, ಈ ರಾಜ ತೊಡರ್ಮಲ್, ಇವನೇನ್ ಮಾಡ್ದ, ಏನು ಆ ಲ್ಯಾಂಡ್ ನ ಮೆಜರ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪಾಲಿಸೀಸ್ ಗಳನ್ನ ಏನ್ ಮಾಡ್ತಾ ಇದ್ದ, ಪ್ರಾಕ್ಟೀಸ್ ಗೆ ತರ್ತಾ ಹೋದ. ಓಕೆ, ಸೊ ನಂತರ ಸಿನ್ಸ್ ನಾರ್ತ್ ಇಂಡಿಯಾ ಹ್ಯಾಡ್ ಮೆನಿ ರಿವರ್ಸ್, ಫರ್ಟೈಲ್ ಲ್ಯಾಂಡ್ ವಾಸ್ ನ್ಯಾಚುರಲಿ ಅವೈಲೇಬಲ್. ಸೊ ನಾರ್ಮಲಿ ನೋಡಿ, ನಾರ್ತ್ ಇಂಡಿಯಾ ಭಾಗದಲ್ಲಿ ಏನಾಗುತ್ತೆ ಹೇಳಿ, ಗಂಗಾ ರಿವರ್, ಬೇರೆ ಬೇರೆ ರಿವರ್ಸ್ ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ನಾರ್ತನ್ ಪ್ಲೇನ್, ಜಿಯೋಗ್ರಫಿ ನೀವು ಸ್ಟಡಿ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ, ಆಬ್ವಿಯಸ್ಲಿ ಏನಾಗಿದೆ, ನಾರ್ತನ್ ಪ್ಲೇನ್ ತುಂಬಾ ಫಲವತ್ತಾಗಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಬೆಳೆ ಅನ್ನೋದು ತುಂಬಾ ಚೆನ್ನಾಗಿ ಬರೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನಂತರ ಇರಿಗೇಷನ್ ಎನ್ಕರೇಜ್ ಟು ಡೆವಲಪ್ಮೆಂಟ್ ಅಗ್ರಿಕಲ್ಚರ್. ಸೊ ಆ ನದಿಗಳಿದ್ರಿಂದ ಏನ್ ಮಾಡೋರು, ಇರಿಗೇಷನ್ ಸಿಸ್ಟಮ್ ಮೀನ್ಸ್ ನೀರಾವರಿ ವ್ಯವಸ್ಥೆಗೂ ಕೂಡ, ಅಂದ್ರೆ ಆ ನೀರನ್ನ ಕೃತಕವಾಗಿ ಪೈಪ್, ಮೋಟಾರ್ ಇಟ್ಬಿಟ್ಟು ತಮ್ಮ ಕೃಷಿ ಜಮೀನುಗಳಿಗೆ ಬಳಸ್ಕೊಳ್ಳಿಕ್ಕೂ ಕೂಡ ಇವ್ರು ಏನ್ ಮಾಡ್ತಾ ಇದ್ರು, ಪ್ರೋತ್ಸಾಹವನ್ನ ಕೊಟ್ಟರು ಇರಿಗೇಷನ್ಗೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ರಿಲೇಟೆಡ್ ದ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ರಿಲೇಶನ್ಶಿಪ್. ನೋಡಿ, ಇಂಡಸ್ಟ್ರೀಸ್ ಗಳನ್ನ ಸ್ಥಾಪನೆ ಮಾಡ್ತಾ ಹೋದ್ರು, ಕೈಗಾರಿಕೆಗಳು, ಓಕೆ, ಫ್ಯಾಕ್ಟರಿಗಳು, ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಇಂಡಸ್ಟ್ರೀಸ್ ಗಳನ್ನ ಬಿಲ್ಟ್ ಮಾಡ್ತಾ ಹೋದ್ರು. ಆ ಮುಖಾಂತರ ಏನ್ ಮಾಡ್ತಾ ಹೋಗೋರು, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತೆ ರಿಲೇಶನ್ಶಿಪ್ಗೆ, ಸಂಬಂಧಗಳಿಗೆ ಉತ್ತಮ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅದ್ರ ಮುಖಾಂತರ ಯಾವಾಗ ಇಂಡಸ್ಟ್ರೀಸ್ ಗಳು ಜಾಸ್ತಿ ಬೆಳೀತೋ, ಸೊ ನೋಡಿ ಸಿಂಪಲ್ ಆಗಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ, ಯಾವಾಗ ನೋಡಿ ಫರ್ಟೈಲ್ ಸಾಲ್ ಇತ್ತು, ಅವಾಗ ಏನಾಗೋದು, ಬೆಳೆ ಚೆನ್ನಾಗಿ ಬರೋದು. ಬೆಳೆ ಚೆನ್ನಾಗಿ ಬರೋದ್ರಿಂದ, ಸೊ ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಬೆಳ್ಕೊಂಡು ಬೆಳೆ ಚೆನ್ನಾಗಿ ಬರೋದ್ರಿಂದ ಏನಾಗೋದು, ಇಂಡಸ್ಟ್ರೀಸ್ ಗಳು ಸ್ಥಾಪನೆ ಮಾಡಿ ಬೇರೆ ಕಡೆಗೆ ರಫ್ತು ಮಾಡ್ತಾ ಹೋಗೋರು. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದೆನ್ ನೋಡಿ, ಲಿಟ್ರೇಚರ್, ಸಾಹಿತ್ಯ ಅಂತ ಬಂದಾಗ, ಈ ಮೊಘಲ್ ಪೀರಿಯಡ್ ಅಲ್ಲಿ ನೋಡಿ ಮೆನಿ ಬುಕ್ಸ್ ಏನ್ ಮಾಡ್ತಾರೆ, ಪರ್ಷಿಯನ್, ಅರೇಬಿಕ್ ಮತ್ತೆ ಟರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ, ಹಿಂದಿ ಮತ್ತೆ ಸಂಸ್ಕೃತ್. ಓಕೆ, ಇಷ್ಟು ಲ್ಯಾಂಗ್ವೇಜ್ ಗಳಲ್ಲಿ, ಈ 5 ಲ್ಯಾಂಗ್ವೇಜ್ ಅಲ್ಲಿ ಪರ್ಷಿಯನ್, ಅರೇಬಿಕ್, ಟರ್ಕಿಶ್, ಹಿಂದಿ ಮತ್ತೆ ಸಂಸ್ಕೃತ, ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಹಲವಾರು ಬುಕ್ಸ್ ಗಳನ್ನ ಬರಿತಾ ಹೋಗ್ತಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಬಾಬರ್ ಅಂಡ್ ಜಹಾಂಗೀರ್ ವರ್ ಸ್ಕಾಲರ್ಸ್ ಅಂಡ್ ದೇ ರೋಟ್ ದಟ್ ಆಟೋಬಯೋಗ್ರಫೀಸ್. ಓಕೆ, ಬಾಬರ್ಮಾ ಅಂಡ್
ತುಜಿಕ್ ಇ ಜಹಾಂಗೀರ್. ಓಕೆ, ಸೊ ನೋಡಿ ಇದು ಇವೆರಡು ಕೂಡ. ಓಕೆ, ಬಾಬರ್ ಮತ್ತೆ ಜಹಾಂಗೀರ್ ಇಬ್ರು ಕೂಡ ಏನು ಸ್ವತಃ ವಿದ್ವಾಂಸರಾಗಿದ್ರಿಂದ ಆಟೋ ಬಯೋಗ್ರಫಿ ಅಂದ್ರೆ ತಮ್ಮ ಓನ್ ಜೀವನ ಚರಿತ್ರೆ ಬರೀತಾರೆ. ಬಾಬರ್ದ್ ಯಾವುದು, ಈ ಬಾಬರ್ ನಾಮ ಅನ್ನುವಂಥದ್ದು. ಓಕೆ, ಬಾಬರ್ ನಾಮ ಅನ್ನೋದು ಇದು ಬಾಬರ್ದಾದ್ರೆ, ಸೊ ನೋಡಿ ಈ ಜಹಾಂಗೀರ್ದು ತುಜಿಕ್ ಇ ಜಹಾಂಗೀರ್ ಅನ್ನೋದು ಇವನ ಒಂದು ಜೀವನ ಚರಿತ್ರೆ, ಆಟೋ ಬಯೋಗ್ರಫಿ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಅಬುಲ್ ಫಾಜಲ್ ಹೂ ವಾಸ್ ಇನ್ ಅಕ್ಬರ್ಸ್ ಕೋರ್ಟ್ ರೋಟ್ ಐನ್ ಇ ಅಕ್ಬರಿ. ಓಕೆ, ಅಂಡ್ ಅಕ್ಬರನ ನಾಮ ಇನ್ ಪರ್ಷಿಯನ್. ಓಕೆ, ಸೊ ಇವನ್ ಏನ್ ಮಾಡ್ದ, ಈ ಅಬುಲ್ ಫಾಜಲ್ ಅನ್ನೋದು ಏನ್ ಮಾಡ್ದಪ್ಪ ಅಂತಂದ್ರೆ ಅಕ್ಬರ್ ಕೋರ್ಟ್ ಅಲ್ಲಿ ಈ ಒಂದು ಏನು ಐನ್ ಇ ಅಕ್ಬರಿ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾನೆ. ಮತ್ತೆ ಅಕ್ಬರ್ ನಾಮ ಅನ್ನುವಂತಹ ಒಂದು ಕೃತಿಯನ್ನ ಕೂಡ ಏನ್ ಮಾಡ್ತಾನೆ, ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ, ಮುಖ್ಯವಾಗಿ ಯಾವ ಲ್ಯಾಂಗ್ವೇಜ್ ಅಲ್ಲಿ, ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರಿತಾ ಹೋಗ್ತಾನೆ. ಓಕೆ, ಸೊ ಅದಾದ ನಂತರ ಬದೌನಿ ಟ್ರಾನ್ಸ್ಲೇಟೆಡ್ ದ ರಾಮಾಯಣ, ಫೈದಿ ದ ಮ್ಯಾಥಮೆಟಿಕಲ್ ವರ್ಕ್ ಲೀಲಾವತಿ ಅಂಡ್ ರಾಜ ತೊಡರ್ಮಲ್ ಭಾಗವತ್ ಪುರಾಣ ಇಂಟು ದ ಪರ್ಷಿಯನ್ ಲ್ಯಾಂಗ್ವೇಜ್. ಇಷ್ಟನ್ನು ಕೂಡ ಏನ್ ಮಾಡ್ತಾರೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ ಪರ್ಷಿಯನ್ ಲ್ಯಾಂಗ್ವೇಜ್ಗೆ. ಅತಿ ಹೆಚ್ಚು ಬರ್ದಿರೋದಿಲ್ಲಪ್ಪ ಅಂತಂದ್ರೆ ಪರ್ಷಿಯನ್ ಲ್ಯಾಂಗ್ವೇಜ್ ಗಳಲ್ಲಿ. ಓಕೆ, ಅತಿ ಹೆಚ್ಚು ಕೃತಿಗಳನ್ನ ಬರ್ದಿರೋದು ಅವರು ಯಾವ ಲ್ಯಾಂಗ್ವೇಜ್ ಅಲ್ಲಿ, ಪರ್ಷಿಯನ್ ಲ್ಯಾಂಗ್ವೇಜ್ ಗಳಲ್ಲಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಓಕೆ, ಬದೌನ್ ಯಾವ್ದನ್ನ ಟ್ರಾನ್ಸ್ಲೇಟ್ ಮಾಡ್ದ, ರಾಮಾಯಣವನ್ನ. ಫೈಜಿ ಯಾವ್ದನ್ನ, ಲೀಲಾವತಿ ಅವರ ಮ್ಯಾಥಮೆಟಿಕಲ್ ವರ್ಕ್ಸ್ ನ. ಓಕೆ, ಮತ್ತೆ ರಾಜಾ ತೊಡರ್ಮಲ್ ಭಾಗವತ ಪುರಾಣವನ್ನ ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಏನ್ ಮಾಡಿದ್ರು, ಟ್ರಾನ್ಸ್ಲೇಟ್ ಮಾಡಿದ್ರು ಅಂತಂದ್ರೆ. ಸೊ ಸಪೋಸ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಅದನ್ನ ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿದ್ರು, ಸೇಮ್ ಆಸ್ ಇಟ್ ಇಸ್. ಓಕೆ, ಸೊ ಅದಾದ ನಂತರ ರಾಮಚರಿತ ಮಾನಸ ಬೈ ತುಳಸಿದಾಸ. ಸೊ ನೋಡಿ ಇವೆಲ್ಲ ಕೂಡ ಏನು ಶೂರ್ ಸಾಗರ್ ಬೈ ಸೂರದಾಸ, ಇವೆಲ್ಲ ಏನು ಇಂಪಾರ್ಟೆಂಟ್ ಬುಕ್ಸ್ ಗಳು. ಇದೆಲ್ಲ ನಿಮಗೆ ಲಿಟರೇಚರ್ ಅಲ್ಲಿ ಬರ್ತಕ್ಕಂಥದ್ದು. ಯಾರು ಯಾವ ಬುಕ್ಸ್ ಅನ್ನ ಬರೆದ್ರು, ಯಾರು ಯಾವ ಆಟೋಗ್ರಫಿಯನ್ನ ಬರೆದ್ರು, ಮತ್ತೆ ಯಾರು ಯಾವ ಬುಕ್ಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ರು, ಇದು ನಿಮಗೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಇದನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ನಂತರ ದ ಎಂಪರರ್ ಹೂ ಕಂಟ್ರಿಬ್ಯೂಟೆಡ್ ದ ಮೋಸ್ಟ್ ಟು ಮೊಘಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ವರ್ ಅಕ್ಬರ್ ಅಂಡ್ ಶಾಜಹಾನ್. ಸೊ ನೋಡಿ ಕಲೆ ಮತ್ತೆ ಶಿಲ್ಪಕಲೆ ಅಂತ ಬಂದಾಗ ಅಕ್ಬರ್ ಮತ್ತೆ ಶಾಜಹಾನ್ ಇವರಿಬ್ರು ಕೂಡ ಏನು ತುಂಬಾ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಮೊಘಲ್ ರಾಜ್ಯರಲ್ಲೇ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋದು ಯಾರು, ಇವರಿಬ್ರು. ಓಕೆ, ಯಾಕಂದ್ರೆ ರೆಡ್ ಫೋರ್ಟ್, ತಾಜ್ ಮಹಲ್ ಎಲ್ಲ ಇವರಿಬ್ರು ಕಾಲದಲ್ಲೇ, ಶಾಜಹಾನ್ ಕಾಲದಲ್ಲಿ ಬಂದಿದ್ದಲ್ವಾ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ನೋಡಿ ದ ವಂಡರ್ಫುಲ್ ಮಾನ್ಯುಮೆಂಟ್ಸ್ ಬಿಲ್ಟ್ ಬೈ ದೆಮ್ ಆರ್ ಇನ್ ಫತೇಪುರ್ ಸಿಕ್ರಿ, ಆಗ್ರಾ ಮತ್ತೆ ದಿಲ್ಲಿ. ಈ ಮೂರು ಜಾಗಗಳಲ್ಲಿ ಫತೇಪುರ್ ಸಿಕ್ರಿ, ಆಗ್ರಾ, ದಿಲ್ಲಿ, ಇಲ್ಲಿ ಏನಾಗಿದೆ, ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಒಳ್ಳೊಳ್ಳೆ ಏನು ಶಿಲ್ಪಕಲೆಗಳನ್ನ, ಆರ್ಕಿಟೆಕ್ಚರ್ ಅನ್ನ ಇವ್ರ ಜಾಗದಲ್ಲಿ ಕಟ್ಟಿದ್ದಾರೆ. ಓಕೆ, ಸೊ ಮತ್ತೆ ಈ ಮೂರು ಕೂಡ ಏನಾಗಿತ್ತು, ಕ್ಯಾಪಿಟಲ್ಸ್ ಆಗಿತ್ತು. ಓಕೆ, ಏನಾಗಿತ್ತು, ಕ್ಯಾಪಿಟಲ್ಸ್, ರಾಜಧಾನಿ ಆಗಿತ್ತು. ದೆಹಲಿ, ಆಗ್ರಾ, ಫತೇಪುರ್ ಸಿಕ್ರಿ ಇವರ ಮೂರು ಕೂಡ ರಾಜಧಾನಿ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಶಹಜಹಾನ್ ಬಿಲ್ಟ್ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರಿ. ಓಕೆ, ಜಹಾಂಗೀರಿ ಮಹಲ್. ಓಕೆ, ಅಂಡ್ ಎ ಫೋರ್ಟ್ ಅಟ್ ಆಗ್ರಾ. ಓಕೆ, ಇಷ್ಟುಗಳನ್ನ ಕೂಡ ನೋಡಿ ಏನ್ ಮಾಡ್ತಾರೆ, ಶಹಜಹಾನ್ ಬಿಲ್ಟ್ ಅಕ್ಬರಿ ಮಹಲು, ತಾಜ್ ಮಹಲ್ ಮತ್ತೆ ಜಹಾಂಗೀರಿ ಮಹಲ್ ಮತ್ತೆ ಫೋರ್ಟ್, ಆಗ್ರಾದ ಬಳಿ ಕೋಟೆಯನ್ನ ಇವನ್ ಏನ್ ಮಾಡ್ತಾನೆ, ಶಹಜಹಾನ್ ಕಟ್ತಾ ಹೋಗ್ತಾನೆ. ಓಕೆ, ಈ ಬಿಲ್ಟ್ ಫೋರ್ಟ್ಸ್ ಇನ್ ಓಕೆ, ಇಲ್ಲಿ ಲಾಹೋರ್ ಅಂಡ್ ಅಲಹಾಬಾದ್ ಸಿಮಿಲರ್ ಟು ಒನ್ ಟು ಆಗ್ರಾ. ಓಕೆ, ಈ ಎರಡು ಲಾಹೋರ್ ಮತ್ತೆ ಅಲಹಾಬಾದ್ ಅಲ್ಲಿ ಏನ್ ಮಾಡ್ತಾರೆ, ಫೋರ್ಟ್ಸ್, ಕೋಟೆಗಳನ್ನ ಏನ್ ಮಾಡ್ತಾರೆ, ಕಟ್ತಾ ಹೋಗ್ತಾರೆ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಎಲ್ಲ ನೋಡಿ, ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ದ ರೆಡ್ ಫೋರ್ಟ್, ಕೆಂಪು ಕೋಟೆನ ಕಟ್ಟಿದ ನಂತರ ದಿವಾನಿ ಕಾಸ್, ರಾಂಗ್ ಮಹಲ್, ಮಮ್ತಾಜ್ ಮಹಲ್, ಮೋತಿ ಮಸ್ಜಿದ್ ನಂತರ ನಕ್ಕರ್ ಕಾಸ್ ಮತ್ತೆ ಕಾಸ್ ಮಹಲ್, ಇದೆಲ್ಲದನ್ನು ಕೂಡ ಏನ್ ಮಾಡ್ತಾರೆ, ಅಕೊಮಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇವೆಲ್ಲನೂ ಕೂಡ ಬಿಲ್ಟ್ ಮಾಡ್ತಾ ಹೋಗ್ತಾರೆ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ. ಇದೆಲ್ಲದನ್ನು ಕೂಡ ಏನ್ ಮಾಡ್ತಾನೆ, ಕಟ್ತಾ ಹೋಗ್ತಾನೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಇನ್ ಅಡಿಷನ್ ಟು ದಿಸ್ ಕಂಟ್ರೀಸ್ ಲಾರ್ಜೆಸ್ಟ್ ಮಸ್ಕ್ ಜಾಮಿಯಾ ಮಸ್ಜಿದ್. ಓಕೆ, ನಮ್ಮ ದೇಶದ ನೋಡಿ ಕಂಟ್ರೀಸ್ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸೀದಿ ಇದೆಯಲ್ವಾ, ಇಲ್ಲಿ ದೆಹಲಿಯಲ್ಲಿ, ಇದನ್ನು ಕೂಡ ಶಹಜಹಾನ್ ಪೀರಿಯಡ್ ಅಲ್ಲಿ ಕಟ್ಟಿದ್ದು. ಯಾರ ಪೀರಿಯಡ್ ಅಲ್ಲಿ, ಶಹಜಹಾನ್, ಇಲ್ಲಿ ದೆಹಲಿಯಲ್ಲಿ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಯಾಕೆ ಅಕ್ಬರ್ ಶಹಜಹಾನ್ ಜಾಸ್ತಿ ಬರ್ತಾರೆ ಅನ್ನೋದು. ಓಕೆ, ಸೊ ನಂತರ ನೋಡ್ತಾ ಹೋಗೋಣ ಪೇಂಟಿಂಗ್. ಓಕೆ, ಪೇಂಟಿಂಗ್ ಅಲ್ಲಿ ನೋಡಿ ಏನ್ ಬರುತ್ತೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹುಮಾಯನ್ ದ ಆರ್ಟ್ ಆಫ್ ಪೇಂಟಿಂಗ್ ಎವಾಲ್ವ್ಡ್. ನೋಡಿ ಈ ಹುಮಾಯನ್ ಟೈಮ್ ಅಲ್ಲಿ ಪೇಂಟಿಂಗ್ ಅನ್ನೋದು ಏನಾಗುತ್ತೆ, ತುಂಬಾ ಜಾಸ್ತಿ ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆ, ಸಪ್ರೇಟ್ ಬರ್ತಾರೆ ಸ್ಟೂಡೆಂಟ್ಸ್. ಓಕೆ, ಆರ್ಟ್ ಅಂಡ್ ಕಲ್ಚರ್ ಕೆಲವೊಂದು ರಾಜ್ಯದ ಕಾಲದಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಸೊ ಅದಾದ ನಂತರ ಏನು ಹುಮಾಯನ್ ಅಂಡರ್ ಅಲ್ಲಿ ಏನಾಗುತ್ತೆ, ಪೇಂಟಿಂಗ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ವಿತ್ ದ ಹೆಲ್ಪ್ ಆಫ್ ಮಿರ್ ಸೈಯದ್ ಅಲಿ ಅಂಡ್ ಅಬ್ದುಲ್ ಸಮದ್ ಆಫ್ ಪರ್ಷಿಯಾ ವೇರಿಯಸ್ ಪೇಂಟೆಡ್ ವರ್ಕ್ ಕ್ರಿಯೇಟೆಡ್. ಓಕೆ,
ಇವರಿಬ್ರು ಹೆಲ್ಪ್ ಇಂದ ನೋಡಿ, ಈ ಇಬ್ರು ವ್ಯಕ್ತಿಗಳ ಹೆಲ್ಪ್ ಇಂದ ಹಲವಾರು ಪೇಂಟಿಂಗ್ ಗಳನ್ನ ಏನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾನೆ. ಓಕೆ, ಕ್ರಿಯೇಟ್ ಮಾಡ್ತಾರೆ. ಸೊ ಅದಾದ ನಂತರ ಆಫ್ ದ 17 ಆರ್ಟಿಸ್ಟ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ 13 ಆರ್ಟಿಸ್ಟ್ ವರ್ ಹಿಂದೂಸ್. ನೋಡಿ ಅಕ್ಬರ್ ಅಂತೂ ನೋಡಿ, ಅಕ್ಬರ್ನ ಆಸ್ಥಾನದಲ್ಲಿ ಏನ್ ಹೇಳಿ ಸ್ಪೆಷಲ್, ಹಿಂದೂಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ರಲ್ವಾ. 17 ಆರ್ಟಿಸ್ಟ್ ಗಳಲ್ಲಿ 13 ಆರ್ಟಿಸ್ಟ್ ಹಿಂದೂಗಳೇ ಆಗಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಫೇಮಸ್ ಅಮಾಂಗ್ ದೆಮ್ ವರ್ ದಸ್ವಂತ್, ಬಸವಣ್ಣ, ಲಾಲಾ, ಮುಕುಂದ, ಇವರೆಲ್ಲ ಕೂಡ ಏನು ಫೇಮಸ್ ಆಗಿರ್ತಕ್ಕಂಥದ್ದು. ಮತ್ತೆ ಜಹಾಂಗೀರ್ ಕೋರ್ಟ್ ಅಲ್ಲಿ ಉಸ್ತಾದ್ ಮನ್ಸೂರ್ ಮತ್ತೆ ಅಬ್ದುಲ್ ಹಸನ್ ಇವ್ರೇನಿದ್ರು ಪ್ರೆಸೆಂಟ್ ಆಗಿದ್ರು. ಇವರಿಬ್ರು ಕೂಡ ಫೇಮಸ್ ಆರ್ಟಿಸ್ಟ್ ಗಳು ಪ್ರೆಸೆಂಟ್ ಇದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇವರೆಲ್ಲ ಏನ್ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಆ ಮೊಘಲ್ ರಾಜ ಮತ್ತೆ ರಾಣಿಯರ ಪೇಂಟಿಂಗ್ಸ್ ಗಳನ್ನ, ಚಿತ್ರಗಳನ್ನ ಏನ್ ಮಾಡ್ತಾ ಹೋದ್ರು, ಬರಿತಾ ಹೋಗ್ತಾ ಇದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಮರಾಠರು ಬರ್ತಾರೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿವರೆಗೆ ನಿಮ್ದು ಇದು ಮುಗೀತು. ಓಕೆ, ಸೊ ಇಲ್ಲಿಗೆ ನಿಮ್ದ ಮೊಘಲರದು ಕಂಪ್ಲೀಟ್ ಆಗುತ್ತೆ. ಮೊಘಲರು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವರ ಟೈಮ್ ಪೀರಿಯಡ್, ಇಂಪಾರ್ಟೆಂಟ್ ರಾಜರು ಯಾರು, ಇದೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ನಂತರ ನೋಡ್ತಾ ಹೋಗೋಣ. ಮರಾಠ ರಾಜರು ಬರ್ತಾ ಹೋಗ್ತಾರೆ. ಓಕೆ, ದ ರೈಸ್ ಆಫ್ ದ ಮರಾಠ ಕಿಂಗ್ಡಮ್ ಇನ್ ಡೆಕ್ಕನ್ ಡ್ಯೂರಿಂಗ್ ದ 17th century was an important development. The rise of the Maratha kingdom in Deccan region. ಓಕೆ, ಮರಾಠ ಅಂತಂದ್ರೆ ಡೆಕ್ಕನ್ ಅಂತಂದ್ರೆ ಈ ಮಹಾರಾಷ್ಟ್ರ ಭಾಗಗಳಲ್ಲಿ. ಓಕೆ, ಯಾವಾಗ 17th century ಇದೇನಾಗುತ್ತೆ, ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಡೆಕ್ಕನ್ ಅಂತಂದ್ರೆ ದಕ್ಷಿಣ ಭಾಗ, ಮಹಾರಾಷ್ಟ್ರ ಭಾಗದಲ್ಲಿ ಬರ್ತಕ್ಕಂಥವ್ರು ಇವರು. ಸೊ ಇನ್ ಸ್ಪ್ರೆಡ್ ಆಫ್ ಓವರ್ ದ ಪೀಸೆಂಟ್ಸ್ ಆಫ್ ನಾರ್ತ್ ಇಂಡಿಯಾ, ನಾರ್ತ್ ಇಂಡಿಯಾ ಡ್ಯೂರಿಂಗ್ ದ 17th century. ಓಕೆ, 17th century Maharashtra was under the control of Nizam of Shah of Ahmednagar and Adil Shah of Vijaypura. ಸೊ ನೋಡಿ ಈ ಟೈಮ್, ಓಕೆ ಅಂತಂದ್ರೆ ಈ ಮಹಾರಾಷ್ಟ್ರ ಇದೆಯಲ್ವಾ, ಮಹಾರಾಷ್ಟ್ರ, ಸೊ ಈ ಭಾಗದಲ್ಲಿ ಮರಾಠರು ಬರ್ತಾರೆ. ಈ ಒಂದು ಪ್ಲೇಸ್ 17th century ಟೈಮಲ್ಲಿ ಈ ಆದಿಲ್ ಶಾ ಆಫ್ ವಿಜಯಪುರ ಮತ್ತೆ ನಿಜಾಮ್ ಶಾ ಆಫ್ ಅಹಮದ್ನಗರ ಈ 2 ಜನರ ಅಂಡರ್ ಅಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು ನಾವು. ಓಕೆ, ದಿ ಸುಲ್ತಾನ್ ಎಂಪ್ಲಾಯ್ಡ್ ಲೋಕಲ್ ಮಹಾರಾಷ್ಟ್ರ ಇನ್ ದೇರ್ ಆರ್ಮೀಸ್. ಓಕೆ, ದಿ ಸುಲ್ತಾನ್ಸ್ ಎಂಪ್ಲಾಯ್ಡ್. ಸೊ ಈ ಸುಲ್ತಾನರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆ ಒಂದು ಈ ಎಂಪ್ಲಾಯ್ಡ್ ಮರಾಠಾಸ್ ಇನ್ ದೇರ್ ಲೋಕಲ್ ಎಂಪ್ಲಾಯ್ಸ್. ಓಕೆ, ಸೊ ಈ 2 ಸುಲ್ತಾನರು ಆ ಲೋಕಲ್ ಮರಾಠಿಗರನ್ನ ತಮ್ಮ ಆರ್ಮೀಸ್ ಅಲ್ಲಿ ಕೆಲ್ಸಕ್ಕೋಸ್ಕರ ಇಟ್ಕೊಂಡಿದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ದೇಶ್ ಪಾಂಡೆಸ್ ಅಂಡ್ ದೇಶ್ಮುಖ್ ವರ್ ದ ಕಲೆಕ್ಟರ್ಸ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್. ಓಕೆ, ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಪ್ಪ ಈ ಟೈಮಲ್ಲಿ, ಈ ಒಂದು ಮರಾಠರ ಟೈಮಲ್ಲಿ ಅಂತ ಕೇಳ್ತಾರೆ. ದೇಶ್ ಪಾಂಡೆಸ್ ಮತ್ತೆ ದೇಶ್ಮುಖ್ ಈ ಟೈಮಲ್ಲಿ ಏನ್ ಮಾಡ್ತಾ ಇದ್ರು, ತುಂಬಾ ಲ್ಯಾಂಡ್ ಅನ್ನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಅನ್ನೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅಮಾಂಗ್ ದೆಮ್ ಶಹಾಜಿ ಭೋಸ್ಲೆ ವಾಸ್ ದನ್ ಅಡ್ಮಿನಿಸ್ಟ್ರೇಟರ್ ಅಂಡರ್ ವಿಜಯಪುರ ಸುಲ್ತಾನ್ ಅಂಡ್ ಹ್ಯಾಡ್ ಬಿನ್ ಗಿಫ್ಟೆಡ್ ಲ್ಯಾಂಡ್ಸ್. ಓಕೆ, ನೋಡಿ ಈ ಶಹಾಜಿ ಭೋಸ್ಲೆ ಅನ್ನೋರು ಇದಲ್ವಾ, ಇವ್ರು ಏನಾಗ್ತಾರೆ, ಅಡ್ಮಿನಿಸ್ಟ್ರೇಟರ್ ವಿಜಯಪುರ ಸುಲ್ತಾನ್ ಅಂಡರ್ ಅಲ್ಲಿ ಆಡಳಿತಗಾರರಾಗಿರ್ತಾರೆ. ಇವ್ರು ಏನ್ ಮಾಡಿರ್ತಾರೆ, ಅಂಡ್ ಹ್ಯಾಡ್ ಬಿನ್ ಗಿಫ್ಟೆಡ್ ಲ್ಯಾಂಡ್ ಅನ್ನ ಕೊಟ್ಟಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದು ಮರಾಠರ ಒಂದು ಏನು ಮ್ಯಾಪ್. ಓಕೆ, ಯಾವ ರೀತಿ ಇದೆ ಮರಾಠರ ಮ್ಯಾಪ್ ಅನ್ನೋದು. ಓಕೆ, ಸೊ ಅವರ ಒಂದು ಯಾವ ಅಂಡರ್ ಅಲ್ಲಿ ಅವರ ಕರ್ನಾಟಕ ನೋಡಿ, ಶಿವಾಜಿ ರೂಲಿಂಗ್ ಏರಿಯಾಸ್, ಶಿವಾಜಿ ಮಹಾರಾಜರು ಆಡಳಿತ ಮಾಡ್ಬೇಕಾದ್ರೆ ಅವರ ಸಾಮ್ರಾಜ್ಯ ಎಷ್ಟು ಭಾಗಗಳಿಗೆ ವಿಸ್ತರಿಸಿಕೊಂಡಿತ್ತು ಸೊ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನೋಡಿ ಸ್ಪೆಷಲಿ ಈ ಭಾಗ. ಓಕೆ, ಶಿವಾಜಿ ಅವರು ಬರ್ತಾರೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜ ಅವರು. ಓಕೆ, ಸೊ ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ದ ಮರಾಠಸ್ ಫಾಟ್ ವಿತ್ ದ ಮೊಘಲ್ಸ್ ಟು ಪ್ರೊಟೆಕ್ಟ್ ದ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂಡ್ ಟು ಸೇವ್ ಇಟ್ ಫ್ರಮ್ ದ ಎಕ್ಸ್ಟರ್ನಲ್ ಅಗ್ರೆಷನ್. ನೋಡಿ ಈ ಮರಾಠರು ಏನಕ್ಕೋಸ್ಕರ ಹೋರಾಡಿದ್ರಪ್ಪ ಅಂತಂದ್ರೆ ದೇಶದ ಏಕತೆಯನ್ನ ಕಾಪಾಡ್ಲಿಕ್ಕೋಸ್ಕರ. ಓಕೆ, ಯಾಕಂತಂದ್ರೆ ಮತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್, ಭಾರತವನ್ನ ಈ ಬೇರೆ ದೇಶದವರ ದಾಳಿಯಿಂದ ತಡೆಗಟ್ಟಲಿಕ್ಕೋಸ್ಕರ ಇವರು ಹೋರಾಟ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬೇರೆ ಬೇರೆ ದೇಶಗಳ ರಾಜರು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಇವರು ಏನ್ ಮಾಡ್ತಾರೆ ಯುದ್ಧವನ್ನ ಮಾಡ್ತಾ ಇರ್ತಾರೆ. ಶಿವಾಜಿ ವಾಸ್ ದ ಮೋಸ್ಟ್ ಫೇಮಸ್ ಇನ್ ದ ಮರಾಠ ಕಿಂಗ್ಡಮ್ಸ್. ಓಕೆ, ಶಿವಾಜಿ ಮಹಾರಾಜರೇ ತುಂಬಾ ಒಂದು ಶ್ರೇಷ್ಠ ಆಗತಕ್ಕಂಥ ದೊರೆಗಳು. ಓಕೆ, ಜನರಲ್ ಪಿಕ್ಚರ್ ಇಲ್ಲಿ ನಾನು ಹಾಕಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಹಿ ವಾಸ್ ಸಕ್ಸಸ್ಫುಲ್ ನಾಟ್ ಓನ್ಲಿ ಇನ್ ಎಕ್ಸ್ಪ್ಯಾಂಡಿಂಗ್ ದ ಕಿಂಗ್ಡಮ್ ಬಟ್ ಆಲ್ಸೋ ಹ್ಯಾವಿಂಗ್ ಗುಡ್ ಅಡ್ಮಿನಿಸ್ಟ್ರೇಟರ್. ನೋಡಿ ಇವ್ರ ಕಾಲದಲ್ಲಿ ಕೇವಲ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಷ್ಟೇ ಅಲ್ಲ,
ಉತ್ತಮ ಆಡಳಿತ ಕೂಡ ಇತ್ತು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಟೀಚಿಂಗ್ಸ್ ಆಫ್ ಫೇಮಸ್ ಸೈನ್ಸ್ ಆಫ್ ಮಹಾರಾಷ್ಟ್ರ ಇನ್ಫ್ಲೂಯೆನ್ಸ್ಡ್ ದ ಪ್ರೊಟೆಕ್ಷನ್ ಆಫ್ ಹಿಂದೂ ರಿಲಿಜನ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮರಾಠ ಕಿಂಗ್ಡಮ್. ನೋಡಿ, ಈ ಮಹಾರಾಷ್ಟ್ರ ಭಾಗಗಳಲ್ಲಿ ಹಲವಾರು ಧರ್ಮಗುರುಗಳು, ಹಿಂದೂ ಧರ್ಮಗುರುಗಳು, ಇವರ ಟೀಚಿಂಗ್ಸು, ಓಕೆ, ಇವರ ಟೀಚಿಂಗ್ಸು ಮತ್ತೆ ಇವರ ಏನಪ್ಪಾ ಅಂತಂದ್ರೆ ಇವರ ಟೀಚಿಂಗ್ಸ್ ಮತ್ತೆ ಇವರ ಅಂಶಗಳು ಏನಾಗುತ್ತಪ್ಪ ಅಂತಂದ್ರೆ ಆ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಹುಮುಖ್ಯ ಕಾರಣ ಆಗ್ತದೆ. ಓಕೆ, ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ಮತ್ತೆ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಹಳ ಮುಖ್ಯವಾಗಿ ಕಾರಣ ಆಗ್ತವೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಶಿವಾಜಿ ವಾಸ್ ಬಾರ್ನ್ ಎಲ್ಲಿ ಬಾರ್ನ್ ಆದ್ರಪ್ಪ, ಇವರು ಹುಟ್ಟಿದ್ದೆಲ್ಲಪ್ಪ ಅಂತಂದ್ರೆ ಶಿವನೇರಿ ಆಫ್ ಪುಣೆ ಡಿಸ್ಟ್ರಿಕ್ಟ್. ಓಕೆ, ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಇವರು ಜನಿಸ್ತಾರೆ. ಅವರ ತಂದೆ ಶಹಾಜಿ ಭೋಸ್ಲೆ. ಓಕೆ, ಶಹಾಜಿ ಭೋಸ್ಲೆ. ನಂತರ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಜಯಪುರ ಸುಲ್ತಾನರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಅವರ ತಾಯಿ ಜೀಜಾಬಾಯಿ, ಶಿವರಾಜ ಮಹಾರಾಜ ಅವರ ತಾಯಿ ಜೀಜಾಬಾಯಿ. ಓಕೆ, ಸೊ ಇವ್ರು ಏನಾಗಿರ್ತಾರಪ್ಪ ಅಂತಂದ್ರೆ ಸೊ ಇವರೇ ಮುಖ್ಯವಾಗಿ ನೋಡಿ ರಿಲಿಜಿಯಸ್ ಫೀವರ್, ಓಕೆ, ರಿಲಿಜಿಯಸ್ ಫರ್ವರ್, ಅಪ್ರೈಟ್ನೆಸ್, ಆನೆಸ್ಟಿ, ಅಂದ್ರೆ ಶಿವಾಜಿ ಮಹಾರಲ್ಲಿ ಎಲ್ಲಾ ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಳ್ಲಿಕ್ಕೆ ಮುಖ್ಯ ಕಾರಣ ಆಗಿದ್ದು ಯಾರಪ್ಪ ಅಂತಂದ್ರೆ ಅವರ ತಾಯಿ ಜೀಜಾಬಾಯಿ ಅವರು. ಇವರು ಚಿಕ್ಕದ್ರಿಂದಲೇ ಅವರಿಗೆ ಒಳ್ಳೆ ಕ್ವಾಲಿಟೀಸ್ ಗಳನ್ನ ಹೇಳಿ ಅವರ ಲೈಫ್ ಅನ್ನ ಉತ್ತಮವಾಗಿ ಬೆಳೆಸಲಿಕ್ಕೆ ಹೆಲ್ಪ್ ಮಾಡ್ತಾರೆ. ದಾದಾಜಿ ಕುಂಡದೇವ ವಾಸ್ ಶಿವಾಜಿಸ್ ಗುರು. ಓಕೆ, ಹೂ ವಾಸ್ ದ ಶಿವಾಜಿಸ್ ಗುರು ಅಂತ ಕೇಳ್ತಾರೆ. ದಾದಾಜಿ ಕುಂಡದೇವ ಅವರು ಅವರ ಗುರುಗಳಾಗಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರಿಗೆ ನೋಡಿ ಶಿವಾಜಿ ಅವರನ್ನ ಒಳ್ಳೆ ಟ್ರೈನಿಂಗ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಒಳ್ಳೆ ಯುದ್ಧ ಕಲೆಗಳನ್ನ ಮತ್ತೆ ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಅನ್ನ ಓದ್ಬಿಟ್ಟು ಒಳ್ಳೆ ಜ್ಞಾನ ಮತ್ತೆ ಯುದ್ಧ ಕಲೆಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಶಿವಾಜಿ ಅಚೀವ್ಡ್ ಪ್ರೊಫಿಷಿಯನ್ಸ್ ಇನ್ ಬಾಡಿ ಬಿಲ್ಡಿಂಗ್, ಫೆನ್ಸಿಂಗ್, ಹಾರ್ಸ್ ರೈಡಿಂಗ್ ಮತ್ತೆ ಅದರ್ ಫೀಲ್ಡ್ ಇವೆಂಟ್ಸ್. ಓಕೆ, ಇದೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಗುರುಗಳ ಸಹಕಾರದಿಂದ ಇವರು ಬಾಡಿ ಬಿಲ್ಡಿಂಗ್ ಅಲ್ಲಿ ಮತ್ತೆ ಹಾರ್ಸ್ ರೈಡಿಂಗ್ ಕುದುರೆ ಸವಾರಿ ಇದೆಲ್ಲದರಲ್ಲೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಳ್ಳೆ ಕಲೆಯನ್ನ ಹೊಂದಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ ಇನ್ ಹಿಸ್ ಚೈಲ್ಡ್ಹುಡ್ ಇಟ್ ಸೆಲ್ಫ್ ಶಿವಾಜಿ ಹ್ಯಾಡ್ ಡ್ರೀಮ್ಡ್ ಆಫ್ ಎಸ್ಟಾಬ್ಲಿಷಿಂಗ್ ಆನ್ ಇಂಡಿಪೆಂಡೆಂಟ್ ಕಿಂಗ್ಡಮ್. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಏನ್ ಆಸೆ ಇತ್ತಪ್ಪ ಅಂತಂದ್ರೆ ಸ್ವತಂತ್ರ ಕಿಂಗ್ಡಮ್ ಅನ್ನ ಕಟ್ಟಬೇಕು, ಸ್ಥಾಪನೆ ಮಾಡ್ಬೇಕನ್ನೋ ಆಸೆ ಇವರಿಗೆ ಚಿಕ್ಕದ್ರಿಂದಲೇ ಇತ್ತು. ಓಕೆ, therefore he made Pune as his center and started the process of expansion of his kingdom. ನೋಡಿ, ಆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಪುಣೆಯನ್ನ ಏನ್ ಮಾಡ್ತಾರೆ ಒಂದು ಮೈನ್ ಸೆಂಟರ್ ಆಗಿ ಇಟ್ಕೊಂಡು ಅಲ್ಲಿಂದ ಸಾಮ್ರಾಜ್ಯವನ್ನ ಕಟ್ತಾ ಹೋಗ್ತಾರೆ. ಓಕೆ, ಟುವರ್ಡ್ಸ್ ದಿಸ್ ಎಂಡ್ ಶಿವಾಜಿ ಅಸೆಂಬ್ಲಿ ಅಂಡ್ ಆರ್ಮಿ ಆಫ್ ದ ಲೋಕಲ್ ಮಾವಾಲಿ ಯೂತ್. ಓಕೆ, ಅಂಡ್ ಟ್ರೈನ್ಡ್ ದೆಮ್ ಇನ್ ಗೊರಿಲ್ಲಾ ವಾರ್ಫೇರ್. ನೋಡಿ, ಈ ಒಂದು ಸ್ವಂತ ಸಾಮ್ರಾಜ್ಯ, ಇಂಡಿಪೆಂಡೆಂಟ್ ಸಾಮ್ರಾಜ್ಯವನ್ನ ಕಟ್ಬೇಕನ್ನೋ ಗುರಿಯನ್ನ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಮವಾಲಿ ಯೂತ್ ಅಂತ ಇರ್ತಾರೆ, ಯುವಕರು. ಓಕೆ, ಅಲ್ಲಿನ ಲೋಕಲ್ ಯೂತ್ ಇವರನ್ನ ಬಳಸ್ಕೊಂಡು ಅವರಿಗೆ ಗೆರಿಲ್ಲಾ ವಾರ್ಫೇರ್ ಅನ್ನ ಕೊಟ್ಟು ಯಾವ ರೀತಿ ಯುದ್ಧಗಳನ್ನ ಮಾಡ್ಬೇಕನ್ನೋ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಗೆರಿಲ್ಲಾ ತಂತ್ರಗಳು ಅಂತ ಬರುತ್ತೆ. ಅಂತಂದ್ರೆ ಆ ಶತ್ರುಗಳು ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಈ ಕಾಡು ಬೆಟ್ಟ ಅಲ್ಲಿ ಗುಡ್ಡಗಳಿದೆಯಲ್ವಾ, ಅಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಟ್ಕೊಂಡು ಸಡನ್ ಆಗಿ ಏನ್ ಮಾಡುದು, ಅವ್ರ ಹತ್ರ ಬಂದಾಗ ಅವರ ಮೇಲೆ ವೈರಿಗಳ ಹತ್ರ ಬಂದಾಗ ಅವರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಇದೆಯಲ್ವಾ, ಇದನ್ನ ನಾವು ಗೆರಿಲ್ಲಾ ವಾರ್ಫೇರ್ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಶಿವಾಜಿ ಕಾಂಕರ್ಡ್ ತೋರಣ ಫೋರ್ಟ್, ಪುರಂದರಗಢ್. ಓಕೆ, ಫೋರ್ಟ್, ಅದಂತರ ಚಕ್ಕನ್ ಕೋಟ್. ಓಕೆ, ಚಕ್ಕನ್ ಕೋಟ್ ಮತ್ತೆ ಈ ಎಲ್ಲ ಪ್ಲೇಸ್ಗಳು ಕೋಟೆಗಳನ್ನ ಏನ್ ಮಾಡ್ತಾರೆ, ವಿಜಯಪುರ ಸುಲ್ತಾನದಿಂದ ವಶಪಡಿಸಿಕೊಳ್ತಾರೆ. ಓಕೆ, ಸೊ ಅದಾದ ನಂತರ ನೋಡಿ ಹೊಸದುರ್ಗ ಫೋರ್ಟ್ ಅನ್ನ ರೀನೇಮ್ ಮಾಡ್ತಾರೆ. ಓಕೆ, ಏನಂತ ರಾಯ್ಗಢ್ ಅಂತ ಹೇಳ್ಬಿಟ್ಟು ಈ ಹೊಸದುರ್ಗ ಫೋರ್ಟ್ ಅನ್ನ ಏನ್ ಮಾಡ್ತಾರೆ, ರೀನೇಮ್ ಮಾಡ್ತಾರೆ, ಮರುನಾಮಕರಣ ಮಾಡಿ ಈ ಬಿಲ್ಟ್ ನ್ಯೂ ಫೋರ್ಟ್. ಓಕೆ, ಇಲ್ಲಿ ಪ್ರತಾಪ್ಗಢ ಅನ್ನುವಲ್ಲಿ ಹೊಸ ಕೋಟೆಯನ್ನ ಫೋರ್ಟ್ ಅನ್ನ ಕಟ್ತಾ ಹೋಗ್ತಾರೆ. ಓಕೆ, ಸಿನ್ಸ್ ಶಿವಾಜಿ ಫಾಟ್ ಅಗೇನ್ಸ್ಟ್ ವಿಜಯಪುರ ಸುಲ್ತಾನ್, ಹಿಸ್ ಫಾದರ್ Shahaji was captured by the Sultan on the assurance that he would not attack them again. Shivaji was released. Okay, ನೋಡಿ, ಈ ಶಿವಾಜಿ ಅವರ ತಂದೆ ವಿಜಯಪುರ ಸುಲ್ತಾನರಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವಾ. ಸೊ ಯಾವಾಗ ಈ ಶಿವಾಜಿ ಈ ವಿಜಯಪುರ ಸುಲ್ತಾನರ ಅಂಡರ್ ಮೇಲೆ ದಾಳಿ ಮಾಡ್ತಾನೋ ಆವಾಗ ಶಿವಾಜಿಯನ್ನ ಏನ್ ಮಾಡ್ತಾರೆ, ಫಸ್ಟ್ ಅರೆಸ್ಟ್ ಮಾಡಿ. ಓಕೆ, ಏನ್ ಮಾಡ್ತಾರೆ, ಸಾರಿ ಶಿವಾಜಿಯನ್ನ ಅವರ ತಂದೆಯನ್ನ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ ಫಸ್ಟ್. ಓಕೆ, ಅರೆಸ್ಟ್ ಮಾಡಿ, ಯಾಕಂತಂದ್ರೆ ನೋಡಿ ನಿಮ್ಮ ಮಗ ನಮ್ಮ ಮೇಲೆ ಯುದ್ಧ ಮಾಡಿದಂತ ಅರೆಸ್ಟ್ ಮಾಡಿ ನಂತರ ಸ್ವಲ್ಪ ಟೈಮ್ ಆದ್ಮೇಲೆ ಏನ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಟೈಮ್ ಆದ್ಮೇಲೆ ವಾಪಸ್ ರಿಲೀಸ್ ಮಾಡ್ತಾರೆ ಶಹಾಜಿಯನ್ನ. ಓಕೆ, ಸೊ ನಂತರ ದ ರಿಲೇಶನ್ಶಿಪ್ ಬಿಟ್ವೀನ್ ದ
ಮೊಘಲ್ ಅಂಡ್ ದ ಶಿವಾಜಿ ಯಾವ ರೀತಿ ಇತ್ತು ಅಂತಂದ್ರೆ ಮೊಘಲ್ಸ್ ಮತ್ತೆ ಮೊಘಲ್ ರಾಜರು ಮತ್ತೆ ಶಿವಾಜಿ ಅವ್ರ ನಡುವೆ ಯಾವ ರೀತಿಯಾದಂತ ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಶಿವಾಜಿ ಫಾಟ್ ದ ಮೊಘಲ್ ಸುಲ್ತಾನ್ ಔರಂಗಜೇಬ್ ಫಾರ್ ಮೆನಿ ಇಯರ್ಸ್. ನೋಡಿ, ಶಿವಾಜಿ ಮೊಘಲ್ ರಾಜರಾದಂತ ಔರಂಗಜೇಬ್ನ ವಿರುದ್ಧ ಏನ್ ಮಾಡ್ತಾರೆ, ಹಲವಾರು ಟೈಮು ಯುದ್ಧವನ್ನ ಮಾಡ್ತಾನೆ. ಓಕೆ, ಮಾಡಿದ್ರು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗ್ತಾ ಹೋಗ್ಬೇಕು. ಇನ್ ಅಡಿಷನ್ ಟು ಡಿಫೀಟಿಂಗ್ ದ ಶಿಯಾ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ, ಔರಂಗಜೇಬ್ ಹ್ಯಾಡ್ ಡಿಟರ್ಮೆಂಟ್ ಟು ವ್ಯಾಂಕಿಶ್ ದ ಮರಾಠ ಕಿಂಗ್ಡಮ್ ಕಂಪ್ಲೀಟ್ಲಿ. ನೋಡಿ, ಆ ಔರಂಗಜೇಬ್ಗೆ 2 ಗೋಲ್ ಇತ್ತು. ಓಕೆ, ಏನು ಈ ಶಿಯಾ ಕಿಂಗ್ಡಮ್ ಜೊತೆಗೆ ಸೌತ್ ಕಿಂಗ್ಡಮ್ ಅಲ್ಲಿ ಇದ್ದಂತ ಶಿಯಾ ಕಿಂಗ್ಡಮ್ ಜೊತೆಗೆ ಈ ಮರಾಠರನ್ನು ಕೂಡ ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಸೋಲಿಸ್ಬಿಟ್ಟು ಅವರನ್ನ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು ಅನ್ನೋ ಒಂದು ಗೋಲ್ ಕೂಡ ಔರಂಗಜೇಬ್ ಹೊಂದಿರ್ತಾನೆ. ಓಕೆ, ಹೊಂದಿದ್ದ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗಿರ್ಬೇಕು. ಟು ಅಚೀವ್ ದಿಸ್ ಈ ಅಪಾಯಿಂಟೆಡ್ ಯಾರನ್ನ ನೋಡಿ, ಶಾಯಿಸ್ತಾ ಖಾನ್ ಮತ್ತೆ ಜೈ ಸಿಂಗ್ ಇವಿಬ್ರನ್ನ ಏನ್ ಮಾಡ್ತಾನೆ, ನೇಮಕ ಮಾಡ್ತಾನೆ. ಯಾಕೆ, ಮರಾಠರನ್ನ ಸೋಲಿಸಕ್ಕೋಸ್ಕರ. ಓಕೆ, ಜೈ ಸಿಂಗ್ ಡಿಫೀಟೆಡ್ ದ ಶಿವಾಜಿ ಅಂಡ್ ಮೇಡ್ ಅನ್ ಅಗ್ರಿಮೆಂಟ್ ಅಟ್ ಪುರಂದರ್ಗಢ್. ಕೊನೆಗೆ ಫೈನಲಿ ಆ 2 ಜನರಲ್ಲಿ ಯಾರು ಆ ಜೈ ಸಿಂಗ್ ಇರ್ತಾನಲ್ವಾ, ಅವನು ಶಿವಾಜಿಯನ್ನ ಯಶಸ್ವಿಯಾಗಿ ಸೋಲಿಸ್ಬಿಟ್ಟು ಪುರಂದರ್ಗಢಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಆ ಅಗ್ರಿಮೆಂಟ್ ಪ್ರಕಾರ, ಆ ಒಪ್ಪಂದದ ಪ್ರಕಾರ ಶಿವಾಜಿ ಸರೆಂಡರ್ಡ್ 23 ಆಫ್ ಹಿಸ್ ಫೋರ್ಟ್ಸ್ ಅಂಡ್ ದ ಲ್ಯಾಂಡ್ ಯೀಲ್ಡಿಂಗ್ 60 lakhs ಇನ್ಕಮ್ ಆನ್ಯುವಲಿ. ಆ ಒಪ್ಪಂದದ ಪ್ರಕಾರ, ಯಾಕಂದ್ರೆ ಶಿವಾಜಿ ಸೋತ ಅಲ್ವಾ, ಶಿವಾಜಿ ಸೋತ್ರು ಅವರು. ಆ ಸೋತಿದ್ರ ಪರಿಣಾಮವಾಗಿ ಇವ್ರು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಅವರ 23 ಕೋಟೆಗಳನ್ನ ಏನ್ ಮಾಡ್ಬೇಕು, ಆ ಒಂದು ಯಾರಿಗೆ, ಮೊಘಲ್ ರಾಜರಿಗೆ ಕೊಡ್ಬೇಕು. ಮತ್ತೆ ಪ್ರತಿ ವರ್ಷ 14 ಲಕ್ಷ ಆದಾಯ ಕೊಡ್ತಿದ್ದಂತ ಏನು ಲ್ಯಾಂಡ್ ಇದೆಯಲ್ವ, ಕೃಷಿ ಭೂಮಿ, ಅದನ್ನು ಕೂಡ ಏನ್ ಮಾಡ್ತಾರೆ, ಆ ಮೊಘಲರಿಗೆ ಕೊಡಬೇಕು ಅನ್ನೋ ಒಪ್ಪಂದಕ್ಕೆ ಈ ತೀರ್ಮಾನದ ಮುಖಾಂತರ ಬರ್ತಾರೆ. ಈ ಪ್ರಾಮಿಸ್ ಟು ಬಿ ಲಾಯಲ್ ಟು ದ ಮೊಘಲ್ ಅಂಡ್ ಸೆಂಟ್ 500 ಕ್ಯಾವೆಲ್ರಿ ಅಂಡರ್ ದ ಲೀಡರ್ಶಿಪ್ ಆಫ್ ಹಿಸ್ ಸನ್ ಸಂಭಾಜಿ ಟು ಡೆಲ್ಲಿ. ಓಕೆ, ಇವನ ಮಗ ಸಂಭಾಜಿಯ ಅಂಡರ್ ಅಲ್ಲಿ ನೋಡಿ 5000 ಕ್ಯಾವೆಲ್ರಿಗಳನ್ನು ಕೂಡ ಏನ್ ಮಾಡ್ತಾರೆ, ದೆಹಲಿಗೆ ಕಳಿಸ್ತಾನೆ. ಯಾಕಂದ್ರೆ ಒಪ್ಪಂದ ಮಾಡ್ಕೊಂಡಿರ್ತಾರಲ್ವಾ, ಆ ಒಪ್ಪಂದ ಮಾಡ್ಕೊಂಡಿದ್ರ ಪರಿಣಾಮವಾಗಿ ಕಳಿಸ್ತಾರೆ. ಓಕೆ, ವಿತ್ ಅನ್ ಇಂಟೆನ್ಷನ್ ಟು ಸ್ಟಾಪ್ ಶಿವರಾಜಿ ಬಿಕಮ್ ಇಂಟೆಂಟಿಂಗ್ ವಿತ್ ಆದಿಲ್ ಶಾ ಆಫ್ ಬಿಜಾಪುರ್ ಅಂಡ್ ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಜೈ ಸಿಂಗ್ ಕಾಲ್ಡ್ ಶಿವಾಜಿ ಟು ಆಗ್ರಾ. ಓಕೆ, ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಈ ಪಕ್ಕದ ರಾಜ್ಯ ಇದ್ದಲ್ವಾ, ಶಿವಾಜಿಗೆ ಅವರ ಪಕ್ಕದಲ್ಲಿ ಇದ್ದಂತವ್ರು ಆದಿಲ್ ಶಾ ಆಫ್ ಬಿಜಾಪುರ್ ಮತ್ತೆ ಕುತುಬ್ ಶಾಹಿ ಆಫ್ ಗೋಲ್ಕೊಂಡ. ಸೊ ಇವರನ್ನ ಜೊತೆ ಏನ್ ಮಾಡ್ಬೇಕು, ಆ ಫೈಟ್ ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಶಿವಾಜಿ ಜೊತೆ ಏನ್ ಮಾಡ್ತಾರೆ, ಆ ಜೈ ಸಿಂಗ್ ಕರೆದ್ಬಿಟ್ಟು ಮಾತಾಡ್ತಾನೆ. ಓಕೆ, ಔರಂಗಜೇಬ್ ಡಿಡ್ ನಾಟ್ ಶೋ ಪ್ರಾಪರ್ ರೆಸ್ಪೆಕ್ಟ್ ಟು ಶಿವಾಜಿ. ಆ ಕರೆದಂತ ಟೈಮಲ್ಲಿ ಆ ಔರಂಗಜೇಬ್ ಏನ್ ಮಾಡ್ತಾನೆ, ಶಿವಾಜಿಗೆ ಸರಿಯಾಗಿರ್ತಕ್ಕಂಥ ರೆಸ್ಪೆಕ್ಟ್ ನ ಕೊಡೋದಿಲ್ಲ. ಅವನಿಗೆ ಏನ್ ಮಾಡ್ತಾರೆ, ಅವಮಾನವನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಯಾವಾಗ ಈ ಅವಮಾನ ವಿರುದ್ಧ ಶಿವಾಜಿ ಪ್ರೊಟೆಕ್ಟ್ ಮಾಡ್ತಾರಲ್ವಾ, ಹೋರಾಟ ಮಾಡ್ತಾರಲ್ವಾ, ಅವಾಗ ಆ ಶಿವಾಜಿ ಮತ್ತೆ ಅವರ ಮಗನನ್ನ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಪ್ರಿಸನ್ ನಲ್ಲಿ ಇಡ್ತಾರೆ ಆಗ್ರಾದಲ್ಲಿ. ಓಕೆ, ಸೊ ಬಟ್ ಅದಾದ ನಂತರ ಫ್ಯೂ ಡೇಸ್ ನಂತರ ಏನ್ ಮಾಡ್ತಾರೆ, ಅವನ ಶಿವಾಜಿ ಏನ್ ಮಾಡ್ತಾನೆ, ಅವನು ಮತ್ತೆ ಅವನ ಮಗ ಇಬ್ರು ಕೂಡ ಏನಾಗ್ತಾರೆ, ಆ ಪ್ರಿಸನ್ ಇಂದ ಎಸ್ಕೇಪ್ ಆಗ್ತಾರೆ. ಓಕೆ, ಆ ಫ್ರೂಟ್ ಬಾಸ್ಕೆಟ್, ಓಕೆ, ಹಣ್ಣಿನ ಒಂದು ಬಾಕ್ಸ್ ಒಳಗಡೆ ಕೂತ್ಕೊಂಡು ಏನಾಗ್ತಾರೆ, ಎಸ್ಕೇಪ್ ಆಗಿ ರಾಯಗಢವನ್ನ ತಲುಪ್ತಾರೆ. ಓಕೆ, ರಾಯಗಢವನ್ನ ತಲುಪ್ತಾರೆ. ಆ ಬಾಸ್ಕೆಟ್ ಒಳಗಿಂದ ಕದ್ದು ಮುಚ್ಚಿ ಕೂತ್ಕೊಂಡು ಆ ಫ್ರೂಟ್ ಬಾಸ್ಕೆಟ್ ಅದ್ರ ಮುಖಾಂತರ ಆಚೆ ಬಂದು ಅಲ್ಲಿಂದ ರಾಯಗಢಕ್ಕೆ ತಲುಪ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಲೇಟರ್ ಹಿ ಸ್ಟ್ರೆಂಥೆನ್ಡ್ ಹಿಸ್ ಆರ್ಮಿ ಅಂಡ್ ಕಾಂಕರ್ಡ್ ಮೆನಿ ಆಫ್ ದ ಫೋರ್ಟ್ಸ್ ದಟ್ ಹಿ ಲಾಸ್ಟ್. ಸೊ ನಂತರ ಏನ್ ಮಾಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ತನ್ನ ಆರ್ಮಿಯನ್ನ ಮತ್ತೆ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಯುದ್ಧ ಮಾಡಿ ಆ ಏನೇನು ಇವನು ಕಳ್ಕೊಂಡಿದ್ನಲ್ವಾ ಆ 23 ಫೋರ್ಟ್ಸ್ ಅದನ್ನೆಲ್ಲ ಕೂಡ ಕೆಲವೊಂದು ಅದ್ರಲ್ಲಿ ಏನ್ ಮಾಡ್ತಾನೆ ವಶಪಡಿಸಿಕೊಳ್ತಾನೆ. ಓಕೆ, ವಾಪಸ್ ತೆಗೆದುಕೊಳ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶಿವಾಜಿ ಕೊರೋನೇಷನ್ ಟುಕ್ ಪ್ಲೇಸ್ ಇನ್ ದ ಇಯರ್, ಸೊ ನೋಡಿ 1684 ಅಲ್ಲಿ ಅವರ ಕೊರೋನೇಷನ್ ಟುಕ್ ಪ್ಲೇಸ್ ಆಗುತ್ತೆ ಅಟ್ ರಾಯಗಢದಲ್ಲಿ. ನಂತರ ಓಕೆ, ಸೊ ನಂತರ ಅಲ್ಲಿ ಇವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಛತ್ರಪತಿ ಅನ್ನುವಂತಹ ಏನೋ ಒಂದು ಟೈಟಲ್ ಅನ್ನ ಕೂಡ ಕೊಡ್ತಾ ಹೋಗುತ್ತೆ. ಜನರಲ್ ಆಗಿ ನಾವು ಇವರನ್ನ ಛತ್ರಪತಿ ಶಿವಾಜಿ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ, ಸೊ ಇದು ನಮ್ಗೆ ಗೊತ್ತಾಗ್ಬೇಕು. ಓಕೆ, ಅವರ ಲಾಸ್ಟ್ ಟೈಮ್ 1684 ಅಲ್ಲಿ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಅಡ್ಮಿನಿಸ್ಟ್ರೇಷನ್, ಈ ಮರಾಠರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಇವರು ಯಾವ ರೀತಿ ಆಡಳಿತವನ್ನ ನಡೆಸಿದ್ರು. ಓಕೆ, ಅಲ್ಲಿ ನಾವು ಶಿವಾಜಿ ಅವ್ರ ಬಗ್ಗೆ ನೋಡ್ತಾ ಹೋದ್ವಿ. ಓಕೆ, ಶಿವಾಜಿ ಅವರು ಬಹಳ ಏನು ಅವರೊಬ್ಬರನ್ನ ಅಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ರೂಲರ್. ಓಕೆ, ಸೊ ಹಾಗಾದ್ರೆ ಅವರ ಆಡಳಿತ ಯಾವ ರೀತಿ ಇತ್ತು ಸರ್ ಅಂತಂದ್ರೆ, ಶಿವಾಜಿ ಹ್ಯಾಡ್ ಆರ್ಗನೈಸ್ಡ್ ಅಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಓಕೆ, ಉತ್ತಮ ಸಾಮರ್ಥ್ಯವಾಗಿದ್ದಂತ ಉತ್ತಮ ಆಡಳಿತ ವ್ಯವಸ್ಥೆಯನ್ನ ಅವರು ಏನು ಹೊಂದಿದ್ರು. ಹಿ ಹ್ಯಾಡ್ ಡಿವೈಡೆಡ್ ಇಸ್ ಕಿಂಗ್ಡಮ್ ಇಂಟು ಮೆನಿ ಪ್ರಾವಿನ್ಸಸ್. ಓಕೆ, ಸ್ವರಾಜ್ ಮತ್ತೆ ಮೊಘಲ್ ಏರಿಯಾಸ್ ಅಂತ ಹೇಳ್ಬಿಟ್ಟು 2 ಆರ್ಡರ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಅವರ ಕಿಂಗ್ಡಮ್ ಅನ್ನ ಸಾಮ್ರಾಜ್ಯವನ್ನ ಡಿವೈಡ್ ಮಾಡಿದ್ರು. ಓಕೆ, ಸೊ ಇದು ನಮ್ಗೆ ಗೊತ್ತಿರ್ಲಿ. ಸೊ ನಂತರ ಅವರ ಆಡಳಿತ ಭಾಷೆ ಯಾವ್ದಾಗಿತ್ತು,
ಮರಾಠಿ ಆಗಿತ್ತು, ಮರಾಠಿ ಭಾಷೆ. ಓಕೆ, ದೇವರ್ ಮಿನಿಸ್ಟರ್ಸ್ ನೋನ್ ಎಸ್ ದ ಏನಂತ ಅಷ್ಟಪ್ರಧಾನ ಅಂತ ಹೇಳ್ಬಿಟ್ಟು ಏನಿದ್ರು ಮಿನಿಸ್ಟರ್ಸ್ಗಳು ಅವರ ಆಸ್ಥಾನದಲ್ಲಿದ್ರು. ಯಾಕೆ ಇನ್ ದ ಸೆಂಟ್ರಲ್ ಗವರ್ನಮೆಂಟ್ ಅಸಿಸ್ಟ್ ಕಿಂಗ್. ಓಕೆ, ಅವರನ್ನು ಕೇಂದ್ರ ಸರ್ಕಾರದಲ್ಲಿ ಓಕೆ ಅವರ ರಾಜ್ಯದಲ್ಲಿ ಅಷ್ಟಪ್ರಧಾನ ಮಂತ್ರಿಗಳಿದ್ರು. ಏನಕ್ಕೆ? ರಾಜನಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಓಕೆ, ರಾಜನಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಇನ್ ಅಡಿಷನ್ ಟು ದೆಮ್ ದೇರ್ ವರ್ ಅದರ್ ಅಫಿಷಿಯಲ್ ಪ್ರೊವಿನ್ಸ್ ಡಿಸ್ಟ್ರಿಕ್ಟ್ ಅಂಡ್ ವಿಲೇಜಸ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಓಕೆ, ಸೊ ಇದು ಜೊತೆಗೆ ಏನಿದ್ರಪ್ಪ ಅಂತಂದ್ರೆ ಬೇರೆ ಅಫಿಷಿಯಲ್ಸ್ ಕೂಡ ಇದ್ರು. ಅಷ್ಟಪ್ರಧಾನರ ಜೊತೆಗೆ ಬೇರೆ ಬೇರೆ ಅಫಿಷಿಯಲ್ಸ್ ಕೂಡ ಇದ್ರು. ಮತ್ತೆ ಈ ಒಂದು ಏನೋ ಸ್ವರಾಜ್ಯ ಮತ್ತೆ ಮೊಘಲ್ ಏರಿಯಾಸ್ ಜೊತೆಗೆ ಪ್ರೊವಿನ್ಸ್, ಡಿಸ್ಟ್ರಿಕ್ಟ್, ವಿಲೇಜ್ ಈ ರೀತಿ ಕೂಡ ಏನೋ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಓಕೆ, ಪ್ರೆಸೆಂಟ್ಲಿ ಯಾವ ರೀತಿ ನಾವು ಆಡಳಿತಕ್ಕೋಸ್ಕರ ಡಿವೈಡ್ ಮಾಡಿದ್ದೀವಲ್ವಾ ನಾವು, ಏನ್ ಹೇಳಿ ಜಿಲ್ಲೆ ತಾಲೂಕು ಅಂತ, ಆ ರೀತಿ ಡಿವೈಡ್ ಮಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ರೆವೆನ್ಯೂ ಸಿಸ್ಟಮ್, ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಸಿಸ್ಟಮ್ ರೆವೆನ್ಯೂ ಕಲೆಕ್ಷನ್ ವಾಸ್ ರೈತವಾರಿ ಸಿಸ್ಟಮ್ ಫೇವರಬಲ್ ಟು ಫಾರ್ಮರ್ಸ್. ಓಕೆ, ರೈತವಾರಿ ಸಿಸ್ಟಮ್ ಅನ್ನು ಜಾರಿ ತಂದಿದ್ರು ಇವರು. ಅದು ರೈತರಿಗೆ ಜಾಸ್ತಿ ಉಪಯೋಗ ಆಗಿ ಇತ್ತು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮತ್ತೆ ಇವರು ಅಬಾಲಿಷ್ಡ್ ಜಹಾಗೀರ್ ಸಿಸ್ಟಮ್. ಓಕೆ, ಈ ಜಹಾಗೀರ್ ರೆವೆನ್ಯೂ ಸಿಸ್ಟಮ್ ಅನ್ನು ಏನ್ ಮಾಡಿದ್ರು? ಅಬಾಲಿಷ್ ಮಾಡಿದ್ರು. ಅಬಾಲಿಷ್ ಅಂತಂದ್ರೆ ನಿರ್ನಾಮ ಮಾಡಿದ್ರು. ಓಕೆ, ಸೊ ಟ್ಯಾಕ್ಸ್ ಅನ್ನ ಮನಿ ಅಥವಾ ಮೆಟೀರಿಯಲ್ ಈ ಫಾರ್ಮ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು. ಓಕೆ, ಮನಿ ಅಥವಾ ಮೆಟೀರಿಯಲ್ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದ್ರೆ ಒಂದು ಹಣದ ರೂಪದಲ್ಲಿ ಕೊಡ್ಬೋದು ನೀವು. ಓಕೆ, ನಿಮ್ಮ ಹತ್ರ ಹಣ ಇದ್ರೆ ಹಣ ಕೊಡಿ, ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಮೆಟೀರಿಯಲ್ ಇದೆ ಅಂತಂದ್ರೆ ಆ ಮೆಟೀರಿಯಲ್ ರೂಪದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ? ಆ ಟ್ಯಾಕ್ಸ್ ಅನ್ನ ಕೊಡ್ಬೇಕಾಗಿತ್ತು. ಓಕೆ, ಮರಾಠರಿಗೆ. ಸೊ ನಂತರ ಚೌತ್ 1/4 ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಅಂಡ್ ಸರ್ದೇಶ್ಮುಖಿ ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಟೈಪ್ಸ್ ಆಫ್ ಲ್ಯಾಂಡ್ ಟ್ಯಾಕ್ಸೇಷನ್ ವರ್ ಇನ್ ಪ್ರಾಕ್ಟೀಸ್. ನೋಡಿ, ಚೌತ್ ಟ್ಯಾಕ್ಸ್ ಮತ್ತೆ ಸರ್ದೇಶ್ ಮುಖಿ ಟ್ಯಾಕ್ಸ್ ಅನ್ನೋದು 2 ಟೈಪ್ ಆಫ್ ಟ್ಯಾಕ್ಸೇಷನ್ ಸಿಸ್ಟಮ್ ಇಲ್ಲಿ ಜಾರಿಗಿತ್ತು. ಓಕೆ, ಸೊ ಅಂತಂದ್ರೆ ಅಲ್ಲಿ ನಾವು ಎಷ್ಟು ಬೆಳೆ ಬೆಳಿತೀವಲ್ಲ ಅದ್ರ 1.4 ಭಾಗ ಅವರಿಗೆ ಕೊಡ್ಬೇಕಾಗಿತ್ತು ಅನ್ನೋದು ಇಲ್ಲಿ ಜಾರಿಗೆ ತಂದಿದ್ರು. ಓಕೆ, ಸೊ ನಿಮ್ಗೆ ಅದು ಏನು ಅಂತ ಕೇಳಲಿಕ್ಕೆ ಹೋಗಲ್ಲ. ಓಕೆ, ನಿಮಗೆ ಅದು ಏನು ಅಂತ ಕೇಳಲಿಕ್ಕೆ ಹೋಗಲ್ಲ, ಅದು ನೇಮ್ ಜಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಂತರ ಜುಡಿಷಿಯರಿ ಸಿಸ್ಟಮ್ ಅಂತ ಬಂದಾಗ ಇನ್ ಶಿವಾಜಿಸ್ ಅಡ್ಮಿನಿಸ್ಟ್ರೇಷನ್ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಜಸ್ಟಿಸ್ ವಾಸ್ ಇನ್ ಪ್ರಾಕ್ಟೀಸ್. ಓಕೆ, ಈ ಏನಪ್ಪಾ ಅಂತಂದ್ರೆ ಸಾಂಪ್ರದಾಯಿಕ ಸಿಸ್ಟಮ್ ಇಲ್ಲಿ ಫಾಲೋ ಮಾಡ್ತಾ ಇದ್ರು. ನೋಡಿ, ಓಕೆ, ದ ವಿಲೇಜ್ ಪಂಚಾಯತ್ ಯೂಸ್ ಟು ಡಿಸ್ಪೆನ್ಸ್ ಜಸ್ಟಿಸ್ ಇನ್ ವಿಲೇಜಸ್. ಓಕೆ, ವಿಲೇಜ್ಗಳಲ್ಲಿ, ಗ್ರಾಮಗಳಲ್ಲಿ ವಿಲೇಜ್ ಪಂಚಾಯತ್ ಅಲ್ಲಿ ಏನ್ ಮಾಡ್ತಿದ್ರು? ಜಸ್ಟಿಸ್ ಅನ್ನ ಕೊಡಬೇಕು ಅಂತ ತೀರ್ಮಾನವನ್ನ ಇವರು ಮಾಡಿದ್ರು. ದ ಬ್ರಾಹ್ಮಿನ್ ಜಡ್ಜಸ್ ಯೂಸ್ ಟು ಗಿವ್ ಡಿಸಿಷನ್ಸ್ ಬೇಸ್ಡ್ ಆನ್ ಸಮ್ ಸ್ಕ್ರಿಪ್ಚರ್ಸ್. ಓಕೆ, ಏನ್ ಮಾಡಿದ್ರಪ್ಪ ಅಂತಂದ್ರೆ ನೋಡಿ, ಬ್ರಾಹ್ಮಿನ್ ಜಡ್ಜಸ್ ಯೂಸ್ ಟು ಆ ಕೋರ್ಟ್ ಅಲ್ಲಿ ಬ್ರಾಹ್ಮಿನ್ ಜಡ್ಜಸ್ ಇದ್ರಲ್ವಾ, ಅವ್ರು ಏನ್ ಮಾಡ್ತಿದ್ರು? ಆ ತೀರ್ಮಾನವನ್ನ ಸ್ಮೃತೀಸ್ ಅಥವಾ ಸ್ಕ್ರಿಪ್ಚರ್ಸ್, ಹಿಂದೂ ಧರ್ಮದ ಸ್ಮೃತೀಸ್ ಅಥವಾ ಸ್ಕ್ರಿಪ್ಚರ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಿದ್ರು? ಕೊಡ್ತಾ ಇದ್ರು. ಏನನ್ನ? ಡಿಸಿಷನ್ಸ್ ಅನ್ನ ಕೊಡ್ತಾ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ನಂತರ ಆರ್ಮಿ ದ ಮರಾಠಾ ಆರ್ಮಿ ಹ್ಯಾಡ್ ಇನ್ಫ್ಯಾಂಟ್ರಿ, ಕ್ಯಾವೆಲ್ರಿ, ಎಲಿಫೆಂಟ್ ಯೂನಿಟ್ಸ್ ಅಂಡ್ ಕ್ಯಾನೋನ್ ಯೂನಿಟ್ಸ್. ಓಕೆ, ನೋಡಿ, ಇವರ ಆರ್ಮಿಯಲ್ಲೂ ಕೂಡ ಅಶ್ವದಳ, ಕುದುರೆ ದಳ ಮತ್ತೆ ಎಲಿಫೆಂಟ್ಸ್ ಮತ್ತೆ ಸೈನಿಕರು, ಕಾಲಾಳುಗಳು ಇವರೆಲ್ಲರೂ ಕೂಡ ಏನಾಗಿದ್ರು? ಅಲ್ಲಿ ಪ್ರೆಸೆಂಟ್ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದೇರ್ ಆರ್ ಇಂಪಾರ್ಟೆಂಟ್ ಫೋರ್ಟ್ಸ್ ಇನ್ ರಾಯ್ಗಢ, ರಾಜ್ಗಢ್ ಮತ್ತೆ ತೋರಾಂಗಢ್. ಓಕೆ, ಪ್ರತಾಪ್ಗಢ್. ಇಲ್ಲಿ ಏನಿದ್ವು? ಇಂಪಾರ್ಟೆಂಟ್ ಫೋರ್ಟ್ಸ್ ಇದ್ವು. ಓಕೆ, ಫೋರ್ಟ್ಸ್ ಅಂತಂದ್ರೆ ಕೋಟೆಗಳು ಸ್ಟೂಡೆಂಟ್ಸ್. ಓಕೆ, ಕೋಟೆಗಳು. ಓಕೆ, ಅಲ್ಲಿಂದ ಏನು ತಮ್ಮ ಸಾಮ್ರಾಜ್ಯವನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ. ಓಕೆ, ಸೊ ನಂತರ ದ ಹವಾಲ್ದಾರ್ ಕಾನ್ಸ್ಟೇಬಲ್ಸ್ ವಾಸ್ ದ ಸೂಪರ್ವೈಸರ್ ಆಫ್ ದ ಫೋರ್ಟ್. ದ ಆರ್ಮಿ ವಾಸ್ ಡಿವೈಡ್ ಇಂಟು ಸ್ಮಾಲ್ ಯೂನಿಟ್ಸ್. ಆರ್ಮಿನೂ ಕೂಡ ಹಲವಾರು ಯೂನಿಟ್ ಆಗಿ ಡಿವೈಡ್ ಮಾಡ್ತಾ ಹೋಗಿದ್ರು. ನಂತರ ಈ ಕೋಟೆಗಳು, ಈ ಫೋರ್ಟ್ಸ್ ಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ವಾ, ಇವರನ್ನ ಏನಂತಾರೆ? ಹವಾಲ್ದಾರ್ ಅಥವಾ ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಶಿವಾಜಿ ಸೋಲ್ಜರ್ಸ್ ವರ್ ಸ್ಪೆಷಲಿ ಟ್ರೈನ್ಡ್ ಇನ್ ಗೆರಿಲ್ಲಾ ವಾರ್ಫೇರ್. ನೋಡಿ, ಗೆರಿಲ್ಲಾ ವಾರ್ಫೇರ್, ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ಶಿವಾಜಿ ಸೋಲ್ಜರ್ಸ್ ಗಳು ತುಂಬಾ ಚಾಣಕ್ಯತೆಯನ್ನು ಹೊಂದಿದ್ರು. ಈ ಗೆರಿಲ್ಲಾ ವಾರ್ಫೇರ್ ಒಂದು ಮರಾಠರಿಗೆ ತುಂಬಾ ಅಂದ್ರೆ ತುಂಬಾ ಏನು ಫೇಮಸ್ ಆಗಿದ್ದಂಥದ್ದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ದ ಸಕ್ಸೆಸರ್ ಆಫ್ ಶಿವಾಜಿ ಅಂತಂದ್ರೆ ಶಿವಾಜಿ ನಂತರ ಯಾರ್ಯಾರು ಬರ್ತಾ ಹೋದ್ರು ಅಂತ ನೋಡೋದಾದ್ರೆ ನಾವು, ಆಫ್ಟರ್ ದ ಡೆತ್ ಆಫ್ ಶಿವಾಜಿ, ಸಂಭಾಜಿ ಓಕೆ ಬೈ ಹಿಸ್ ಓನ್ ಸ್ಟ್ರೆಂಗ್ತ್ ಬಿಕಮ್ ದ ಸಕ್ಸೆಸರ್ ಆಫ್ ದ ಮರಾಠ ಕಿಂಗ್ಡಮ್. ಓಕೆ, ಶಿವಾಜಿ ನಂತರ ಸಂಭಾಜಿ ಬರ್ತಾನೆ. ಓಕೆ, ಅವನ ಓನ್ ಸ್ಟ್ರೆಂಗ್ತ್ ಇಂದ ಬರ್ತಾನೆ. ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ಹಿಸ್ ಕಿಂಗ್ಡಮ್ ಹಿ ಹಿಮ್ಸೆಲ್ಫ್ ಬಿಕಮ್ ದ ವಿಕ್ಟಿಮ್ ಆಫ್ ಔರಂಗಜೇಬ್ಸ್ ಆರ್ಮಿ. ಓಕೆ, ಸೊ ಇವನೇನಾಗ್ತಾನಪ್ಪ ಅಂತಂದ್ರೆ ತನ್ನ ಸಾಮ್ರಾಜ್ಯನ ರಕ್ಷಣೆ ಮಾಡ್ಲಿಕ್ಕಿಂತ ಔರಂಗಜೇಬ್ ಅಂಡರಲ್ಲಿ ಜಾಸ್ತಿ ವರ್ಕ್ ಮಾಡ್ತಾರೆ. ಓಕೆ, ಸೊ ಅದಾದ ನಂತರ ಹಿಸ್ ವೈಫ್ ಅಂಡ್ ಯಂಗ್ ಸನ್ ಶಾನು ವರ್ ಕ್ಯಾಪ್ಚರ್ಡ್. ಓಕೆ,
ಸೊ ಅವನ ವೈಫ್ ಆಗಿದ್ದಂತ ಮತ್ತೆ ಅವನ ಯಂಗ್ ಸನ್ ಆಗಿದ್ದಂತ ಶಾಹುವನ್ನ ಏನ್ ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ದತ್ ರಾಜಾರಾಮ್ ಯಂಗರ್ ಬ್ರದರ್ ಆಫ್ ಶಾಂಭೋಜಿ ಓಕೆ ಟೂಕ್ ಓವರ್ ಅಡ್ಮಿನಿಸ್ಟ್ರೇಷನ್ ಆಸ್ ದ ರಾಯಲ್ ರೆಪ್ರೆಸೆಂಟೇಟಿವ್. ಸೊ ಯಾವಾಗ ತಾಯಿ ಮತ್ತೆ ಯಂಗರ್ ಬ್ರದರ್ನ ವಶಕ್ಕೆ ತೆಗೆದುಕೊಳ್ತಾರೆ ಅವಾಗ ಈ ರಾಜಾರಾಮ್ ಅನ್ನೋದು ಓಕೆ ಈ ಶಾಂಭೋಜಿಯ ಯಂಗರ್ ಬ್ರದರ್ ಆಗಿದ್ದಂತವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಏನ್ ಮಾಡ್ತಾನೆ, ಆಡಳಿತವನ್ನ ತೆಗೆದುಕೊಳ್ತಾನೆ. ಓಕೆ, ವಶ ತೆಗೆದುಕೊಳ್ತಾನೆ. ಓಕೆ, ಇವನು ಈ ರಾಜಾರಾಮ್ ಫೋರ್ಟ್ ಅಗೇನ್ಸ್ಟ್ ದ ಮೊಘಲ್ ಅಗೇನ್ಸ್ಟ್ ರೀಕ್ಯಾಪ್ಚರ್ಡ್ ನೋಡಿ, ಮೊಘಲ ವಿರುದ್ಧ ಹೋರಾಟವನ್ನ ಮಾಡ್ಬಿಟ್ಟು ಇಷ್ಟು ಗುಜರಾತ್, ಮಾಲ್ವಾ, ಮತ್ತೆ ಖಾಂಡೇಶ್, ಬೇರಾರ್ ಇಲ್ಲಿದ್ದಂತ ಕೋಟೆಗಳನ್ನ ಏನ್ ಮಾಡ್ತಾನೆ ಮತ್ತೆ ವಶಪಡಿಸಿಕೊಳ್ತಾನೆ. ಓಕೆ, ಸಿನ್ಸ್ ರಾಜಾರಾಮ ಡೈಡ್ ಇನ್ 1700 ಓಕೆ 1700 ಈಸ್ ವೈಫ್ ತಾರಾಬಾಯಿ ಮೋಹಿತೆ ಮೇಡ್ ಹರ್ 10-year-old son ಶಿವಾಜಿ as ಶಿವಾಜಿ ಟು ಓಕೆ ಅಂಡ್ ರೂಲ್ಡ್ ಓವರ್ ದ ಕಿಂಗ್ಡಮ್ ಆನ್ ಹಿಸ್ ಬಿಲಫ್. ಓಕೆ, ಯಾವಾಗ ಇವನು ಕೂಡ ಯಾರು ಈ ರಾಜಾರಾಮ್ ಕೂಡ ಡೆತ್ ಆಗ್ತಾನೋ ಆವಾಗ ಇವನ ಹೆಂಡತಿ ಇದ್ದಂತವ್ರು ಏನ್ ಮಾಡ್ತಾನಪ್ಪ ಅಂದ್ರೆ ತಾರಾಬಾಯಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅವನ 10-year-old ಇರ್ತಾನಲ್ವಾ ಇವನನ್ನ ಏನಕ್ಕೆ ಇವನ ಜೊತೆ ಅಧಿಕಾರವನ್ನ ಮಾಡಿ ಅವನನ್ನ ಶಿವಾಜಿ ಟು ಕಿಂಗ್ ಓಕೆ ಸೊ ಅವನ ಹೆಸರು ಶಿವಾಜಿ ಟು ಕಿಂಗ್ ಅಂತಿರುತ್ತೆ. ಸೊ ಆ ರೀತಿ ಏನ್ ಮಾಡ್ತಾರೆ ಅವನ ಜೊತೆ ರೂಲ್ ಮಾಡ್ತಾ ಹೋಗ್ತಾರೆ. ಓಕೆ, ಶಿ ಸರ್ವ್ಡ್ ಆಸ್ ದ ರಾಯಲ್ ರೆಪ್ರೆಸೆಂಟೇಷನ್ ಫ್ರಮ್ 700 ಟು ನೋಡಿ 1700 ಅವನು ರಾಜಾರಾಮ್ ಡೆತ್ ಆದ್ಮೇಲೆ 700 708 ವರೆಗೂ ಏನ್ ಮಾಡ್ತಾರೆ ಆಡಳಿತವನ್ನು ನಡೆಸ್ತಾರೆ. ಶಿ ಆಲ್ಸೋ ವೇಜೆಡ್ ವಾರ್ ಅಗೇನ್ಸ್ಟ್ ಔರಂಗಜೇಬ್ ಆಲ್ದೋ ಇನಿಷಿಯಲಿ ದ ಮೊಘಲ್ಸ್ ವರ್ ವಿಕ್ಟೋರಿಯಸ್ ಲೇಟರ್ ಆನ್ ದ ಮರಾಠಾಸ್ ರೀಕ್ಯಾಪ್ಚರ್ಡ್ ದೇರ್ ಟೆರಿಟರಿ. ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ಗೆಲ್ತಾರೆ ಜಾಸ್ತಿ, ಮೊಘಲ್ಸ್ ಗೆಲ್ತಾ ಹೋಗ್ತಾರೆ. ನಂತರ ಏನಾಗುತ್ತಪ್ಪ ಅಂತಂದ್ರೆ ಇವಳೇ ಗೆಲ್ತಾ ಹೋಗ್ತಾಳೆ. ಓಕೆ, ಸೊ ಇವರು ಮರಾಠವರೇ ಗೆಲ್ತಾ ಹೋಗ್ತಾರೆ ಯುದ್ಧದಲ್ಲಿ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಆ 10-year-old ಚಿಲ್ಡ್ರನ್ ಇಟ್ಕೊಂಡು ಇವರು ಏನ್ ಮಾಡ್ತಾರೆ ಯುದ್ಧ ಮಾಡ್ತಾ ಹೋಗ್ತಾರೆ ಮೊಘಲರ ವಿರುದ್ಧ. ಔರಂಗಜೇಬ್ ಸಕ್ಸಸರ್ ಬಹದ್ದೂರ್ ಶಾ ಮತ್ತೆ ಸಂಭಾಜಿ ತನ್ ಶಾಹು ಫ್ರಮ್ ಪ್ರಿಸನ್. ಓಕೆ, ಔರಂಗಜೇಬ್ ಸಕ್ಸಸರ್ ಬಹದ್ದೂರ್ ಶಾ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಿಲೀಸ್ ಮಾಡ್ತಾನೆ ಈ ಸಂಭಾಜಿ ಶನ್ ಇದ್ನಲ್ವಾ ತಾವು ಇವನನ್ನ ಏನ್ ಮಾಡ್ತಾನೆ ಪ್ರಿಸನ್ ಇಂದ ರಿಲೀಸ್ ಮಾಡಿ ಅವನಿಗೊಂದು ಕೆಲಸ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ ನೀವು ಕಲೆಕ್ಟರ್ ಟ್ಯಾಕ್ಸ್ ಏನಿದು ಚೌತ್ ಅಂತಂದ್ರೆ ಚೌತ್ ಮತ್ತೆ ಸರ್ದೇಶ್ ಮುಖ ಅಂತಂದ್ರೆ ಏನ್ ಹೇಳಿ ಇದು ಒಂದು ಕೈಂಡ್ ಆಫ್ ಟ್ಯಾಕ್ಸ್ ಸಿಸ್ಟಮ್ ಅಲ್ವಾ. ಸೊ ಇದನ್ನ ಏನ್ ಮಾಡಿ ನೀವು ನಮ್ಮ ರಾಜ್ಯಗಳಿಂದ ಏನ್ ಮಾಡಿ ಕಲೆಕ್ಟ್ ಮಾಡಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಇವನಿಗೊಂದು ಕೆಲಸವನ್ನ ಕೊಡ್ತಾ ಹೋಗ್ತಾನೆ. ಓಕೆ, ದಿಸ್ ಲೆಡ್ ಟು ಇಂಟರ್ನಲ್ ಸ್ಟ್ರೈಫ್ ಬಿಟ್ವೀನ್ ದ ತಾರಾಬಾಯಿ ಅಂಡ್ ಶಾಹು ಅಂಡ್ ತಾರಾಬಾಯಿ ಗೇವ್ ಅಪ್ ಬಟ್ ಶಾಹು ವಾಸ್ ನಾಟ್ ಕಾಂಪಿಟೆಂಟ್ ಎನಫ್. ಓಕೆ, ಸೊ ಫೈನಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೆ ಅವರಿಬ್ಬರ ನಡುವೆ ತಾರಾಬಾಯಿ ಮತ್ತೆ ಶಾಹು ನಡುವೆ ಒಂದು ಕನ್ಫ್ಲಿಕ್ಟ್ ಗೆ ಕಾರಣವಾಗಿ ತಾರಾಬಾಯಿ ಅಧಿಕಾರವನ್ನು ಬಿಟ್ಕೊಳ್ತಾಳೆ. ಬಟ್ ಏನಪ್ಪಾ ಅಂತಂದ್ರೆ ಇವನು ಕೂಡ ಏನು ಶಾಹು ಕೂಡ ಏನೋ ಏನಾಗಿರ್ತಾನೆ ಅವನು ಅಷ್ಟು ಶಕ್ತಿ ಇರೋದಿಲ್ಲ ಅವನಿಗೆ ಕಾಂಪೀಟ್ ಮಾಡ್ಲಿಕ್ಕೆ. ಓಕೆ, ಸೊ ಅವನು ಕೂಡ ಅಷ್ಟು ಇರೋದಿಲ್ಲ. ಸೊ ಹಾಗಾಗಿ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವರ ಅಧಿಕಾರವನ್ನ ನೆಕ್ಸ್ಟ್ ಪೇಶ್ವಾ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಅಂತ ಬರ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ ವಹಿಸ್ತಾರೆ. ಓಕೆ, ಪೇಶ್ವಾ ಅನ್ನೋರು ನೆಕ್ಸ್ಟ್ ಬರ್ತಾ ಹೋಗ್ತಾರೆ ಅಲ್ಲಿ ಅವರಿಗೆ ಅಧಿಕಾರವನ್ನ ವಹಿಸ್ತಾ ಹೋಗ್ತಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನೋಡಿ ಆ ಪೇಶ್ವಾಗಳಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಬಾಲಾಜಿ ವಿಶ್ವನಾಥ್ ಅಂತ ಬರ್ತಾರೆ. ಬಾಲಾಜಿ ವಿಶ್ವನಾಥ್ ನಾಮಿನೇಟೆಡ್ ಪೇಶ್ವಾ ಫಾರ್ ಹಿಸ್ ಎಫಿಷಿಯಂಟ್ ಅಂಡ್ ಲಾಯಲ್ ಸರ್ವಿಸ್ ಆಸ್ ದ ಕಮಾಂಡರ್ ಆಫ್ ಶಾ. ಓಕೆ, ಸೊ ನೋಡಿ ಈ ಬಾಲಾಜಿ ಪೇಶ್ವನಾಥ್ ಓಕೆ ಇವನ ಒಂದು ಲಾಯಲ್ಟಿಗೋಸ್ಕರ ಉತ್ತಮ ಸರ್ವಿಸ್ಗೋಸ್ಕರ ಇವನನ್ನ ಪೇಶ್ವೆಯಾಗಿ ಏನ್ ಮಾಡ್ತಾರೆ ನೇಮಕ ಮಾಡ್ತಾರೆ. ಓಕೆ, ಹಿ ಪ್ಲೇಡ್ ಎ ಡಿಸೆಸಿವ್ ರೋಲ್ ಇನ್ ಸಕ್ಸಸ್ಫುಲಿ ಗೆಟಿಂಗ್ ಶಾಹು ಅಂಡ್ ಹಿಸ್ ಮದರ್ ಫ್ರೀ ಫ್ರಮ್ ದ ಕ್ಯಾಪ್ಟಿವಿಟಿ ಆಫ್ ಮೊಘಲ್ಸ್. ಓಕೆ, ನೋಡಿ ಈ ಶಾಹು ಮತ್ತೆ ಅವರ ಮದರ್ ಇರ್ತಾರಲ್ವಾ, ಸೊ ಇವ್ರನ್ನ ಕೂಡ ಏನು ಮೊಘಲರ ವಶಪಡಿಸಿಕೊಂಡಿರ್ತಾರಲ್ವಾ ಅವರನ್ನ ಅಲ್ಲಿಂದ ಬಿಡಿಸ್ಕೊ ಬರೋವಲ್ಲಿ ಇವನ ಪಾತ್ರ ಏನಾಗಿರುತ್ತೆ ತುಂಬಾ ಪ್ರಮುಖವಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಬಾಲಾಜಿ ವಿಶ್ವನಾಥರ ಪಾತ್ರ. ಓಕೆ, ಸೊ ಅದ ನಂತರ ಇವ್ ನೋಡಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ತಾರೆ ಯಾರ ಜೊತೆ, ಸೈಯದ್ ಬ್ರದರ್ಸ್ ಆಫ್ ದ ಮೊಘಲ್ ಡೈನಾಸ್ಟಿ ಇವ್ರ ಜೊತೆ ಏನ್ ಮಾಡ್ತಾನೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ತಾನೆ. ಓಕೆ, ಸೊ ಅದಾದ ನಂತರ ಈ ಅಂಡರ್ ದ ಎಂಪ್ಲಾಯ್ಮೆಂಟ್ ಆಫ್ ಶಿವಾಜಿ. ಓಕೆ, ಅಂಡರ್ ದ ಎಂಪ್ಲಾಯ್ಮೆಂಟ್ ಆಫ್ ಶಿವಾಜಿ he had the responsibility of collecting the land taxes on the areas and captured by the Mughals during their administration. ನೋಡಿ ಮತ್ತೆ ಶಿವಾಜಿ ಅಂಡರ್ ಅಲ್ಲೂ ಕೂಡ ಏನಾಗುತ್ತಪ್ಪ ಅಂದ್ರೆ ಇವನು ಏನ್ ಮಾಡ್ತಾನೆ ಅವರ ಅಂಡರ್ ಶಿವಾಜಿ ಇದ್ದಂತ ಟೈಮಲ್ಲೂ ಕೂಡ ಇವನು ಆ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಏನು ಕೆಲಸವನ್ನ ಇವನು ಪಡ್ಕೊಂಡಿರ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. he was able to bring together the member of the Maratha Union Bhosles. ಓಕೆ, ನಂತರ ಗಾಯಕ್ವಾಡ್, ಹೋಲ್ಕರ್ ಮತ್ತೆ ನೋಡಿ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಕೂಡ ಏನ್ ಮಾಡ್ತಾರೆ ಒಟ್ಟಿಗೆ ಇವರೆಲ್ಲರೂ ಕೂಡ ಮರಾಠರು. ಓಕೆ, ಇಲ್ಲೆಲ್ಲ ಇದೆಯಲ್ವಾ ಇವರು ಇಷ್ಟು ಜನ ಇವರೆಲ್ಲರೂ ಯಾರು
ಮರಾಠರು ಇವರನ್ನೆಲ್ಲ ಕೂಡ ಒಗ್ಗೂಡಿಸುವಲ್ಲಿ ಇವನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಎಲ್ಲರನ್ನು ಕೂಡ ಇವನು ಒಗ್ಗೂಡಿಸ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಆಫ್ಟರ್ ದ ಡೆತ್ ಆಫ್ ಬಾಲಾಜಿ ವಿಶ್ವನಾಥ್, ಇವನು ಡೆತ್ ಆದ್ಮೇಲೆ ಯಾರು ಬರ್ತಾರೆ? ಬಾಜಿರಾವ್ ಒನ್ ಬರ್ತಾನೆ. ಓಕೆ, ಬಾಜಿರಾವ್ ಒನ್ ಬರ್ತಾನೆ. ಯಾರು? ಇವನ ಬಾಲಾಜಿ ವಿಶ್ವನಾಥ್ನ ದೊಡ್ಡ ಮಗ, ಎಲ್ಡೆಸ್ಟ್ ಸನ್ ಆದಂತ ಬಾಜಿರಾವ್ ಒನ್ ಬರ್ತಾನೆ. ಓಕೆ, ಸೊ ಇವನನ್ನ ಪೇಶ್ವಾಗಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಸೊ ಓಕೆ, ಆಲ್ದೋ ಹಿ ವಾಸ್ ಓನ್ಲಿ 19 years old. ಸೊ ಆದ್ರೂ ಕೂಡ ಅವನೇನು ಅತಿ ಚಿಕ್ಕ ವಯಸ್ಸು, 19 ವರ್ಷ ಆದ್ರೂ ಕೂಡ ಏನಾಗಿರ್ತಾನಪ್ಪ ಅಂತಂದ್ರೆ ಅನ್ಪ್ಯಾರಲಲ್ಡ್ ವಾರರ್ ಅಂತಂದ್ರೆ ಓಕೆ, ಏನು ವಾರಿಯರ್ ಆಗಿರ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವಿತ್ ದ ಇಂಟೆನ್ಷನ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಮರಾಠಾ ಕಿಂಗ್ಡಮ್ ಇನ್ ದ ನಾರ್ಥರ್ನ್ ಇಂಡಿಯಾ, he conquered Gujarat, Malwa, gained authority to collect Chauth and Sudeshmukh taxes. ನೋಡಿ, ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮರಾಠ ಕಿಂಗ್ಡಮ್ ಅನ್ನ ನಾರ್ತ್ ಭಾಗದಲ್ಲಿ ನಾವು ಎಕ್ಸ್ಟೆಂಡ್ ಮಾಡಬೇಕು, ಜಾಸ್ತಿ ಏನ್ ಮಾಡ್ಬೇಕು, ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನೋ ಕಾರಣದಿಂದ ಗುಜರಾತ್, ಮಾಲ್ವಾ ಮತ್ತೆ ಈ ಪ್ರದೇಶಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಅನ್ನ ಕೂಡ ಅವನೇನ್ ಮಾಡ್ತಾನೆ, ಪಡೆದುಕೊಳ್ತಾನೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡಿ, he invaded ಚಿತ್ರದುರ್ಗ ಅಂಡ್ ಶ್ರೀರಂಗಪಟ್ಟಣಂ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ಚಿತ್ರದುರ್ಗ ಮತ್ತೆ ಶ್ರೀರಂಗಪಟ್ಟಣದ ಮೇಲೂ ಯುದ್ಧವನ್ನ ಮಾಡ್ತಾನೆ ಬಾಜಿರಾವ್. ಓಕೆ, ವೆನ್ ಬಾಜಿರಾವ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಮೊಘಲ್ಸ್, ನಿಜಾಮ್ ಉಲ್ ಮುಲ್ಕ್ ವಿತ್ ದ ಇನ್ವೆನ್ಷನ್ ಆಫ್ ಅಸಿಸ್ಟಿಂಗ್ ದ ಮೊಘಲ್ಸ್ ಟ್ರೈಡ್ ಟು ಮಾರ್ಚ್ ಟುವರ್ಡ್ಸ್ ಡೆಲ್ಲಿ. ಓಕೆ, ಸೊ ನೋಡಿ, ಯಾವಾಗ ಈ ಒಂದೇನು ಬಾಜಿರಾವ್ ವಾರ್ನ ಡಿಕ್ಲೇರ್ ಮಾಡ್ತಾನಲ್ವಾ ಮೊಘಲ್ಸ್ ಮೇಲೆ, ಆವಾಗ ಈ ನಿಜಾಮ್ ಉಲ್ ಮುಲ್ಕ್ ಅನ್ನೋದು ವಿತ್ ದ ಇಂಟೆನ್ಷನ್ ಆಫ್ ಅಸಿಸ್ಟಿಂಗ್ ದ ಮೊಘಲ್ಸ್ ಏನ್ ಮಾಡ್ತಾನೆ, ಟ್ರೈ ಟು ಮಾರ್ಚ್ ಟುವರ್ಡ್ಸ್ ಡೆಲ್ಲಿ. ಅಲ್ಲಿವರೆಗೂ ಮೊಘಲರಿಗೆ ಹೆಲ್ಪ್ ಮಾಡೋ ಇದರಿಂದ ಏನ್ ಮಾಡ್ತಾನೆ, ಅಲ್ಲಿವರೆಗೂ ಏನ್ ಮಾಡ್ತಾನೆ, ಡೆಲ್ಲಿವರೆಗೆ ಮಾರ್ಚ್ ಮಾಡ್ತಾ ಹೋಗ್ತಾನೆ. ಓಕೆ, ಸೊ ನಂತರ ಅಂದ್ರೆ ಹೆಲ್ಪ್ ಮಾಡ್ತಾ ಹೋಗ್ತಾನೆ, ನಡ್ಕೊಂಡು ಹೋಗ್ತಾರೆ. ಬಟ್ ಈ ಲಾಸ್ಟ್ ಟು ದ ಮರಾಠಾಸ್ ಇನ್ ಎ ಬ್ಯಾಟಲ್ ನಿಯರ್ ಭೋಪಾಲ್. ಬಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಭೋಪಾಲ್ ಬಳಿ ಏನಾಗುತ್ತಪ್ಪ, ಈ ಲಾಸ್ಟ್ ಟು ದ ಮರಾಠಾಸ್ ಇನ್ ಬ್ಯಾಟಲ್ ನಿಯರ್ ಭೋಪಾಲ್. ಈ ಹೋಗ್ತಕ್ಕಂಥ ಟೈಮಲ್ಲಿ ಈ ನಿಜಾಮ್ ಮುಲ್ಕ್ ಇದನ್ನಲ್ಲ, ಇವನು ಈ ರೀತಿ ಹೋಗ್ತಕ್ಕಂಥ ಟೈಮಲ್ಲಿ ಭೋಪಾಲ್, ಮಧ್ಯಪ್ರದೇಶದ ಭೋಪಾಲ್ ಅನ್ನೋ ಭಾಗದಲ್ಲಿ ಏನಾಗ್ತಾನೆ, ಲಾಸ್ಟ್ ಆಗ್ತಾನೆ, ಅಂತಂದ್ರೆ ಸೋಲ್ತಾನೆ. ಮರಾಠ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಆಗದಿಲ್ಲ, ಅವನು ಸೋತ್ ಹೋಗ್ತಾನೆ. ಓಕೆ, ಡ್ಯೂ ಟು ದಿಸ್, ಇದರಿಂದ ಎಲ್ಲ ಏನಾಗುತ್ತಪ್ಪ ಅಂತಂದ್ರೆ ದ ವ್ಯಾಸ್ಟ್ ಸ್ಟ್ರೆಚ್ ಆಫ್ ಲ್ಯಾಂಡ್ ಬಿಟ್ವೀನ್ ದ ನರ್ಮದಾ ಅಂಡ್ ಚಂಬಲ್ ರಿವರ್ಸ್ ಅಂಡ್ 50 lakh rupees ಕೇಮ್ ಟು ಬಾಜಿರಾವ್ ಆಸ್ ವಾರ್ ಕಂಪೆನ್ಸೇಷನ್. ನೋಡಿ, ಸೊ ಇದೆಲ್ಲದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಬಾಜಿರಾವ್ಗೆ ಏನ್ ಬರುತ್ತಪ್ಪ ಅಂತಂದ್ರೆ, ಬಾಜಿರಾವ್ಗೆ ಏನ್ ಬರುತ್ತೆ, ಕಂಪೆನ್ಸೇಷನ್ ಪರಿಹಾರ ಅಂತ ಹೇಳ್ಬಿಟ್ಟು 50 lakh rupees ಬರ್ತಾ ಹೋಗುತ್ತೆ. ಓಕೆ, 50 lakh rupees ಬರ್ತಾ ಹೋಗುತ್ತೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಲಿ. ಸೊ ನಂತರ ನೋಡಿ, ಇನ್ ಅಡಿಷನ್ ಟು ಹಿ ಕಾಂಕರ್ಡ್ ಸಲ್ಸೆಟ್ ಅಂಡ್ ಬಸಿನ್ ಫ್ರಮ್ ದ ಪೋರ್ಚುಗೀಸ್ ಅಂಡ್ ಮತ್ತೆ ಫ್ರಮ್ ದ ಸಿದ್ದಿಸ್. ಓಕೆ, ನೋಡಿ, ಪೋರ್ಚುಗೀಸ್ ಇಂದ ಈ ಎರಡು ಪ್ಲೇಸ್ ಗಳನ್ನ ಸಾಲ್ಸೆಟ್ ಮತ್ತೆ ಬಸಿನ್ ಅನ್ನ ವಶಪಡಿಸಿಕೊಳ್ತಾರೆ. ಮತ್ತೆ ಇವರ ಮೇನ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಯಾವ್ದಪ್ಪ ಅಂತಂದ್ರೆ ಪುಣೆ ಇವರ ಮೇನ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಅಟ್ ದಿಸ್ ಜಂಕ್ಚರ್ ದ ಮೆಂಬರ್ಸ್ ಆಫ್ ದ ಮರಾಠಾ ಯೂನಿಯನ್, ಸೊ ಏನಾಗುತ್ತಪ್ಪ ಅಂದ್ರೆ ನೋಡಿ, ಸೊ ಇವರೆಲ್ಲ ಇದಾರಲ್ವಾ, ಸೊ ಇವರೆಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ ನೋಡಿ. ಓಕೆ, ಬೋಸ್ಲೆಸ್ ಆಫ್ ನಾಗ್ಪುರ್, ಗಾಯಕ್ವಾಡ್ ಆಫ್ ಬರೋಡಾ, ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಟುಗೆದರ್ ಟು ಬಿಕಮ್ ಇಂಡಿಪೆಂಡೆಂಟ್. ಓಕೆ, ಇವರೆಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಸ್ವತಂತ್ರ ಆಗೋಣ. ಓಕೆ, ಸ್ವತಂತ್ರ ಆಗೋಣ. ಓಕೆ, ಸ್ವತಂತ್ರ ಆಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಓಕೆ, ಬಾಜಿರಾವ್ ಒನ್ ನಾಟ್ ಓನ್ಲಿ ರೂಲ್ಡ್ ವಿತ್ ದ ಎಫಿಷಿಯನ್ಸಿ ಬಟ್ ಆಲ್ಸೋ ರೀಎಸ್ಟಾಬ್ಲಿಷ್ ದ ಗ್ಲೋರಿ ಆಫ್ ದ ಮರಾಠಾ ಎಂಪೈರ್, ಹೆನ್ಸ್ ಈ ವಾಸ್ ಕಾಲ್ಡ್ ಶಿವಾಜಿ ಟು. ಇವರನ್ನ, ಈ ಬಾಜಿರಾವ್ ಒನ್ ಅನ್ನ ಶಿವಾಜಿ ಟು ಅಂತ ಕರಿತೀವಿ. ಓಕೆ, ಯಾರನ್ನ ಶಿವಾಜಿ ಟು ಅಂತ ಕರೀತಾರೆ ಅಂತ ಕೇಳ್ತಾರೆ, ಬಾಜಿರಾವ್ ಒನ್ ಅನ್ನ. ಓಕೆ, ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಆಡಳಿತವನ್ನ ನಡೆಸಿರ್ತಾನೆ ಇವನು. ಓಕೆ, ಆ ಒಂದು ರೀಸನ್ ಇಂದ. ಸೊ ನಂತರ ನೋಡಿ, ಬಾಜಿರಾವ್ ಅಂತ ಬರ್ತಾರೆ. ಸಿನ್ಸ್ ಈ ಕೇಮ್ ಟು ಪವರ್ ಅಟ್ ದ ಏಜ್ ಆಫ್ 20 years, ಇವನು 20 ವರ್ಷ ಆದಾಗ ಏನ್ ಮಾಡ್ತಾನೆ, ಆಡಳಿತಕ್ಕೆ ಬರ್ತಾನೆ. ಯಾರು? ಬಾಜಿರಾವನನು. ಓಕೆ, ಈ ಅಪಾಯಿಂಟೆಡ್ ದ ಇಸ್ ಕ್ಲೋಸ್ ರಿಲೇಟಿವ್ ಸದಾಶಿವ ಬಾವು ಟು ಗೈಡ್ ಹಿಮ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇವನು ಯಾವಾಗ ಅಧಿಕಾರ ಕೊಡ್ತಾನಲ್ವಾ, ಅವಾಗ ಇವನ ಕ್ಲೋಸ್ ರಿಲೇಷನ್ಸ್ ಆದಂತ ಯಾರನ್ನ, ಸದಾಶಿವ ಬಾವು ಅವರನ್ನ ಏನ್ ಮಾಡ್ತಾನೆ, ಹೆಲ್ಪ್ಗೋಸ್ಕರ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೆಲ್ಪ್ಗೋಸ್ಕರ ನನಗೆ ನೀವು ಹೆಲ್ಪ್ ಮಾಡಿ, ಗೈಡ್ ಮಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅಪಾಯಿಂಟ್ ಮಾಡ್ಕೊಳ್ತಾನೆ. ಓಕೆ, he inspired to enhance the image of the Marathas. He took measure to improve the economic state of the kingdom. ನೋಡಿ, ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನು ಮರಾಠ ರಾಜರ ಇಮೇಜ್ ಅನ್ನ, ಪ್ರತಿಷ್ಠೆನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ನಂತರ ಏನ್ ಮಾಡ್ತಾನೆ, ಎಕನಾಮಿಕ್ ಸ್ಟೇಟ್, ಆ ರಾಜ್ಯದ ಆರ್ಥಿಕ ಸ್ಥಿತಿ ಚೆನ್ನಾಗಿಡ್ಬೇಕು ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು
ಅದಕ್ಕೂ ಕೂಡ ಸಂಬಂಧಪಟ್ಟಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಾಲಿಸಿಗಳನ್ನ ಮಾಡ್ತಾ ಹೋಗ್ತಾನೆ. ಓಕೆ, ಟು ಎಸ್ಟಾಬ್ಲಿಷ್ ಎಂಪೈರ್ ಆಫ್ ಬುಂಡಲ್ಖಂಡ್ he traveled with the armies of Holkar and Scindia so in the year 1742. ಓಕೆ, ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ 1742 ಅಲ್ಲಿ ಬುಂಡೇಲ್ಖಂಡ್ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಇವನ ಆರ್ಮಿ ಜೊತೆ ನೋಡಿ ಹೋಲ್ಕರ್ ಮತ್ತೆ ಸ್ಕಿಂದಿಯಾದಲ್ಲಿ ಏನ್ ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಹಮದ್ ಶಾ ಅಬ್ದಾಲಿ ದ ಅಫ್ಘಾನಿಸ್ತಾನ್ ಅಟ್ಯಾಕ್ಡ್ ಮೊಘಲ್ ಏರಿಯಾಸ್ ಅಂಡ್ ಕ್ಯಾಪ್ಚರ್ಡ್ ಲಾಹೋರ್, ಮುಲ್ತಾನ್ ಮತ್ತೆ ಕಾಶ್ಮೀರ್. ಓಕೆ, ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥ ಯಾರು ಆಫ್ಘಾನಿಸ್ತಾನದ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಮೊಘಲರ ಮೇಲೆ ದಾಳಿ ಮಾಡ್ಬಿಟ್ಟು ಲಾಹೋರು, ಮುಲ್ತಾನು, ಕಾಶ್ಮೀರ, ಮುಲ್ತಾನು, ಲಾಹೋರ್ ಅನ್ನೋದು ಪ್ರೆಸೆಂಟ್ ಪಾಕಿಸ್ತಾನದಲ್ಲಿದೆ. ಸೊ ಈ ಎಲ್ಲಾ ಭಾಗಗಳನ್ನ ಏನ್ ಮಾಡ್ತಾರೆ ವಶಪಡಿಸಿಕೊಂಡ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದೆನ್ ದ ಮೊಘಲ್ ಕಿಂಗ್ ಯಾರಪ್ಪ ಅಂತಂದ್ರೆ ಸಫ್ದರ್ಜಂಗ್. ಓಕೆ, ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಗ್ರಿಮೆಂಟ್ ಬರ್ತಾನೆ. ಯಾರೋ ಈ ಮೊಘಲ್ ಕಿಂಗು ಮರಾಠರ ಜೊತೆ ಒಂದು ಅಗ್ರಿಮೆಂಟ್ ಗೆ ಬರ್ತಾರೆ. ಓಕೆ, ದಿಸ್ ಅಗ್ರಿಮೆಂಟ್ ರಿಲೇಟೆಡ್ ಟು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಇನ್ವೆನ್ಷನ್ ಆಸ್ ಎಕ್ಸ್ಪೆಕ್ಟೆಡ್ ಅಹಮದ್ ಶಾ ಅಬ್ದಾಲಿ ಇನ್ವೈಟೆಡ್ ಇಂಡಿಯಾ. ಓಕೆ, ಸೊ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಇನ್ವೆಷನ್ಸ್ ಗೆ ಸಂಬಂಧಪಟ್ಟಂತೆ, ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ಮಾಡ್ತಾರೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಮತ್ತೆ ಆಸ್ ಎಕ್ಸ್ಪೆಕ್ಟೆಡ್ ಟು ಅಹಮದ್ ಶಾ ಅಬ್ದಾಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಇವನು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಹೋಗ್ತಾನೆ. ಓಕೆ, ಬಾಲಾಜಿ ಬಾಜಿರಾವ್ ಫಾಟ್ ವಿತ್ ಹಿಸ್ ಆರ್ಮಿ ಇನ್ ಪಾಣಿಪತ್ ಮೆನ್ಷನ್ ದ ಇಯರ್ ಅಂಡ್ ಗಾಟ್ ಡಿಫೀಟೆಡ್. ಓಕೆ, ಸೊ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪಾಣಿಪತ್ ಕದನದಲ್ಲಿ ಯುದ್ಧ ಮಾಡ್ಬಿಟ್ಟು ಏನಾಗ್ತಾನೆ ಇವನು ಸೋತು ಹೋಗ್ತಾನೆ. ಯಾರು? ಬಾಲಾಜಿ ಬಾಜಿರಾವ್. ಓಕೆ, ಸೊ ನಂತರ ಯಾರು ಬರ್ತಾರೆ? ಮಾಧವರಾವ್ ಒನ್ ಬರ್ತಾರೆ. ಓಕೆ, ಸೊ ಈ ವಾಸ್ ದ ಸೆಕೆಂಡ್ ಸನ್ ಆಫ್ ಬಾಲಾಜಿ ಬಾಜಿರಾವ್. ಇವನ ಎರಡನೇ ಮಗ ಆದಂತ ಮಾಧವರಾವ್ ಬರ್ತಾ ಹೋಗ್ತಾನೆ. ಓಕೆ, ಅವನ ತಂದೆ ಡೆತ್ ಆದ್ಮೇಲೆ ಇವನ್ ಬರ್ತಾನೆ. ಓಕೆ, ನಂತರ ಈ ವಾಸ್ ದ ಮೈನರ್ ಅಂಡ್ ಈ ಅಪಾಯಿಂಟೆಡ್ ಆಸ್ ಅಂಕಲ್ ಆಸ್ ದ ರಾಯಲ್ ರೆಪ್ರೆಸೆಂಟೇಟಿವ್. ಓಕೆ, ಇವನು ಮೈನರ್ ಆಗಿರೋದ್ರಿಂದ ಈ ಅಪಾಯಿಂಟೆಡ್ ಇಸ್ ಅಂಕಲ್, ಅವನು ಚಿಕ್ಕಪ್ಪ ಇರ್ತಾರಲ್ವಾ, ಅವನನ್ನ ರಾಯಲ್ ರೆಪ್ರೆಸೆಂಟೇಟಿವ್ ಆಗಿ ನೇಮಕ ಮಾಡ್ತಾರೆ, ಅಂತಂದ್ರೆ ರಾಜ ಪ್ರತಿನಿಧಿಯಾಗಿ. ಓಕೆ, ಪ್ರತಿನಿಧಿಯಾಗಿ ನೇಮಕ ಮಾಡ್ತಾರೆ. ಆಫ್ಟರ್ ದ ಡಿಫೀಟ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಈ ರಿಕವರ್ಡ್ ಇನ್ ಅಸ್ಟನಿಶಿಂಗ್ ಮ್ಯಾನರ್ ಅಂಡ್ ಎಸ್ಟಾಬ್ಲಿಷಿಂಗ್ ಇಸ್ ಕಿಂಗ್ಡಮ್ ಇನ್ ಸೌತ್ ಅಂಡ್ ನಾರ್ತ್ ಇಂಡಿಯಾ. ಓಕೆ, ಸೊ ಮೂರನೇ ಪಾಣಿಪತ್ ಕದನದಲ್ಲಿ ಸೋತಾದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ನಾರ್ತ್ ಇಂಡಿಯಾ ಮತ್ತೆ ಸೌತ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಕಿಂಗ್ಡಮ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದರಿಂದ ಏನಾಗಿ ಆಚೆ ಬಂದು ಆದ್ರೂ ಕೂಡ ಅಂತ. ಓಕೆ, ಸೊ ನಂತರ ವೆನ್ ದ ನಿಜಾಮ್ ಅಪಾಯಿಂಟೆಡ್ ಟು ಬೆನಿಫಿಟ್ ಫ್ರಮ್ ದ ಡಿಫೀಟ್ ಆಫ್ ಪಾಣಿಪತ್, ಮಾಧವರಾವ್ ಒನ್ ಡಿಫೀಟೆಡ್ ಹಿಮ್ ಇನ್ ದ ಬ್ಯಾಟಲ್ ನಿಯರ್ ಅಹಮದ್ ನಗರ್. ಓಕೆ, ಸೊ ಮಾಧವರಾವ್ ಒನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಬ್ಯಾಟಲ್ ಆಫ್ ಅಹಮದ್ ನಗರ ಬಳಿ ನಡೆದಂತ ಬ್ಯಾಟಲ್ ನಲ್ಲಿ ಯಾರನ್ನ ಇವರನ್ನ ಸೋಲಿಸ್ತಾ ಹೋಗ್ತಾರೆ ಅನ್ನೋದು ತಿಳ್ಕೊಬೇಕು. ಈ ಡಿಫೀಟೆಡ್ ನೋಡಿ ಇವನು ಯಾರ್ಯಾರನ್ನ ಸೋಲಿಸಿದ್ನಪ್ಪ ಅಂತಂದ್ರೆ ಹೈದರ್ ಅಲಿ ಆಫ್ ಮೈಸೂರ್, ನಾಟ್ ಓನ್ಲಿ ವೇಜೆಡ್ ವಾರ್ ಅಗೇನ್ಸ್ಟ್ ಮೈಸೂರು, ಸೆಕೆಂಡ್ ಟೈಮ್ ಡಿಫೀಟೆಡ್ ದ ಶ್ರೀರಂಗಪಟ್ಟಣಂ ಅಂಡ್ ಅಕ್ವೈರಿಂಗ್ ಆಲ್ ದ ಏರಿಯಾ ಅಂಡರ್ ಆಕ್ಯುಪೈಡ್ ಬೈ ದ ಹೈದರ್ ಅಲಿ, ಬಟ್ ಈ ಆಲ್ಸೋ ರಿಸೀವ್ಡ್ ಎ ಹ್ಯೂಗ್ ಅಮೌಂಟ್ ಆಫ್ ಮನಿ ಆಸ್ ಅ ವಾರ್ ಕಂಪನ್ಸೇಷನ್. ಓಕೆ, ಸೊ ನೋಡಿ ಆ ವಾರ್ ಏನಪ್ಪಾ ಅಂತಂದ್ರೆ ನೋಡಿ ಹೈದರ್ ಅಲಿ ಮೇಲೆ ಯುದ್ಧ ಮಾಡ್ತಾನೆ. ಓಕೆ, ಹೈದರ್ ಅಲಿ ಮೇಲೆ ಯುದ್ಧ ಮಾಡಿ ಅವನನ್ನ ಸೋಲ್ತಾನೆ. ಸೆಕೆಂಡ್ ಟೈಮು ಯುದ್ಧ ಮಾಡ್ತಾನೆ, ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಅವ್ರನ್ನ ಸೋಲ್ಸಿದ್ರಿಂದ ಹೈದರ್ ಅಲ್ಲಿಂದ ಏನನ್ನ ಪಡ್ಕೊಳ್ತಾನೆ ಇವನು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಹ್ಯೂಗ್ ಕಂಪನ್ಸೇಷನ್ ಆಗಿ ಪಡ್ಕೊಳ್ತಾನೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ ಈ ಓವರ್ ಥ್ರೂ ದ ರಜಪೂತ್, ಜಾಟ್ಸ್ ಮತ್ತೆ ರೋಹಿತ್ಸ್ ಇವ್ರನ್ನ ಏನ್ ಮಾಡ್ತಾನೆ ನಾರ್ತ್ ಇಂಡಿಯಾ ಭಾಗದಲ್ಲಿ ಇದ್ದಂತ ಇಷ್ಟು ರಾಜರನ್ನ ಏನ್ ಮಾಡ್ತಾನೆ ಓವರ್ ಥ್ರೂ ಮಾಡ್ತಾರೆ, ಅಂತಂದ್ರೆ ಅಲ್ಲಿಂದ ಆಚೆ ಕಳಿಸ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆ, ಅವ್ರ ಮೇಲೆ ಯುದ್ಧ ಮಾಡಿ ಹಿ ಹೆಲ್ಪ್ಡ್ ದ ಮೊಘಲ್ ಎಂಪರರ್ ಶಾ ಆಲಂ II who had been banished as the regain his throne at Delhi. ಓಕೆ, ಸೊ ನೋಡಿ ಹಿ ಹೆಲ್ಪ್ಡ್ ದ ಮೊಘಲ್ ಎಂಪರರ್ ಶಾ ಆಲಂ II, ಇವನಿಗೆ ಹೆಲ್ಪ್ ಮಾಡ್ತಾರೆ. ಏನಕ್ಕೆ? ಶಾ ಆಲಂ II ಮೊಘಲ್ ಎಂಪರರ್ಗೆ ಹೆಲ್ಪ್ ಮಾಡ್ತಾನೆ. ಓಕೆ, ಏನಕ್ಕೆ? ಸೊ ವಾಪಸ್ಸು ದೆಲ್ಲಿಯನ್ನ ಪಡ್ಕೊಳ್ಳಿಕ್ಕೆ ಮೊಘಲ್ ರಾಜರಿಗೆ ಹೆಲ್ಪ್ ಮಾಡ್ತಾನೆ. ಇನ್ ದಿಸ್ ಮ್ಯಾನರ್ ಮಾಧವರಾವ್ ರೀಎಸ್ಟಾಬ್ಲಿಷ್ಡ್ ದ ಲಾಸ್ಟ್ ಗ್ಲೋರಿ ಆಫ್ ಮರಾಠಾಸ್. ಓಕೆ, ವೆರಿ ಇಂಪಾರ್ಟೆಂಟ್ ಶಾರ್ಟ್ ಪೀರಿಯಡ್. ಓಕೆ, ಆಫ್ಟರ್ ದ ಬ್ರಿಟಿಷ್ ರೂಟೆಡ್ ದ ಮರಾಠಾಸ್ ಇನ್ ದ ಥರ್ಡ್ ಆಂಗ್ಲೋ ಮರಾಠಾ ವಾರ್, ರೂಟೆಡ್ ದ ಮರಾಠಾ ಇನ್ ದ ಥರ್ಡ್ ಆಂಗ್ಲೋ ಮರಾಠಾ ವಾರ್, ಮರಾಠಾ ರೂಲ್ ಕೇಮ್ ಟು ಅನ್ ಎಂಡ್. ಓಕೆ, ಏನಾಗುತ್ತಪ್ಪ ಅಂತಂದ್ರೆ ಸೊ ಮಾಧವರಾವ್ ಇಷ್ಟೆಲ್ಲ ಮಾಡಾದ್ಮೇಲೆ ಓಕೆ ಆ ಮರಾಠರ ಒಂದು ಗ್ಲೋರಿ ಏನಂತ ಕಳೆದೋಗಿರುತ್ತಲ್ವಾ ಅದನ್ನ ಅತಿ ಚಿಕ್ಕ ಪೀರಿಯಡ್ ಅಲ್ಲಿ ಏನ್ ಮಾಡ್ತಾನೆ ವಾಪಸ್ ತರಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾನೆ. ಬಟ್ ಫೈನಲ್ ಆಗಿ ಯಾವಾಗ ಈ ನಮ್ಮ ಇವರು ಯಾರು ಬ್ರಿಟಿಷ್ ಬರ್ತಾರಲ್ವಾ, ನಮ್ ಬ್ರಿಟಿಷರಲ್ಲ ಸಾರಿ. ಓಕೆ, ಈ ಬ್ರಿಟಿಷರು ಯಾವಾಗ ಬರ್ತಾರೆ? ಓಕೆ, ಆ ಬ್ರಿಟಿಷ್ ಬಂದಾದ್ಮೇಲೆ ಗೊತ್ತಲ್ವ ನಿಮಗೆ ಆಂಗ್ಲೋ ಮರಾಠಾ ವಾರ್ಸ್ ಗೊತ್ತಿದೆಯಲ್ವ ನಿಮಗೆ? ಆ ಆಂಗ್ಲೋ ಮರಾಠಾ ವಾರ್ಸ್ ಏನಾಗುತ್ತೆ ನಡೆದಂತ ಟೈಮಲ್ಲಿ
ಥರ್ಡ್ ಮರಾಠ ಆಂಗ್ಲೋ ಮರಾಠ ವಾರಲ್ಲಿ ಸೋಲೋದ್ರ ಮುಖಾಂತರ ಅಲ್ಲಿಗೆ ಮರಾಠರ ಪವರ್ ಕೂಡ ಎಂಡ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ಏನಾಗಿತ್ತು ಸ್ಟೂಡೆಂಟ್ಸ್, ಇವತ್ತಿನ ಚಾಪ್ಟರ್ ಅಹೋಮ್ ಡೈನಾಸ್ಟಿ ಬಗ್ಗೆ ನೋಡಿದ್ವಿ, ಮೊಘಲರ ಬಗ್ಗೆ ನೋಡಿದ್ವಿ, ಮತ್ತೆ ಮರಾಠರ ಬಗ್ಗೆ ನೋಡ್ತಾ ಇದ್ವಲ್ವಾ. ಸೊ ಇದೇ ರೀತಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಮತ್ತೆ ಅಲ್ಲಿ ಇನ್ನೊಂದು ಲೆಕ್ಚರ್ ಮುಖಾಂತರ ನಾನು ನಿಮಗೆ ಸಿಗ್ತಾ ಹೋಗ್ತೀನಿ. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಾಸ್ ಎಲ್ಲ ಕೂಡ ಸುಲಭವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಕ್ಲಾಸ್ ನೋಡಿ. ಓಕೆ, ಸೊ ಓಕೆ ಸ್ಟೂಡೆಂಟ್ಸ್, ಓಕೆ, ಸೊ ಇದಿಷ್ಟು ಕೂಡ ಏನಾಗಿತ್ತು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಕೋಪರೇಷನ್. ಓಕೆ, ಸೊ ಎಲ್ಲಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಸ್ಟಡೀಸ್ನ ಚೆನ್ನಾಗಿ ಮಾಡಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್, ಬಾಯ್.